ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಲವ್ ಸ್ಟೋರಿ. ಅಂದು ಕವನ ಕಾಲೇಜಿನಿಂದ ಮನೆಗೆ ಬಂದಾಗ ಅವಳ ಮುಖ ಕಳೆಗುಂದಿ ಹೋಗಿತ್ತು. ನಾನು ಕಾಲೇಜು ಬಿಡೋಣ ಅಂತ ಇದ್ದೀನಿ ಎಂದು ಕವನ ಹೇಳಿದಾಗ ಸೌಮ್ಯ ಹಾಗೂ ರಾಮಯ್ಯ ಇಬ್ಬರು ಅವಳತ್ತ ಆಶ್ಚರ್ಯದಿಂದ ನೋಡಿದರು. ಯಾಕೆ, ಕಾಲೇಜಿನಲ್ಲಿ ತೊಂದರೆ ಆಯ್ತಾ? ಸೌಮ್ಯಳ ದನಿಯಲ್ಲಿ ಆತಂಕ ತುಂಬಿತ್ತು. ಇಲ್ಲ, ಕಾಲೇಜಿನಲ್ಲಿ ಅಲ್ಲ, ಮನೆ ಬಿಟ್ಟು ಹೊರಗೆ ಓಡಾಡಲು ಭಯವಾಗೋಕೆ ಶುರು ಆಗಿಬಿಟ್ಟಿದೆ ನನಗೆ. ಅಂಥದ್ದೇನಾಯಿತು? ಕವನ ತಕ್ಷಣ ಉತ್ತರಿಸಲಿಲ್ಲ. ಸೌಮ್ಯ ಗಂಭೀರವಾದ ಮುಖ ಮಾಡಿಕೊಂಡು, ಮೊನ್ನೆ ನೀನು ಯಾರೋ ಹಿಂಬಾಲಿಸಿಕೊಂಡು ಬರುತ್ತಾರೆ ಎಂದು ಹೇಳಿದ್ಯಲ್ಲ, ಅದಕ್ಕೋಸ್ಕರನ ಕವನ ಎಂದು ಕೇಳಿದಾಗ ಕವನಾಳ ಕಣ್ಣುಗಳು ತುಂಬಿಕೊಂಡವು. ಹುಚ್ಚುಡುಗಿ, ಯಾರೋ ಫಾಲೋ ಮಾಡ್ಕೊಂಡು ಬರುತ್ತಾರೆ ಎಂದು ಕಾಲೇಜ್ ಬಿಟ್ಟು ಬಿಡೋ ನಿರ್ಧಾರ ಮಾಡಿದ್ದೀಯಾ? ಚೆನ್ನಾಗಿರೋ ಹುಡುಗಿರು ರಸ್ತೆಯಲ್ಲಿ ಓಡಾಡ್ತಿರೋವಾಗ ಕೆಲವರು ಹಿಂಬಾಲಿಸಿಕೊಂಡು ಬರುತ್ತಾರೆ. ಈಗಿನ ಕಾಲದ ಹುಡುಗಿಯರು ಎಷ್ಟು ಧೈರ್ಯವಾಗಿ ನಿಭಾಯಿಸುತ್ತಾರೆ. ನೀನೇನಮ್ಮ ಇಷ್ಟೊಂದು ಹೆದರಿಕೊಳ್ಳೋದು? ರಾಮಯ್ಯನವರು ಅವಳಿಗೆ ಧೈರ್ಯ ತುಂಬಲು ಯತ್ನಿಸಿದರು. ಅಂದರೆ ಹೇಗಪ್ಪ? ರಸ್ತೆಯಲ್ಲಿ ಹುಡುಗಿಯರೆಲ್ಲ ಸುಲಭವಾಗಿ ಸಿಕ್ಬಿಡ್ತಾರೆ ಅಂದ್ಕೊಂಡಿದ್ದಾರಾ? ಯಾವ ದುರುದ್ದೇಶ ಇಟ್ಟುಕೊಂಡು ಹಿಂಬಾಲಿಸುತ್ತಾನೋ ಎಂದು ಕವನಾಗೆ ಭಯ ಆಗಲ್ವಾ? ಸೌಮ್ಯ ತಂದೆಯನ್ನೇ ದಬಾಯಿಸಿದಳು. ಅಷ್ಟೊಂದು ಭಯ ಆಗೋದಾದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸ್ಟೇಷನಲ್ಲಿ ಹೇಗಿದ್ರೋ ನನ್ನ ಫ್ರೆಂಡ್ ಸುರೇಶ್ ಅಂತ ACP ಆಗಿದ್ದಾರೆ. ನಾನು ಬೇಕಾದ್ರೆ ಜೊತೆಗೆ ಬಂದು ಅವರ ಹತ್ತಿರ ಮಾತಾಡ್ತೀನಿ. ರಾಮಯ್ಯನವರ ಸಲಹೆ ಸೌಮ್ಯಾಳಿಗೂ ಸರಿ ಅನಿಸಿತು. ಅಪ್ಪ ಹೇಳೋದು ಸರಿ ಅನಿಸುತ್ತೆ ಕವನ. ಪೊಲೀಸರವರೆಗೂ ಹೋಗ್ಬೇಕಾ ಎಂದು ಕವನ ಹೇಳಿದಾಗ ಸೌಮ್ಯ ರೇಗಿದಳು. ಆವು ಸಾಯ್ಬೇಕು, ಕೋಲ್ ಮುರಿಬಾರ್ದು ಅನ್ನೋ ರೀತಿ ಹಾಡ್ತೀಯಾ? ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರೆ ತಪ್ಪೇನು? ತಂದೆ ಮಗಳ ಒತ್ತಾಯಕ್ಕೆ ಮಣಿದು ಕವನ ಒಲ್ಲದ ಮನಸ್ಸಿನಿಂದಲೇ ಪೊಲೀಸ್ ಸ್ಟೇಷನ್ ಹೊರಟಳು. ಬಹಳ ದಿನಗಳ ನಂತರ ಭೇಟಿಯಾದ ಗೆಳೆಯನನ್ನು ACP ಸುರೇಶ್ ಆತ್ಮೀಯವಾಗಿ ಸ್ವಾಗತಿಸಿದರು. ಸುರೇಶ್, ಈ ಹುಡುಗಿ ಕವನ ಅಂತ, ನನ್ನ ಮಗಳ ಗೆಳತಿ. ಇವಳು ನಮ್ಮ ಮನೆ ಪಕ್ಕ ಇರೋ ಬಾಡಿಗೆ ಮನೆಯಲ್ಲಿ ಇರೋದು. ಪ್ರತಿದಿನ ಅವಳು ಕಾಲೇಜಿಗೆ ಹೋಗಿ ಬರಬೇಕಾದರೆ ಯಾರೋ ಫಾಲೋ ಮಾಡ್ತಾರಂತೆ. ತುಂಬ ಹೆದರಿಕೊಂಡಿದ್ದಾಳೆ. ರಾಮಯ್ಯನವರು ಸಂಕ್ಷಿಪ್ತವಾಗಿ ವಿವರಿಸಿದರು. ಸುರೇಶ್ ಕವನಾಳ ಕಡೆ ತಿರುಗಿದರು. ಯಾರಮ್ಮ ನಿಮ್ಮನ್ನ ಫಾಲೋ ಮಾಡ್ಕೊಂಡು ತೊಂದರೆ ಕೊಡ್ತಿರೋದು ಎನ್ನುವಷ್ಟರಲ್ಲಿ ಕವನಾಳ ಗಂಟಲಿನ ದ್ರವ ಆರಿತು. ಆ ವ್ಯಕ್ತಿ ನಿಮಗೆ ಪರಿಚಯ ಇಲ್ವಾ? ಇಲ್ಲ ಎನ್ನುವಂತೆ ತಲೆಯಲ್ಲಾಡಿಸಿದಳು. ಹತ್ತಿರ ಬಂದು ನಿಮ್ಮ ಜೊತೆ ಮಾತಾಡೋದಾಗ್ಲಿ, ಇಂಡಿಸೆಂಟ್ ಆಗಿ ಬಿಹೇವ್ ಮಾಡೋದಾಗ್ಲಿ ಮಾಡ್ತಾರಾ? ಸುರೇಶ್ ಅವರ ಪ್ರಶ್ನೆಗೆ ಕವನಾಳ ಮುಖದಲ್ಲಿ ಗೊಂದಲ ಇಣುಕಿತು. ಇಲ್ಲ. ಮತ್ತೆ ಅಷ್ಟೊಂದು ಹೆದರಿಕೊಳ್ಳೋಕೆ ಕಾರಣ? ನನ್ನ ಜೀವಕ್ಕೇನಾದರೂ ಅಪಾಯ ಇದೆಯೇನೋ ಅಂತ ಭಯ ಆಗುತ್ತೆ. ಕವನ ಹೇಳಿದೊಡನೆ ಸುರೇಶ್ ನಕ್ಕರು. ಜೀವ ತೆಗೆಯೋದು ಅಷ್ಟು ಸುಲಭವಲ್ಲ ಮೇಡಮ್. ಸರಿ, ನೀವೇನು ಮಾಡ್ತಾ ಇದ್ದೀರಿ? MCA ವಿದ್ಯಾರ್ಥಿನಿ. ಐಸಿ. ನಿಮ್ಮ ಜೊತೆ ಸ್ಟಡಿ ಮಾಡೋರೆಲ್ಲ ಹೇಗೆ? ಪರವಾಗಿಲ್ಲ, ಎಲ್ಲರೂ ಫ್ರೆಂಡ್ಲಿ ಆಗಿರುತ್ತಾರೆ. ಸುರೇಶ್ ಯೋಚಿಸುತ್ತಾ ಸ್ವಲ್ಪ ಸಮಯದ ಬಳಿಕ, ತಪ್ಪು ತಿಳ್ಕೋಬೇಡಿ, ವೈಯಕ್ತಿಕವಾಗಿ ನಿಮಗೆ ಯಾರ ಜೊತೆಯಲ್ಲಾದರೂ ಹೆಚ್ಚು ಸ್ನೇಹ ಇದೆಯೇ ಎಂದು ಕೇಳಿದಾಗ ಕವನ ಇಲ್ಲ, ಖಂಡಿತ ಇಲ್ಲ ಎಂದಳು. ಹೋಗ್ಲಿ, ಯಾರ ಜೊತೆಯಲ್ಲಾದರೂ ಮನಸ್ತಾಪ ಏನಾದರೂ ಆಗಿತ್ತೆ? ಇಲ್ಲ ಸರ್, ಸಾಮಾನ್ಯವಾಗಿ ನಾನು ಕಾಲೇಜಿನಲ್ಲಿ ಯಾರ ಜೊತೆಯೂ ಜಾಸ್ತಿ ಮಿಂಗಲಾಗಲ್ಲ. ನನ್ನ ಪಾಡಿಗೆ ನಾನು ಇರುತ್ತೇನೆ. ಕವನ ಹೇಳಿದಾಗ ಸುರೇಶ್ ನೀಳವಾದ ಉಸಿರು ಹೊರಚೆಲ್ಲಿದರು. ನೀವು ಮನೆಯಲ್ಲಿ ಯಾರೆಲ್ಲ ಇರೋದು? ನಾನೊಬ್ಬಳೇ ಇರೋದು. ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ? ಅವರೆಲ್ಲ ಊರಲ್ಲಿ ಇದ್ದಾರೆ. ಮತ್ತೆ ನೀವೇನು ಒಬ್ಬರೇ ಇಲ್ಲಿರೋದು ಎಂದರು ಸುರೇಶ್ ಆಶ್ಚರ್ಯದಿಂದ. ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಲು ಇಲ್ಲಿ ಬಂದಿರೋದು. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರಾದರೂ ಶತ್ರುಗಳಿದ್ದಾರೆಯೇ? ಇಲ್ಲ, ಕವನ ಮೆಲ್ಲನೆ ಹೇಳಿದಳು. ಸುರೇಶ್ ಈಗ ಗೊಂದಲದಲ್ಲಿ ಬಿದ್ದರು. ಹೋಗ್ಲಿ, ನಿಮಗೆ ಯಾರ ಬಗ್ಗೆನಾದರೂ ಅನುಮಾನ ಇದೆಯೇ? ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದು ತೊಂದರೆ ಮಾಡೋಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎಂದು. ಅನುಮಾನ ಅಂತ ಯಾರ ಬಗ್ಗೆನೂ ಬೆರಳು ಮಾಡಿ ತೋರಿಸಕ್ಕಾಗಲ್ಲ ಸರ್. ಆದರೆ ಆ ವ್ಯಕ್ತಿ ಇಲ್ಲಿಯವರೇ ಆಗಿರಬೇಕು. ಕವನಾಳ ಮಾತು ಕೇಳಿ ಸುರೇಶ್ ತಮ್ಮ ಸೀಟಿಗೆ ಬೆನ್ನು ಒರಗಿಸಿಕೊಂಡು ಕುಳಿತರು. ಹೈಸಿ, ನಮ್ಮ ಇನ್ಸ್ಪೆಕ್ಟರ್ ಹತ್ತಿರ ಒಂದು ಕಂಪ್ಲೇಂಟ್ ಬರೆದುಕೊಡಿ. ಒಂದೆರಡು ದಿನ ನಮ್ಮ ಸ್ಟೇಷನ್ ಪೇದೆಯೊಬ್ಬರನ್ನು
ನಿಮ್ಮ ಹಿಂದೆ ಬರೋ ಹಾಗೆ ಏರ್ಪಾಟು ಮಾಡ್ತೀನಿ. ನಿಮ್ಮನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಎಂದು ಗೊತ್ತಾಗುತ್ತೆ. ತುಂಬ ಥ್ಯಾಂಕ್ಸ್. ಅಷ್ಟು ಸಹಾಯ ಮಾಡಿದ್ರೆ ಪಾಪ ಆ ಹುಡುಗಿಗೆ ಬಹಳ ಉಪಕಾರವಾಗುತ್ತೆ. ರಾಮಯ್ಯನವರು ಎದ್ದು ನಿಂತು ಅವರ ಕೈ ಕುಲುಕಿದರು. ಹೀಗೀಗ ಹೆಣ್ಣು ಮಕ್ಕಳು ಹಾಡಗಲಲ್ಲೂ ನೆಮ್ಮದಿಯಾಗಿ ಓಡಾಡ್ಕೊಂಡು ಇರೋ ಹಾಗಿಲ್ಲ. ಅಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಡೋಂಟ್ ವರಿ, 2 ದಿನದಲ್ಲಿ ಅವನನ್ನು ಪತ್ತೆ ಹಚ್ತೀವಿ. ಸುರೇಶ್ ಭರವಸೆ ನೀಡಿ ಅವರನ್ನು ಬೀಳ್ಕೊಟ್ಟರು. ಅವರ ಆದೇಶದಂತೆ ಪೊಲೀಸ್ ಪೇದೆಯೊಬ್ಬರು 2 ದಿನ ಕವನಾಳ ಜೊತೆ ಬಂದಿದ್ದರು. ಸುತ್ತಮುತ್ತಲೂ ಯಾವ ಅನುಮಾನಾಸ್ಪದ ವ್ಯಕ್ತಿಯೂ ಗೋಚರವಾಗಲಿಲ್ಲ. ಅವಳಿಗೆ ತೊಂದರೆ ಕೊಡುತ್ತಿರುವ ವ್ಯಕ್ತಿ ಯಾರೆಂದು ತಿಳಿಯಲಾರದೆ ಸುರೇಶ್ ಗೊಂದಲಕ್ಕೀಡಾದರು. ಬಹುಶಃ ನೀವು ಪೊಲೀಸ್ ರಕ್ಷಣೆ ತೆಗೆದುಕೊಂಡಿರೋದು ಆ ವ್ಯಕ್ತಿಗೆ ಗೊತ್ತಾಗಿ ಬಿಟ್ಟಿರಬೇಕು. ಅದಕ್ಕೆ ಜಾಗರೂಕನಾಗಿ ಬಿಟ್ಟಿದ್ದಾನೆ ಅನ್ಸುತ್ತೆ. ಇನ್ಮುಂದೆ ಅವನಿಂದ ನಿಮಗೆ ಹೆಚ್ಚು ತೊಂದರೆ ಬರಲಾರದು ಮೇಡಮ್. ಸ್ವಲ್ಪ ದಿನಗಳು ನೋಡಿ. ಮತ್ತೆ ನಿಮಗೇನಾದರೂ ಪ್ರಾಬ್ಲಮ್ ಕಂಡುಬಂದರೆ ತಕ್ಷಣ ನನಗೆ ತಿಳಿಸಿ ಎಂದು ಕವನಾಗೆ ಆದೇಶ ನೀಡಿದರು. ಕವನಾಳ ಸಮಸ್ಯೆಗೆ ಪರಿಹಾರ ಸಿಗದಿರುವುದು ರಾಮಯ್ಯನವರಿಗೂ ಬೇಸರ ತರಿಸಿತು. ನಾನೊಂದೆರಡು ದಿನ ನಿನ್ ಜೊತೆ ಬರ್ಲೇನಮ್ಮ ಎಂದು ಕೇಳಿದರು. ಅವರ ಅಂತಃಕರಣಕ್ಕೆ ಸೋತ ಕವನ, ಬೇಡ ಅಂಕಲ್, ಪರವಾಗಿಲ್ಲ. ರಸ್ತೆ ತುಂಬ ಜನ ಇರುತ್ತಾರೆ. ಆ ವ್ಯಕ್ತಿ ನನಗೆ ತೊಂದರೆ ಮಾಡಲಾರ ಅನ್ಸುತ್ತೆ. ಹಾಗೇನಾದರೂ ತೊಂದರೆ ಮಾಡಿದರೆ ತಕ್ಷಣ ತಿಳಿಸೋಕೆ ನಿಮ್ಮ ಫ್ರೆಂಡ್ ಹೇಳಿದ್ದಾರಲ್ಲ ಎಂದು ಅವರ ಸಲಹೆಯನ್ನು ನಯವಾಗಿ ನಿರಾಕರಿಸಿದಳು. ಮತ್ತೆ ಅವಳ ದಿನಚರಿ ಯಾಂತ್ರಿಕವಾಗಿ ಸಾಗುತ್ತಿತ್ತು. ಅಂದು ಬೆಳಗ್ಗೆ ಕಾವೇರಿ ರಾಮಯ್ಯನವರ ಮನೆಗೆ ತುರ್ತಾಗಿ ಫೋನ್ ಮಾಡಿದರು. ಭಾನುವಾರ ಸಾಯಂಕಾಲ ನಮ್ಮ ಭುವನ್ಗೆ ಹುಡುಗಿ ನೋಡಲು ಹುಡುಗಿ ಮನೆಗೆ ಹೋಗೋಣ ಅಂತ ಇದ್ದೀನಿ ಅಣ್ಣ. ನಮ್ಮ ಮನೆಯಲ್ಲಿ ಹಿರಿಯರು ಅಂತ ನೀವೇ ಅಲ್ವಾ ಅಣ್ಣ ಇರೋದು. ನೀವು ಸೌಮ್ಯ ಜೊತೆಗಿದ್ದರೆ ನನಗೂ ಖುಷಿಯಾಗುತ್ತದೆ. ನೀವಿಬ್ಬರು ಶನಿವಾರ ಸಂಜೆಯೇ ಬಂದು ಬಿಡಿ ಎಂದಾಗ ರಾಮಯ್ಯನವರಿಗೆ ನಿರಾಕರಿಸಲಾಗದೆ ಹೋಗಲು ಒಪ್ಪಿಕೊಂಡರು. ಆದರೆ ಅದೇ ದಿನ ಮಧ್ಯಾಹ್ನ ಭುವನ್ ಇದ್ದಕ್ಕಿದ್ದಂತೆ ರಾಮಯ್ಯನವರ ಮನೆಗೆ ಬಂದಾಗ ರಾಮಯ್ಯನವರು ಹೊರಗಡೆ ಹೋಗಿದ್ದರು. ಸೌಮ್ಯ ಅವನನ್ನು ಸ್ವಾಗತಿಸಿ, ಬಾರೋ ಮದುಮಗ, ಅತ್ತೆ ಮಧ್ಯಾಹ್ನ ಫೋನ್ ಮಾಡಿದ್ದರು. ಆದಷ್ಟು ಬೇಗ ನಮಗೆ ಮದುವೆ ಊಟ ಹಾಕಿಸ್ತೀಯಾ ಅಂತೆ ಎಂದು ಹೇಳಿದಾಗ ಅವನ ಮುಖ ಗಂಭೀರವಾಯಿತು. ನನಗೂ ಫೋನ್ ಮಾಡಿ ಹೇಳಿದ್ರು. ಹುಡುಗಿಯ ಹೆಸರೇನು? ಏನ್ ಮಾಡ್ಕೊಂಡಿದ್ದಾಳಂತೆ? ಫೋಟೋ ನೋಡಿದ್ದೀಯಾ? ನೋಡೋಕೆ ಹೇಗಿದ್ದಾಳೆ ಎಂದು ಸೌಮ್ಯ ಕುತೂಹಲದಿಂದ ಕೇಳಿದಳು. ಆಗ ಭುವನ್, ಅದೆಲ್ಲ ಏನು ಗೊತ್ತಿಲ್ಲ ಕಣೆ, ತಿಳಿದುಕೊಳ್ಳೋ ಆಸಕ್ತಿಯೂ ನನಗಿಲ್ಲ ಎಂದಾಗ ಸೌಮ್ಯ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾ ಕುಳಿತಳು. ಯಾಕೋ, ಏನಾಯ್ತು? ಅಮ್ಮ ನೋಡಿರೋ ಹುಡುಗಿಯನ್ನು ನೋಡೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಆಸೆ ಅಮ್ಮನಿಗೆ ಗೊತ್ತಾಗೋದೇ ಇಲ್ಲ. ಅವರು ನೋಡಿದ ಹುಡುಗಿ ನನಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತಿದೆ. ಅವನ ಮಾತು ಕೇಳಿ, ಹುಡುಗಿ ಹೇಗಿರಬೇಕು ಎಂದು ನಿನಗಾಸೆ ಎಂದು ಸೌಮ್ಯ ಕುತೂಹಲದಿಂದ ಕೇಳಿದಳು. ಅವಳು ಹೇಗೆ ಇರಲಿ, ಹೆಂಡತಿ ಅಂತ ಕನ್ಸಿಡರ್ ಮಾಡೋಕೆ ಮುಂಚೆ ಸ್ವಲ್ಪನಾದರೂ ಅವಳನ್ನು ಅರ್ಥ ಮಾಡ್ಕೋಬೇಕಲ್ವ ನಾನು ಹೋದ್ಸಲ ನಿಮ್ಮ ಮನೆಗೆ ಬಂದಾಗ ಒಂದು ವಿಷಯ ಹೇಳೋಣ ಅಂತ ಇದ್ದೆ ಎಂದು ಸೌಮ್ಯ ಮೆಲ್ಲನೆ ಹೇಳಿದಾಗ ಭುವನ್ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದ. ಏನದು? ನನ್ನ ಕ್ಲಾಸಿನಲ್ಲಿ ಕವನ ಅಂತ ಇದ್ದಾಳೆ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಈಗ ನಮ್ಮ ಮನೆ ಪಕ್ಕ ಸಣ್ಣ ಮನೆ ಇದೆಯಲ್ಲ, ಅದರಲ್ಲಿ ಬಾಡಿಗೆಗೆ ಇದ್ದಾಳೆ. ತುಂಬ ಒಳ್ಳೆ ಹುಡುಗಿ, ನೋಡೋದಕ್ಕೂ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಆದರೆ ಅಷ್ಟೇ ಸಿಂಪಲ್ ಕೂಡ. ಒಂದ್ಸಲ ನಿನಗೆ ಪರಿಚಯ ಮಾಡಿಸ್ತೀನಿ. ಈಗ ಅವಳು ಮನೆಯಲ್ಲಿಲ್ಲ, ಕಾಲೇಜ್ ಮುಗಿದ ತಕ್ಷಣ ಕೆಲಸಕ್ಕೆ ಹೋಗ್ತಾಳೆ. ಪಾಪ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕಲಿತಾ ಇದ್ದಾಳೆ ಎನ್ನುತ್ತಿದ್ದಂತೆ ಭುವನ್ ಅವಳ ಮಾತು ತಡೆದ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀಯಾ? ಅವಳು ಏನಾದರೂ ಮಾಡ್ತಾ ಇರಲಿ, ಅದೆಲ್ಲ ನನಗ್ಯಾಕೆ? ಅವನ ದನಿಯಲ್ಲಿದ್ದ ಅಸಮಾಧಾನ ಗಮನಿಸಿ ಸೌಮ್ಯಾಳ ಮನಸ್ಸಿನಲ್ಲಿ ಮೂಡಿದ್ದ ಉತ್ಸಾಹ ಮರೆಯಾಯಿತು. ನಾನು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಅಂದ್ಕೊಂಡು ಬಂದೆ. ನೀನು ಬೇರೆ ವಿಷಯ ಹೇಳಿ ನನ್ನ ಮೂಡ್ ಹಾಳು ಮಾಡ್ತಾ ಇದ್ದೀಯಾ ಎಂದಾಗ ಸೌಮ್ಯ ಅವನನ್ನೇ ನೋಡಿದಳು. ಏನದು? ನನ್ನ ಹತ್ರ ಹೇಳ್ಕೊಳ್ಳೋ ಅಂಥ ವಿಷಯ? ಫೇಸ್ಬುಕ್ ಮೂಲಕ ನನಗೆ ಇತ್ತೀಚೆಗೆ ರಾಧಿಕಾ ಅಂತ ಒಂದು ಹುಡುಗಿ ಪರಿಚಯ ಆಗಿದ್ದಾಳೆ. ಆಗಾಗ ಚಾಟಿಂಗ್ ಮಾಡ್ತಾ ಇರ್ತೀವಿ. ಅವಳನ್ನು ಇದುವರೆಗೂ ನೋಡಿಲ್ಲ. ಆದರೆ ಇಂದು ಸಂಕೋಚದಿಂದ ಮಾತು ನಿಲ್ಲಿಸಿ ಮುಗಳನಗೆ ಬೀರಿದ. ಆ ಹುಡುಗಿಯನ್ನು ಇಷ್ಟಪಡ್ತಿದೀಯಾ ಅನ್ನೋ?
ಭುವನ್ನಕ್ಕೂ ಅವಳ ಸ್ವಭಾವ ನನಗೆ ತುಂಬ ಇಷ್ಟವಾಗಿದೆ. ಅಮ್ಮನಿಗಿನ್ನೂ ಹೇಳಿಲ್ಲ, ಯಾಕಂದರೆ ಅವಳನ್ನು ಮೀಟ್ ಮಾಡಿ ಅವಳ ಅಭಿಪ್ರಾಯ ತಿಳ್ಕೊಳ್ಳೋವರೆಗೂ ಮುಂದುವರಿಯೋದು ಬೇಡ ಅಂದ್ಕೊಂಡಿದ್ದೇನೆ. ಅಷ್ಟರಲ್ಲಿ ಈ ಅಮ್ಮ ಬೇರೆ ಯಾವುದೋ ಹುಡುಗಿಯನ್ನು ಕರೆಸೋಕೆ ಏರ್ಪಾಟು ಮಾಡಿಬಿಟ್ಟಿದ್ದಾರೆ. ಈಗ ಈ ವಿಷಯ ನನಗ್ಯಾಕೆ ಹೇಳ್ತಾ ಇದ್ದೀಯಾ ಎಂದು ಸೌಮ್ಯ ಪ್ರಶ್ನಿಸಿದಾಗ ಭುವನ್ ಅವಳ ಕೈ ಹಿಡಿದುಕೊಂಡು, ನಿನ್ನನ್ನೇ ನಂಬ್ಕೊಂಡು ಬಂದಿದ್ದೀನಿ ಕಣೆ, ಪ್ಲೀಸ್ ಅಮ್ಮನ ಹತ್ತಿರ ನೀನೇ ಮಾತಾಡಿ ಭಾನುವಾರ ಹುಡುಗಿಯ ಮನೆಗೆ ಹೋಗದೇ ಇರೋ ಹಾಗೆ ಮಾಡು. ಭುವನ್ ಗೋಗರಿಯುವುದನ್ನು ಕಂಡು ಅವಳ ಮನಸ್ಸು ಕರಗಿತು. ಖಂಡಿತ ಅತ್ತೆ ಹತ್ತಿರ ಹೇಳೋಕೆ ಟ್ರೈ ಮಾಡ್ತೀನಿ ಕಣೋ, ಆದರೆ ಎಷ್ಟರ ಮಟ್ಟಿಗೆ ನನ್ನ ಮಾತು ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೌಮ್ಯಾಳ ಮಾತಿನಂತೆ ಕಾವೇರಿ ಅವಳ ಸಲಹೆಯನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನಾ? ಇನ್ನೇನು ವಯಸ್ಸಾದ್ಮೇಲೆ ಮದುವೆ ಆಗ್ತಾನಂತ? ಹೆಣ್ಣಿನ ಕಡೆಯವರಿಗೆ ಆಗ್ಲೇ ಭಾನುವಾರ ಬರುತ್ತೇವೆ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನನ್ನ ಮಗನಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾಚಿಕೆಗೇಡು. ಈಗಲೇ ಹೀಗೆ ರೇಗಾಡುವ ಅತ್ತೆ ಇನ್ನು ರಾಧಿಕಾಳ ವಿಷಯ ಕೇಳಿದ್ರೆ ಇನ್ನೆಷ್ಟು ಕೋಪ ಮಾಡಿಕೊಳ್ಳುತ್ತಾರೋ ಎಂದು ಊಹಿಸಿದ ಸೌಮ್ಯ ಆ ವಿಚಾರ ಬಾಯಿ ಬಿಡಲಿಲ್ಲ. ನೀನು ಅವನನ್ನು ಸಪೋರ್ಟ್ ಮಾಡಿಕೊಂಡು ಬರುತ್ತೀಯಲ್ಲ ಸೌಮ್ಯ, ಇನ್ನೊಂದ್ಸಲ ಅವನು ನಿಮ್ಮ ಮನೆಗೆ ಬಂದು ಏನಾದರೂ ಹೇಳಿಕೊಂಡರೆ ನೀನು ಅಣ್ಣ ಇಬ್ಬರೂ ಬೈದು ಬುದ್ಧಿ ಹೇಳಿ ಕಳಿಸಿ ಎಂದು ಕಾವೇರಿ ಹೇಳಿದಾಗ ತಾನಿನ್ನೇನೂ ಮಾತಾಡಿ ಪ್ರಯೋಜನವಿಲ್ಲವೆಂದು ನೆನೆದು ಸೌಮ್ಯ ಫೋನ್ ಇಟ್ಟಳು. ಭುವನ್ ತನ್ನ ಮನೆಗೆ ಹೋದವನೇ ಫೇಸ್ಬುಕ್ನಲ್ಲಿ ರಾಧಿಕಾ ಜೊತೆ ಚಾಟಿಂಗ್ ಮಾಡಲು ಆರಂಭಿಸಿದ. ಹಾಯ್ ರಾಧಿಕಾ ಎಂದು ಮೆಸೇಜ್ ಮಾಡಿ ಭುವನ್ ರಾಧಿಕಾಳ ಪ್ರತಿಕ್ರಿಯೆಗೆ ಕಾಯುತ್ತಿದ್ದ. ರಾಧಿಕಾ ಹಾಯ್ ಎಂದು ರಿಪ್ಲೈ ಮಾಡಿದ ತಕ್ಷಣ ಅವನ ಮುಖ ಹರಳಿತು. ನಾವಿಬ್ಬರು ಯಾವಾಗ ಮೀಟ್ ಮಾಡೋದು? ನಿನ್ನನ್ನು ನೋಡುವ ಕಾತರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಭುವನ್ ಕಳುಹಿಸಿದ ಉತ್ತರ ನೋಡಿ ಅವಳ ತುಟಿಗಳಲ್ಲಿ ಕಿರುನಗೆ ಮೂಡಿತು. ನನಗೂ ನಿಮ್ಮನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ, ಆದರೆ ಈ ತಿಂಗಳು ಸ್ವಲ್ಪ ಬ್ಯುಸಿ ಇದ್ದೇನೆ. ಮುಂದಿನ ತಿಂಗಳು ಖಂಡಿತವಾಗಿಯೂ ಮೀಟ್ ಮಾಡೋಣ ಎಂದು ರಾಧಿಕಾ ಮೆಸೇಜ್ ಮಾಡಿದಳು. ಭುವನ್ ಪ್ರತಿಕ್ರಿಯೆ ನೀಡುವ ಮುನ್ನವೇ ಅವಳ ಸಂಪರ್ಕ ಕಡಿಯಿತು. ಅವನು ಕನಸು ಕಾಣುತ್ತಾ ಹಾಗೆಯೇ ಸೋಫಾಕ್ಕೆ ಒರಗಿ ಕುಳಿತು ರಾಧಿಕಾ ಹೇಗಿರುವವಳೆಂದು ನಾನಾ ವಿಧದಲ್ಲಿ ಊಹೆ ಮಾಡುತ್ತಾ ನಿದ್ದೆಗೆ ಜಾರಿದ. ಇತ್ತ ಶನಿವಾರವೇ ರಾಮಯ್ಯ ತಮ್ಮ ಮಗಳ ಜೊತೆ ತಂಗಿಯ ಮನೆಗೆ ಬಂದರು. ಮನೆಗೆ ಬಂದ ಅವರಿಬ್ಬರನ್ನು ಆತ್ಮೀಯವಾಗಿ ಸ್ವಾಗತಿಸಿದಳು ರಾಮಯ್ಯನವರ ತಂಗಿ ಕಾವೇರಿ. ಭುವನೆಲ್ಲಿ ಕಾಣಿಸ್ತಾ ಇಲ್ಲ ಎಂದು ಕೇಳಿದರು ರಾಮಯ್ಯನವರು. ಅವನಿಗೆ ನಾಳೆ ಹುಡುಗಿ ನೋಡೋಕೆ ಹೋಗೋದು ಇಷ್ಟ ಇಲ್ಲ. ಈಗಿನ ಕಾಲದ ಮಕ್ಕಳಿಗೆ ನಮ್ಮ ಆಸೆ ಆಕಾಂಕ್ಷೆ ಹೇಗೆ ಗೊತ್ತಾಗುತ್ತೆ ನೀನೇ ಹೇಳು? ನಾಳೆ ಹೋಗೋದು ಬೇಡ ಅಂತ ಸಿಟ್ನಲ್ಲಿ ರೂಮಲ್ಲಿ ಕೂತಿದ್ದಾನೆ ಎಂದು ಗೊಣಗಿದರು. ಸರಿ, ನಾನೇ ಅವನ ಹತ್ತಿರ ಹೋಗಿ ಮಾತಾಡಿ ಬರುತ್ತೇನೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವನು ನಾಳೆ ಬರಲು ಒಪ್ಪಿಕೊಳ್ಳುತ್ತಾನೆ. ಅವನನ್ನು ಒಪ್ಪಿಸೋ ಜವಾಬ್ದಾರಿ ನನ್ನದು ಎಂದು ಹೇಳಿ ಭುವನ್ನ ರೂಮಿನತ್ತ ತೆರಳಿದರು ರಾಮಯ್ಯನವರು. ಮಾವ, ನೀವ್ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗಲಿಲ್ಲ. ನಾ ಬಂದು ಸ್ವಲ್ಪ ಹೊತ್ತಾಯಿತು. ನಿನ್ನ ಹತ್ತಿರ ಮಾತಾಡೋಣ ಅಂತ ನಿನ್ನನ್ನು ಹುಡುಕಿಕೊಂಡು ನಿನ್ನ ರೂಮಿನತ್ತ ಬಂದೆ. ಹೇಳಿ ಮಾವ, ಏನು ವಿಷಯ? ನೀನು ಯಾಕೆ ನಾಳೆ ಹುಡುಗಿ ಮನೆಗೆ ಹೋಗಲು ಒಪ್ಪಿಕೊಳ್ತಾ ಇಲ್ಲ? ನನಗೆ ಈಗಲೇ ಮದುವೆಯಾಗಲು ಇಷ್ಟ ಇಲ್ಲ, ಅದಕ್ಕೆ ಒಪ್ಪಿಕೊಳ್ತಾ ಇಲ್ಲ. ನಾಳೆ ಹುಡುಗಿ ನೋಡು, ಇಷ್ಟ ಆಗಲಿಲ್ಲ ಅಂದರೆ ಮದುವೆಗೆ ಒಪ್ಪಿಕೊಳ್ಳಬೇಡ. ಮತ್ತೆ ಬೇರೆ ಹುಡುಗಿ ನೋಡಿದ್ರೆ ಆಯ್ತು, ಅದರಿಂದ ನಿಮ್ಮ ಅಮ್ಮನಿಗೂ ಬೇಜಾರಾಗಲ್ಲ ಎಂದಾಗ ಭುವನ್ಗೂ ಸರಿ ಎನಿಸಿತು. ಮರುದಿನ ಹುಡುಗಿಯ ಮನೆಯತ್ತ ಅವರ ಪಯಣ ಆರಂಭವಾಯಿತು. ಹುಡುಗಿಯ ಮನೆಗೆ ತಲುಪಿದಾಗ ಇವರನ್ನು ಹುಡುಗಿಯ ಮನೆಯವರು ಆದರದಿಂದ ಬರಮಾಡಿಕೊಂಡರು. ಪ್ರಯಾಣ ಹೇಗಿತ್ತು? ಏನಾದರೂ ತೊಂದರೆಯಾಯಿತೆ ಎಂದು ವಿಚಾರಿಸಿದರು ಹುಡುಗಿಯ ತಂದೆ ಗೋವಿಂದಯ್ಯನವರು. ತುಂಬ ಚೆನ್ನಾಗಿತ್ತು, ಏನೂ ತೊಂದರೆಯಾಗಿಲ್ಲ ಎಂದರು ರಾಮಯ್ಯನವರು. ತುಂಬ ಸಂತೋಷ ಎಂದು ಹೇಳಿ ತಮ್ಮ ಮನೆಯವರನ್ನೆಲ್ಲ ಪರಿಚಯ ಮಾಡಿ ತಮ್ಮ ಪತ್ನಿಯ ಬಳಿ ತಮ್ಮ ಮಗಳು ಸಂಧ್ಯಾಳನ್ನು ಕರೆದುಕೊಂಡು ಬರುವಂತೆ ಗೋವಿಂದಯ್ಯನವರು ಸೂಚಿಸಿದರು. ಸಂಧ್ಯಾ ಇವರ ಮುಂದೆ ಬಂದ ತಕ್ಷಣ ರಾಮಯ್ಯನವರು, ಭುವನ್ನ ಬಳಿ ಹುಡುಗಿಯನ್ನು ನೋಡಿದ್ಯಾ? ಹೇಗಿದ್ದಾಳೆ? ಇಷ್ಟ ಆಗಿದ್ದಾಳೆ ಅಲ್ವಾ ಎಂದಾಗ, ನಾನು ಹುಡುಗಿಯ ಜೊತೆ ಮಾತಾಡಬಹುದಾ ಎಂದು ರಾಮಯ್ಯನವರ ಕಿವಿಯಲ್ಲಿ ಮೆಲ್ಲಗೆ ಕೇಳಿದ ಭುವನ್. ರಾಮಯ್ಯನವರು, ನಮ್ಮ ಭುವನ್ ಸಂಧ್ಯಾ ಜೊತೆ ಮಾತಾಡಬೇಕಂತೆ ಎಂದಾಗ, ಅದಕ್ಕೇನಂತೆ, ಹೊರಗಡೆ ಹೋಗಿ ಮಾತಾಡಿಕೊಂಡು ಬರಲಿ,
ಎಂದರು ಗೋವಿಂದಯ್ಯನವರು. ಭುವನ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಈ ಮದುವೆ ಇಷ್ಟ ಇಲ್ಲ ಅಂತ ಸಂಧ್ಯಾ ಹತ್ತಿರ ಹೇಳಿಬಿಡಬೇಕು ಅಂದುಕೊಂಡ. ಆದರೆ ಅಷ್ಟರಲ್ಲೇ ಸಂಧ್ಯಾ, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಈಗಾಗಲೇ ಬೇರೆಯವರನ್ನು ಇಷ್ಟಪಡ್ತಾ ಇದ್ದೀನಿ ಎಂದು ಭುವನ್ ಬಳಿ ಹೇಳಿಯೇ ಬಿಟ್ಟಳು. ಭುವನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಆದರೆ ಅವಳ ಮುಂದೆ ಖುಷಿಯನ್ನು ತೋರ್ಪಡಿಸಲಾಗದೆ ಸಂಧ್ಯಾಳನ್ನು ಗಂಭೀರವಾದ ಮುಖ ಮಾಡಿಕೊಂಡೇ ಪ್ರಶ್ನಿಸಲು ಆರಂಭಿಸಿದ. ನಿಮ್ಮ ಮನೆಯವರಿಗೆ ಈ ವಿಷಯ ಗೊತ್ತಿಲ್ವಾ? ನಿಮಗೆ ನನ್ನ ಜೊತೆ ಮದುವೆ ಮಾಡಲು ತಯಾರಾಗಿದ್ದಾರೆ ಎಂದು ಭುವನ್ ಕೇಳಿದಾಗ, ಮನೆಯವರಿಗೆ ಗೊತ್ತಿದೆ. ಅವರು ನನ್ನ ಮದುವೆ ಕಿರಣ್ನ ಜೊತೆ ಮಾಡಲು ತುಂಬ ಪ್ರಯತ್ನ ಪಟ್ಟರು. ಆದರೆ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಿರಣ್ ಇಂದು ನನ್ನನ್ನು ಮದುವೆಯಾಗಲು ಒಪ್ಪಿಗೆ ನೀಡ್ತಾ ಇಲ್ಲ ಎಂದು ಹೇಳ್ತಾ ಇದ್ದಾಗ ಅವಳ ಕಣ್ಣು ತುಂಬಿ ಬಂದವು. ನೀವು ಬೇಜಾರು ಮಾಡ್ಕೋಬೇಡಿ, ಹೇಗಾದರೂ ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡುವ ಜವಾಬ್ದಾರಿ ನನ್ನದು ಎಂದು ಸಂಧ್ಯಾಗೆ ಮಾತು ಕೊಟ್ಟ. ಅದು ನಿಮ್ಮಿಂದ ಸಾಧ್ಯವಾಗುತ್ತಾ ಎಂದಳು ಸಂಧ್ಯಾ ಅನುಮಾನದಿಂದ. ಖಂಡಿತವಾಗಿಯೂ ಸಂಧ್ಯಾ, ಆಗುತ್ತದೆ, ನೀವೇನೂ ಚಿಂತೆ ಮಾಡಬೇಡಿ. ನೀವು ನನಗೆ ಕಿರಣ್ನ ಫೋನ್ ನಂಬರ್ ಕೊಟ್ಟರೆ ಅಷ್ಟೇ ಸಾಕು ಎಂದ ಭುವನ್. ಸಂಧ್ಯಾ ಹೇಳಿದ ನಂಬರನ್ನು ನೋಟ್ ಮಾಡಿಕೊಂಡು ಮನೆಯ ಒಳಗೆ ಬಂದು ಗೋವಿಂದಯ್ಯನವರ ಬಳಿ, ಸಂಧ್ಯಾ ಕಿರಣ್ಣನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಅದು ನಿಮಗೂ ತಿಳಿದಿದೆ. ನೀವು ಕಿರಣ್ ಜೊತೆ ಸಂಧ್ಯಾಳ ಮದುವೆ ಮಾಡಲು ತುಂಬ ಪ್ರಯತ್ನ ಪಟ್ಟಿದ್ದೀರಾ. ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ನನಗೊಂದು ಅವಕಾಶ ಕೊಡಿ, ನಾನು ಕಿರಣ್ ಹತ್ರ ಮಾತಾಡ್ತೇನೆ ಎಂದು ಹೇಳಿ ಗೋವಿಂದಯ್ಯನವರನ್ನು ಒಪ್ಪಿಸಿ ತನ್ನ ಮನೆಗೆ ಹಿಂದಿರುಗಿದ. ಕಿರಣ್ ರಾತ್ರಿ ಕುಡಿಯುತ್ತಾ ಕೂತಿದ್ದ. ರಾತ್ರಿ ಅದೆಷ್ಟು ಹೊತ್ತಾಗಿತ್ತೋ ಅವನಿಗೇ ತಿಳಿಯದು. ಒಮ್ಮೆಲೆ ಫೋನ್ ರಿಂಗ್ ಆಯಿತು. ಇಷ್ಟೊತ್ತಿನಲ್ಲಿ ಯಾರು, ಯಾಕಾಗಿ ಫೋನ್ ಮಾಡಿರಬಹುದು? ಹೊತ್ತು ಗೊತ್ತಿನ ಪರಿವೇ ಇಲ್ಲವೇ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡ. ಫೋನ್ ಎತ್ತುವ ಉಸಾಬರಿಗೆ ಹೋಗದೆ ತನ್ನ ಪಾಡಿಗೆ ಕುಳಿತು ಕುಡಿತಾ ಮುಂದುವರಿಸಿದ. 4 ಬಾರಿ ರಿಂಗ್ ಆದ ನಂತರ ಸ್ತಬ್ಧವಾಯಿತು. ಸದ್ಯ ಪೀಡೆ ನಿಂತಿತು ಎಂದುಕೊಳ್ಳುತ್ತಾ ಗ್ಲಾಸನ್ನು ಎತ್ತಿಕೊಂಡ. ಮತ್ತೆ ಫೋನ್ ರಿಂಗ್ ಆಯಿತು. ಫೋನ್ ಮಾಡಿದವರಿಗೆ ಬೈದುಕೊಳ್ಳುತ್ತಾ ಫೋನ್ ಇರಿಸಿದ್ದ ಟೇಬಲ್ ಬಳಿ ಹೊರಟ. ಅವನಿಗೆ ಕಾಲನ್ನು ನೆಲದ ಮೇಲೆ ಸರಿಯಾಗಿ ಊರಲೂ ಸಾಧ್ಯವಾಗದ ಪರಿಸ್ಥಿತಿ. ನೇರವಾಗಿ ನಡೆಯಲು ಪ್ರಯತ್ನಿಸಿದ, ಆದರೆ ಅದು ಸಾಧ್ಯವಾಗಲಿಲ್ಲ. ಅಂತೂ ವಾಲುತ್ತಾ ಫೋನ್ ಇಟ್ಟಿದ್ದ ಟೇಬಲ್ ಬಳಿ ಹೋದ. ಫೋನ್ ಎತ್ತಿಕೊಂಡು ಹಲೋ ಎಂದ. ಅವನ ಧ್ವನಿ ತೊದಲುತ್ತಿತ್ತು. ಕಿರಣ್ ಅವರಾ, ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು. ಆ ಕಡೆಯಿಂದ ಗಂಡು ಧ್ವನಿ ಕೇಳಿಸಿತು. ನಿಮಗೆ ಫೋನ್ ಮಾಡಲು ಹೊತ್ತು ಗೊತ್ತಿನ ಪರಿವೇ ಇಲ್ಲವೇ ಎಂದ ಕಿರಣ್. ಕ್ಷಮಿಸಿ, ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು ಎಂದು ಆ ಕಡೆಯಿಂದ ಹೇಳಿದರು. ನೀವ್ಯಾರು ಎಂದು ತೊದಲಿದ ಕಿರಣ್. ನಾನು ಭುವನ್ ಎಂಬ ಉತ್ತರ ಆ ಕಡೆಯಿಂದ ಬಂದಿತು. ಈ ಹೆಸರು ಜೊತೆಗೆ ಇದುವರೆಗೆ ಮಾತನಾಡಿದ್ದ ಧ್ವನಿ ತೀರಾ ಪರಿಚಿತ, ಎಲ್ಲೋ ಕೇಳಿದಂತೆ. ಯಾಕೆ ಸುಮ್ಮನಾಗಿ ಬಿಟ್ಟಿರಿ ಎಂದು ಕೇಳಿದ ಭುವನ್. ಏನಿಲ್ಲ, ನಾಳೆ ನಮ್ಮ ಮನೆಗೆ ಬಂದು ಬಿಡಿ, ಇಲ್ಲೇ ಮಾತಾಡೋಣ ಎಂದ ಕಿರಣ್. ನನಗೆ ನಿಮ್ಮ ಮನೆ ವಿಳಾಸ ಗೊತ್ತಿಲ್ಲ, ವಿಳಾಸ ಹೇಳಿ ಎಂದು ಕೇಳಿದ್ದ ಭುವನ್. ಪರಿಚಯ ಇರೋ ಹಾಗೆ ಮಾತಾಡ್ತೀರಾ? ನಿಮಗೆ ನಮ್ಮ ಮನೆ ವಿಳಾಸ ಗೊತ್ತಿಲ್ವಾ ಎಂದ ಕಿರಣ್ ಕುಡಿದ ಮತ್ತಿನಲ್ಲಿ. ನಮಗೆ ಪರಿಚಯ ಇರುವವರೆಲ್ಲರ ಮನೆ ವಿಳಾಸ ಗೊತ್ತಿರಬೇಕು ಅಂತ ಏನೂ ಇಲ್ಲ ಅಲ್ವಾ? ನಿಮಗೆ ಪರಿಚಯ ಇರುವವರೆಲ್ಲರ ವಿಳಾಸ ಗೊತ್ತಿದೆಯಾ ಎಂದು ಭುವನ್ ಮಾತಿನ ಚಾಟಿ ಬೀಸಿದ. ಭುವನ್ ಹೇಳಿದ ಮಾತು ಕೇಳಿದ ತಕ್ಷಣ ಕುಡಿದು ತಲೆಗೇರಿದ್ದ ಮತ್ತೆಲ್ಲ ಒಮ್ಮೆಲೆ ಸರ್ರನ್ನೇ ಕೆಳಗಿಳಿದ ಹಾಗೆ ಕಿರಣ್ಗೆ ಅನುಭವವಾಯಿತು. ವಿಳಾಸ ಬರೆದುಕೊಳ್ಳಿ, ಹೇಳ್ತೇನೆ ಎಂದ ಕಿರಣ್. ಕಿರಣ್ ಹೇಳಿದ ವಿಳಾಸವನ್ನು ಬರೆದು, ನಾಳೆ ಎಷ್ಟೊತ್ತಿಗೆ ನೀವು ಮನೆಯಲ್ಲಿ ಇರುತ್ತೀರಾ ಎಂದು ಕೇಳಿದ ಭುವನ್. ನಾಳೆ ಬೆಳಗ್ಗೆ ಬನ್ನಿ ಎಂದು ಹೇಳಿ ಫೋನ್ ಇಟ್ಟು ವಾಲುತ್ತಾ ರೂಮಿಗೆ ಹೋಗಿ ಮಲಗಿದ. ಇತ್ತ ಭುವನ್ ಸೌಮ್ಯಾಳ ಬಳಿ ಕಿರಣ್ಗೆ ಫೋನ್ ಮಾಡಿದೆ ಎಂದು ಖುಷಿಯಿಂದ ಹೇಳಿಕೊಂಡ. ಕಿರಣ್ ಹತ್ತಿರ ಮಾತಾಡಿದ್ಯಾ? ಏನ್ ಹೇಳಿದ? ಮದುವೆಗೆ ಒಪ್ಪಿಗೆ ನೀಡಿದ್ನಾ ಎಂದು ಸೌಮ್ಯ ಕೇಳಿದಳು ಕುತೂಹಲದಿಂದ. ಮನೆ ವಿಳಾಸ ಕೊಟ್ಟಿದ್ದಾನೆ, ನಾಳೆ ಅವರ ಮನೆಗೆ ಹೋಗಿ ಮಾತಾಡ್ತೇನೆ. ಈಗಲೇ ತುಂಬ ಹೊತ್ತಾಗಿದೆ, ಬೆಳಗ್ಗೆ ಬೇಗ ಹೇಳಬೇಕು, ನಾನು ಹೋಗಿ ಮಲಗ್ತೇನೆ ಎಂದು ಹೇಳಿ ಭುವನ್ ತನ್ನ ರೂಮಿನತ್ತ ಹೊರಟ. ಮರುದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿ ತಿಂದು ಕಿರಣ್ ನೀಡಿದ ವಿಳಾಸದತ್ತ ಹೊರಟ ಭುವನ್. ಕಿರಣ್ ನೀಡಿದ ವಿಳಾಸದಲ್ಲಿರೋ ಮನೆಯ ಮುಂದೆ ನಿಂತು
ನಿರಾಳವಾಗಿ ಉಸಿರು ಹೊರಚೆಲ್ಲಿದ. ಹೇಗೋ ವಿಳಾಸದಲ್ಲಿರೋ ಮನೆ ಸಿಕ್ತು. ಆದರೆ ನನ್ನ ಮುಂದಿರೋ ಅತಿ ದೊಡ್ಡ ಸವಾಲು ಅಂದರೆ ಕಿರಣ್ಣನ್ನು ಮದುವೆಗೆ ಒಪ್ಪಿಸೋದು. ಹೇಗಾದರೂ ಮಾಡಿ ಅವನನ್ನು ಮದುವೆಗೆ ಒಪ್ಪಿಸಬೇಕು ಎಂದು ಮನದಲ್ಲಿ ಅಂದುಕೊಂಡು ಕಿರಣ್ನ ಮನೆಯ ಬಾಗಿಲು ಬಡಿದ ಭುವನ್. ಸ್ವಲ್ಪ ಹೊತ್ತಿನ ಬಳಿಕ ನಿಧಾನವಾಗಿ ಬಾಗಿಲು ತೆರೆಯಿತು. ಬಾಗಿಲ ಬಳಿ ನಿಂತಿದ್ದ ಕಿರಣ್ಣನ್ನು ಕಂಡು ಭುವನ್ಗೆ ಆಶ್ಚರ್ಯವಾಯಿತು. ಹಾಯ್ ಭುವನ್ ಎಂದು ಕಿರಣ್ ಹೇಳಿದಾಗ ಭುವನ್ಗೆ ತಕ್ಷಣ ಮಾತೇ ಹೊರಡಲಿಲ್ಲ. ನಿಧಾನವಾಗಿ ಮೆತ್ತಗೆ ಹಾಯ್ ಎಂದ ಭುವನ್. ಹೊರಗಡೆ ಯಾಕೆ ನಿಂತುಕೊಂಡಿದ್ದೀಯಾ? ಮನೆಯೊಳಗೆ ಬಾ ಎಂದು ಹೇಳಿ ಭುವನ್ನನ್ನು ಮನೆಯ ಒಳಗಡೆ ಕರೆದುಕೊಂಡು ಹೋದ ಕಿರಣ್. ಹೇಗಿದ್ದೀಯಾ ಎಂದು ಭುವನ್ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ, ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದ ಕಿರಣ್. ನಾನು ಚೆನ್ನಾಗಿದ್ದೀನಿ. ಮನೆಯಲ್ಲಿ ನೀನೊಬ್ಬನೇ ಇರೋದಾ ಎಂದ ಭುವನ್. ಅಮ್ಮ ಇದ್ದಾರೆ. ನೀನು ಬರೋದಕ್ಕಿಂತ ಸ್ವಲ್ಪ ಮುಂಚೆ ಹೊರಗಡೆ ಹೋದ್ರು. ಇನ್ನೇನು ಬಂದುಬಿಡಬಹುದು. ನೀನೆಲ್ಲಿ ವರ್ಕ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಭುವನ್. ನಾನು ಗ್ಲೋಬಲ್ ಫೈನಾನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಎಂದ ಕಿರಣ್. ನಿನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಾವು ಮೀಟ್ ಮಾಡಿ ತುಂಬ ವರ್ಷ ಆಯ್ತಲ್ವಾ ಎಂದ ಭುವನ್. ಹೌದು, ಬೇಕಮ್ ಆದಮೇಲೆ ಈಗಲೇ ನೋಡ್ತಾ ಇರೋದು. ನಿನಗೆ ಹೇಗೆ ನನ್ನ ವಿಳಾಸ ಗೊತ್ತಾಯಿತು ಎಂದ ಕಿರಣ್. ನಿನ್ನೆ ರಾತ್ರಿ ಕಾಲ್ ಮಾಡಿದ್ದೆ ಅಲ್ವಾ, ಆಗ ನೀನೇ ವಿಳಾಸ ಹೇಳಿದ್ದಲ್ವಾ. ನಿನ್ನೆ ನೀನು ಕಾಲ್ ಮಾಡಿರೋದಾ? ನನಗೆ ಕುಡಿದ ಮತ್ತಿನಲ್ಲಿ ನೀನು ಅಂತ ಗೊತ್ತಾಗಲಿಲ್ಲ. ಅದು ಸರಿ, ನಿನಗೆ ನನ್ನ ನಂಬರ್ ಹೇಗೆ ಸಿಕ್ತು? ನಿನ್ನೆ ಸಂಧ್ಯಾ ಮನೆಗೆ ಹೋಗಿದ್ದೆ, ಅಲ್ಲಿ ನಿನ್ನ ನಂಬರ್ ಸಿಕ್ತು. ಆದರೆ ನನಗೆ ಕಾಲ್ ಮಾಡಿದಾಗಲೂ ಅದು ನೀನು ಅಂತ ಗೊತ್ತಿರಲಿಲ್ಲ. ನಿನ್ನ ನೋಡಿದ ಮೇಲೆ ಗೊತ್ತಾಗಿದ್ದು. ನಿನಗೆ ಸಂಧ್ಯಾ ಹೇಗೆ ಪರಿಚಯ? ನೀನು ಯಾಕೆ ಅವರ ಮನೆಗೆ ಹೋಗಿದ್ದೆ ಎಂದು ಕಿರಣ್ ಕೇಳಿದ ಆಶ್ಚರ್ಯದಿಂದ. ಅದೆಲ್ಲ ಮತ್ತೆ ಹೇಳ್ತೇನೆ. ಮೊದಲು ನೀನು ಯಾಕೆ ಸಂಧ್ಯಾಗೆ ಮೋಸ ಮಾಡಿದೆ ಅನ್ನೋದನ್ನು ಹೇಳೋ ಎಂದ ಭುವನ್. ನಾನು ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಅವಳನ್ನು ಪ್ರೀತಿಸುವ ಹಾಗೆ ನಾಟಕವಾಡಿದೆ. ಏನೋ ಹೇಳ್ತಾ ಇದ್ದೀಯಾ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳೋ ಎಂದು ಭುವನ್ ಹೇಳಿದಾಗ ಕಿರಣ್ ತನ್ನ ಮನದಾಳದಲ್ಲಿ ಅಡಗಿರುವ ಯಾತನೆಯನ್ನು ಭುವನ್ ಬಳಿ ಹೇಳಲು ಆರಂಭಿಸಿದ. ಕಿರಣ್ ತನ್ನ ಮನದಾಳದ ಮಾತುಗಳನ್ನು ಹೇಳತೊಡಗಿದ. ವಿಂಧ್ಯಾ MBA ಮಾಡ್ತಾ ಇರೋವಾಗ ನನಗೆ ಅವಳ ಪರಿಚಯ ಆಯಿತು. ಆಗ ನಾನು ಅವಳ ಕಾಲೇಜ್ ಸಮೀಪದಲ್ಲಿದ್ದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಿಂಧ್ಯಾ ದಿನಾಲು ನನಗೆ ಸಿಗ್ತಾ ಇದ್ಲು. ಮೊದಲು ನನ್ನ ನೋಡಿ ನಗ್ತಾ ಇದ್ದವಳು ಒಂದು ದಿನ ಅವಳಾಗಿಯೇ ನನ್ನ ಹತ್ತಿರ ಬಂದು ಪರಿಚಯ ಮಾಡಿಕೊಂಡಳು. ಆವತ್ತಿನಿಂದ ನಾವಿಬ್ಬರು ಯಾವಾಗಲೂ ಮಾತಾಡ್ತಾ ಇದ್ವಿ. ನಾನು ನನ್ನ ಎಲ್ಲ ವಿಷಯವನ್ನು ಅವಳ ಬಳಿ ಹೇಳಿಕೊಂಡಿದ್ದೆ. ನನ್ನಪ್ಪ ಅಮ್ಮನಿಗೆ ನಾವಿಬ್ಬರೇ ಮಕ್ಕಳು. ನನಗೊಬ್ಬಳು ತಂಗಿ ಇರೋದು, ಅವಳನ್ನು ನಾನೇ ಓದಿಸ್ತಾ ಇರೋದು ಅಂತ ಹೇಳಿದಾಗಲಂತೂ ಅವಳ ಮುಖ ಖುಷಿಯಿಂದ ಹಿಗ್ಗಿತ್ತು. ಹೇಳುತ್ತಾ ನನ್ನ ಅಪ್ಪನ ಆಸ್ತಿ ಕೈಬಿಟ್ಟು ಹೋದದ್ದು, ಅಪ್ಪ ಇಹಲೋಕ ತ್ಯಜಿಸಿದ್ದು, ನನ್ನ ಓದು ಅರ್ಧದಲ್ಲೇ ನಿಂತಿದ್ದು. ಆದರೂ ನನ್ನ ತಂಗಿಯನ್ನು ನಾನು ಕಷ್ಟಪಟ್ಟು ಓದಿಸ್ತಾ ಇರೋದು. ಬದುಕುವುದಕ್ಕಾಗಿ ಮನೆಯಲ್ಲಿ ನನ್ನ ಸಂಬಳದ ನಿರೀಕ್ಷೆಯಲ್ಲಿರುವುದು. ಹಣದ ಅನಿವಾರ್ಯತೆಗಾಗಿ ಕೈಯಲ್ಲಿದ್ದ ವಾಚ್, ಓಡಿಸುತ್ತಿದ್ದ ಬೈಕ್, ಅಮ್ಮನ ತಾಳಿ ಎಲ್ಲವನ್ನೂ ಮಾರುವ ಸ್ಥಿತಿ ಬಂದಿದ್ದು. ಇವೆಲ್ಲವನ್ನು ಹೇಳುವಾಗಲಂತೂ ಅವಳು ಅನುಕಂಪ ತೋರಿಸಿದ್ದು ಎಲ್ಲ ನಾಟಕದಂತೆ ನಡೆದು ಹೋಯಿತು. ಕಿರಣ್, ಸತ್ಯ ಹೇಳ್ಬಿಡು, ಇವತ್ತು ನಿನ್ನ ಸಂಬಳ ಆಯಿತು ಅಂತ ಹೇಳಿದ್ಯಲ್ಲ, ನನಗಾಗಿ ಏನು ಗಿಫ್ಟ್ ತಂದಿದ್ದೀಯಾ ಎಂದು ಕೇಳಿದಾಗ ನನ್ನ ಬಳಿ ಕೊಡಲು ಏನಿಲ್ಲದಿದ್ದರೂ ಇವತ್ತು ಬ್ಯಾಂಕಿಗೆ ಹೋಗಲಿಲ್ಲ. ನಾಳೆ ಖಂಡಿತವಾಗಿಯೂ ಗಿಫ್ಟ್ ಕೊಡುತ್ತೇನೆ ಎಂದು ಹೇಳಿ ಅವಳನ್ನು ಸಮಾಧಾನಿಸಿದೆ. ನನಗೆ ಅವಳು ನನ್ನನ್ನು ಪ್ರೀತಿಸಬೇಕು ಅನ್ನೋ ಆಸೆ ಇತ್ತು. ಅದಕ್ಕಾಗಿ ನನ್ನ ಬ್ಯಾಂಕ್ ಪಾಸ್ಬುಕ್ನಲ್ಲಿ 0 ಬ್ಯಾಲೆನ್ಸ್ ಇದೆ ಅನ್ನೋ ವಿಷಯವನ್ನ ಅವಳಿಂದ ಮರೆಮಾಚಿದ್ದೆ. ಮರುದಿನ, ವಿಂಧ್ಯಾ, ನಿನಗಾಗಿ ನಾನು ಏನು ತಂದಿರಬಹುದು? ನೀನೇ ಊಹಿಸಿ ಹೇಳು ಎಂದು ಚಾಲೆಂಜ್ ಮಾಡುವಂತೆ ಕೇಳಿದೆ. ಹೌದು, ಆ ದಿನ ನನ್ನ ಸಂಬಳದ ದಿನ. ಮನೆಯ ಬಾಡಿಗೆ, ಕರೆಂಟ್ ಬಿಲ್ ಪಾವತಿ ಮಾಡಿ ಉಳಿದಿದ್ದು ಕೇವಲ 3,000 ರೂಪಾಯಿಗಳು ಮಾತ್ರ. ಅದರಲ್ಲೂ 1,000 ರೂಪಾಯಿ ಮಾತ್ರ ನನ್ನ ಹಣ. ಉಳಿದ 2,000 ರೂಪಾಯಿ ಮನೆಯ ಖರ್ಚಿಗೆ ಕೊಡಬೇಕಾಗಿರುವ ಹಣವಾಗಿತ್ತು. ಆದರೆ ಅವಳನ್ನು ಸಂತೋಷಪಡಿಸುವ ಉದ್ದೇಶದಿಂದ ಸಾಲ ಮಾಡಿ ಚಿನ್ನದ ಉಂಗುರವನ್ನು ಗಿಫ್ಟ್ ಆಗಿ ನೀಡಿದೆ. ಆದರೂ ಅವಳ ಆಸೆಗೆ ಮಿತಿಯೇ ಇರಲಿಲ್ಲ. ಸತ್ಯ ಹೇಳು ಕಿರಣ್, ನೀನಿವತ್ತು ಬ್ಯಾಂಕಿನಲ್ಲಿ ಹಣ ಡ್ರಾ ಮಾಡಿರೋದು ನನಗಾಗಿಯಾ? ನನ್ನ ಮೇಲೆ ವಿಶೇಷ ಒಲವು ತೋರಿಸುವಂತೆ
ಕೇಳಿದ ಅವಳಲ್ಲಿದ್ದ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕಿತ್ತು. ಆಸೆಯ ಕಣ್ಣುಗಳಿಂದ ಕೇಳಿದವಳನ್ನು ನಿರಾಸೆಗೊಳಿಸುವ ಮನಸ್ಸಿಲ್ಲದೆ ಹೌದೆನ್ನುವಂತೆ ತಲೆಯಲುಗಾಡಿಸಿದೆ. ವಿಂಧ್ಯಾಗಾಗಿ ಮನೆಗೆ ಕೊಡಬೇಕಿದ್ದ ಹಣವನ್ನು ಖರ್ಚು ಮಾಡಲು ತಯಾರಾಗಿದ್ದೆ. ಅವಳಿಗೂ ನನ್ನ ಮನೆಯ ಪರಿಸ್ಥಿತಿ ಗೊತ್ತಿತ್ತು. ಅದಕ್ಕಾಗಿಯೇ ಅವಳು ಸಂಶಯದಿಂದ ನನ್ನನ್ನು ಕೇಳಿರಬೇಕು. ಹಾಗಾದರೆ ಇವತ್ತು ಎಲ್ಲಿಗೆ ಹೋಗೋಣ? ಅವಳ ಪ್ರಶ್ನೆಗೆ ನನ್ನ ಮುಖದಲ್ಲಿ ಸಂತಸವಿತ್ತು. ನನ್ನ ಹಣ ನೋಡಿ ಬರುವ ಹುಡುಗಿ ಅನ್ನುವ ಸಾಮಾನ್ಯ ವಿಷಯ ಕೂಡ ನನಗೆ ತಿಳಿಯಲಿಲ್ಲ. ನೀನೇ ಹೇಳ್ಬಿಡು ಅಂದಿದ್ದೇ ತಡ. ಟ್ಯಾಕ್ಸಿ ಬುಕ್ ಮಾಡಿ ದೊಡ್ಡ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದಳು. ನನ್ನ ಮನಸ್ಸಿನಲ್ಲಿದ್ದ ವಿಷಯಗಳನ್ನು ಬಿಚ್ಚಿಡುವಷ್ಟು ಸಮಯವಿಲ್ಲ. ಇನ್ನು ಪರ್ಮನೆಂಟ್ ಆಗದ ಕೆಲಸ, ಬೆನ್ನ ಹಿಂದಿದ್ದ ಸಾಲಗಳು, ಮನೆಯ ಖರ್ಚು, ತಂಗಿಯ ಓದಿನ ಖರ್ಚು. ಯಾಕೋ ಈ ಸಲ ಹಣ ನೀಡಿಲ್ಲ? ಇಂದು ನಾನು ಊರಿಗೆ ಹೋದಾಗ ಅಮ್ಮ ನನ್ನ ಕೈಗೆ ತಿಂಡಿ ನೀಡುತ್ತಾ ಕೇಳಿದಾಗ ನನ್ನ ಬಳಿ ಅಮ್ಮನಿಗೆ ನೀಡಲು ಉತ್ತರವೂ ಇರಲಿಲ್ಲ. ವಿಂಧ್ಯಾಗಾಗಿ ಖರ್ಚು ಮಾಡಿದ ಹಣ ಮನೆಯ ಖರ್ಚಿಗೆ ಇಟ್ಟಿದ್ದ ಹಣವೆನ್ನುವುದಾಗಲಿ ಅದು ಹಾಳಾಯಿತೆನ್ನುವ ಭಾವನೆ ಕೂಡ ನನಗಿರಲಿಲ್ಲ. ಅಮ್ಮನ ನೊಂದ ಮುಖವನ್ನು ನೋಡಲಾಗದೆ ತಪ್ಪಿತಸ್ಥನಂತೆ ತಲೆ ತಗ್ಗಿಸಿದೆ. ಯಾಕೋ ಮಾತಾಡ್ತಾ ಇಲ್ಲ? ಮದುವೆಯಾಗುವ ಯೋಚನೆ ಏನಾದರೂ ಮಾಡಿದ್ದೀಯಾ? ತಂಗಿ ಇರೋದನ್ನು ಮರೆತು ಬಿಟ್ಟಿದ್ದೀಯಾ? ಅವಳನ್ನಾದರೂ ಚೆನ್ನಾಗಿ ಓದಿಸಬೇಕು ಅಂತ ಹೇಳ್ತಾ ಇದ್ದವನು ಇವತ್ತು ಅವಳ ಕಾಲೇಜ್ ಫೀಸ್ ಕಟ್ಟದೆ ಅವಳು ಕಾಲೇಜ್ ಬಿಡೋ ಹಾಗೆ ಮಾಡಿದೀಯಲ್ವಾ? ಅಮ್ಮನ ಮಾತುಗಳನ್ನು ಕೇಳಿ ತಲೆ ಎತ್ತಿದೆ. ನನ್ನನ್ನು ಅಮ್ಮ ಬೇರೆ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೆ ಎಂದು ಸ್ಪಷ್ಟವಾಯಿತು. ನಾನು ಮದುವೆಗಾಗಿ ದುಡ್ಡು ಒಟ್ಟು ಸೇರಿಸುತ್ತಿದ್ದೇನೆ ಎಂದು ಅವಳು ಅಂದುಕೊಂಡಿರಬೇಕು. ಇಲ್ಲ ಇಲ್ಲ, ಅದೇನೋ ಅನಿವಾರ್ಯತೆಗೆ ಖರ್ಚು ಆಗಿ ಹೋಯಿತು. ಅಮ್ಮ ನನ್ನ ಮಾತು ನಂಬುವವಳಂತೆ ಕಂಡಳು. ಸರಿ, ಈ ಸಲಕ್ಕೆ ಹಾಲು ಮಾರಿದ ದುಡ್ಡಿದೆ, ಮನೆ ಖರ್ಚಿಗೆ ಅದೇ ಸಾಕಾಗುತ್ತದೆ. ಆದರೆ ನಿನ್ನ ತಂಗಿಯ ಫೀಸ್ ಕಟ್ಟಲು ಆಗಲ್ಲ. ನೀನೊಬ್ಬನೇ ಪಾಪ ಕಷ್ಟಪಡ್ತಾ ಇದ್ದೀಯಾ ಎನ್ನುವ ಅಮ್ಮನ ತೃಪ್ತಿಯ ಮಾತುಗಳಿಗೆ ಸಂಕಟ ಪಡುವ ಹಾಗೆ ಆಯಿತು. ಮನೆಯಲ್ಲಿ ನಿಲ್ಲಲಾರದೆ ಆದಿತ್ಯವಾರ ಸಂಜೆಯೇ ವಾಪಸ್ಸು ಬಂದೆ. ಕಿರಣ್, ಬುಧವಾರ ಬರುವವನು ನೀನಿವತ್ತೇ ಬಂದಿದ್ದೀಯಲ್ಲ? ನನ್ನ ಗೆಳೆಯ ಆಕಾಶ್ ಕೇಳುವಾಗ ಮುಗುಳ್ನಗೆ ಬೀರಿ ಸುಮ್ಮನಾದೆ. ಮರೆಬೇಕು ಎಂದು ಅಂದುಕೊಂಡರೂ ಅಮ್ಮನ ಮುಖವೇ ಕಣ್ಣೆದುರು ಬಂದಂತೆ ಆಗುತ್ತಿತ್ತು. ಅದೇ ದಿನ ಸಾಯಂಕಾಲ ವಿಂಧ್ಯಾಳಿಂದ ಫೋನ್ ಬಂದಿತ್ತು. ಕಿರಣ್, ನಾನೊಬ್ಬಳೇ ಬರ್ತಾ ಇದ್ದೀನಿ, ರೆಸ್ಟೋರೆಂಟ್ಗೆ ಹೋಗೋಣ್ವಾ? ವಿಂಧ್ಯಾಳ ಕರೆಯನ್ನು ನಿರಾಕರಿಸಲಾಗದೆ ಕಿಸೆಯನ್ನು ನೋಡಿದೆ. ಸಹಾಯಕ್ಕೆ ಹರಿ ಇದ್ದಾನೆನ್ನುವ ಧೈರ್ಯ ಅವನ ಮುಂದೆ ಕೈ ಚಾಚಿದೆ. ಒಂದು ಕ್ಷಣ ನಾನು ಹಣ ಕೇಳುವಾಗ ಅವನಲ್ಲಿ ಹಿಂಜರಿಕೆ ಇತ್ತು. ಎದ್ದವನೇ ಪಾಕೆಟ್ನಲ್ಲಿದ್ದ 500ರ 2 ನೋಟುಗಳನ್ನು ಕೈಯಲ್ಲಿಟ್ಟ. ಸಂಬಳದ ಹಣವನ್ನು ಮನೆಯಲ್ಲಿ ಕೊಟ್ಟು ಬಂದಿದ್ದೀನಿ. ಇದು ನಾನು ಹೇಳಿದ ಹಸಿ ಸುಳ್ಳೆನ್ನುವುದು ಅವನಿಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸು ತಪ್ಪು ಮಾಡುತ್ತಿದ್ದೇನೆಂದು ಒತ್ತಿ ಹೇಳುತ್ತಿತ್ತು. ಆದರೆ ವಿಂಧ್ಯಾಗಾಗಿ ನಾನು ಇಷ್ಟೊಂದು ಮಾಡದಿದ್ದರೆ ಹೇಗೆ ಅನಿಸಿತ್ತು. ಮತ್ತು ನಾನು ಮಾಡುವುದೆಲ್ಲವೂ ಸರಿ ಎನ್ನುವ ಭ್ರಮೆ ನನ್ನದಾಗಿತ್ತು. ಬಸ್ ಇಳಿದು ರೆಸ್ಟೋರೆಂಟ್ ಬಳಿ ನಿಂತಿದ್ದಾಗ ಅವಳು ಆಟೋ ಹಿಡಿದು ಬಂದಳು. ರೆಸ್ಟೋರೆಂಟ್ನಿಂದ ಹಿಡಿದು ಬಟ್ಟೆ ಅಂಗಡಿಯವರೆಗೂ ಸುತ್ತಾಡಿದ್ದಾಗಿತ್ತು. ನನ್ನ ತಂಗಿಗೂ ಅಷ್ಟು ಹಣ ಖರ್ಚು ಮಾಡಿದವನಲ್ಲ. ಆದರೆ ಅಂದು ವಿಂಧ್ಯಾಗೆ ಖರ್ಚು ಮಾಡಿದ್ದೆ. ಪರ್ಸ್ನಲ್ಲಿ ಉಳಿದಿದ್ದು ಸಣ್ಣ ನೋಟುಗಳು ಮಾತ್ರ. ಅವಳ ಎದುರಿಗೆ ಪರ್ಸ್ ತೆಗೆಯುವಾಗ ಜಾಗ್ರತೆ ವಹಿಸಿದ್ದೆ. ಅಲ್ಲಿಂದ ಹೊರಬರುವಾಗ, ಕಿರಣ್, ನಾನು ಬಂದಿರೋದು ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿಯೇ ಬಿಟ್ಟಳು ವಿಂಧ್ಯ. ನಾನು ಹಾಗೆ ಹೇಳಿದ್ನಾ? ಮತ್ತ್ಯಾಕೆ ಬೇಜಾರಾಗಿದ್ದೀಯಾ? ಯಾಕೆ ಹಾಗೆ ಹೇಳ್ತೀಯಾ? ನಾನು ನಾರ್ಮಲ್ ಆಗಿಯೇ ಇದ್ದೇನೆ ಎಂದೆ. ಅವಳಿಂದ ಬಹು ಮುಖ್ಯವಾದ ವಿಷಯವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಇದೇ ಸಕಾಲವೆನಿಸಿತು. ವಿಂಧ್ಯ, ನಿನಗೆ ನನ್ನ ಮೇಲೆ ಏನು ಭಾವನೆ ಇದೆ? ಮನಸ್ಸು ಬಿಚ್ಚಿ ಹೇಳಬೇಕು. ನನ್ನ ಪ್ರಶ್ನೆಗೆ ನಕ್ಕು ಸುತ್ತಲೂ ದೃಷ್ಟಿ ಬೀರಿ ತಗ್ಗಿದ ಧ್ವನಿಯಲ್ಲಿ, ಇವರೇ ಗುಡ್ ಬಾಯ್ ಎಂದಳು. ನಾನೊಬ್ಬ ಒಳ್ಳೆಯ ಹುಡುಗನಾಗಿ ಕಂಡಿದ್ದು ನನ್ನ ಅದೃಷ್ಟ. ಇಂಥ ಮಾತುಗಳು ಪ್ರೀತಿಸುವ ಹುಡುಗಿಯ ಬಾಯಿಯಿಂದ ಬಂದಾಗ ಅವಳು ನನ್ನನ್ನು ಪ್ರೀತಿಸುತ್ತಾಳೆ ಎಂದು ತಿಳಿದುಬಿಟ್ಟೆ. ಮುಂದಿನದು ತುಂಬ ಬೇಗನೆ ನಡೆದು ಹೋಗಿತ್ತು. ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಕಿರಣ್. ಹೋಗಿ ಹೋಗಿ ನಾನೇ ಸಿಕ್ಕಿದ್ನ ನಿನಗೆ? ನೀನೊಬ್ಬ ಒಳ್ಳೆಯ ಹುಡುಗ ಅಂದ್ಕೊಂಡಿದ್ದೆ. ನೀನು ಪ್ರೀತಿ ಮಾಡ್ತಾ ಇದ್ದೀಯಾ ಅಂದರೆ? ನಿನಗೊತ್ತಾ, ನಾನೊಬ್ಬ ಹುಡುಗನನ್ನು ಪ್ರೀತಿಸ್ತಿದ್ದೀನಿ ಎಂದು ಬಿಟ್ಟಳು. ಮತ್ತೆ ನನ್ನ ಜೊತೆ ತಿರುಗಾಡ್ತಾ ಇದ್ದೀಯಲ್ಲ, ಇದರರ್ಥ?
ಹೇಳು ಹಿಂದೆ. ಟೈಮ್ ಪಾಸ್ಗೋಸ್ಕರ ನಿನ್ನ ಜೊತೆ ತಿರುಗಾಡಿದೆ. ನೀನು ಸೀರಿಯಸ್ ಆಗಿದ್ದೀಯಾ ಅಂತ ನನಗೇನು ಗೊತ್ತಿತ್ತು? ನಿನ್ನಿಂದ ನನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ನಿನ್ನ ಪರ್ಸ್ ತೆಗೆದು ನೋಡು, ಎಷ್ಟು ದುಡ್ಡಿದೆ ಅಂತ. ಅವಳು ಹೇಳುವುದರಲ್ಲಿಯೂ ಸತ್ಯವಿದೆ. ಅವಳನ್ನು ಮ್ಯಾನೇಜ್ ಮಾಡುವಷ್ಟು ನನ್ನ ಹತ್ತಿರ ಹಣವಿಲ್ಲ. ಎಲ್ಲವೂ ದುಡ್ಡಿನ ಮೇಲೆ ನಿಂತಿದೆ ಎನ್ನುವುದು ಈಗ ಖಾತ್ರಿಯಾಯಿತು. ಆದರೆ ನಾನು ಟೈಮ್ ಪಾಸ್ ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ಅದರ ಬಗ್ಗೆ ತುಂಬ ಸೀರಿಯಸ್ ಆಗಿ ಇರುತ್ತಾರೆ ಅನ್ನೋ ಪರಿಜ್ಞಾನವೂ ಅವಳಿಗಿರಲಿಲ್ಲ. ಊರಿಗೆ ಹೋದಾಗಲೆಲ್ಲ ಅಮ್ಮ ಕೇಳುತ್ತಿದ್ದದ್ದು ಒಂದೇ ಪ್ರಶ್ನೆ, ಮದುವೆ ಆಗ್ತೀಯಾ? ಅಮ್ಮನಿಗೆ ಯಾರಾದರೂ ವಿಂಧ್ಯಾಳ ವಿಷಯವನ್ನು ಹೇಳಿರಬಹುದೇ? ಅಥವಾ ಮನೆಗೆ ಖರ್ಚಿಗೆಂದು ನೀಡುವ ಹಣ ಕಡಿಮೆಯಾಗುತ್ತದೆ ಎನ್ನುವುದೇ? ಅಥವಾ ಮನೆಗೆ ಸೊಸೆ ಬಂದರೆ ತನಗೆ ಸಹಾಯವಾಗಬಹುದೆನ್ನುವ ಧೋರಣೆಯೇ? ಅಥವಾ ನಾನು ಮದುವೆಯಾದರೆ ತಂಗಿ ಹಾಗೇ ಉಳಿದು ಬಿಡುತ್ತಾಳೆ ಎಂಬ ಭಯವೇ ಎಂದು ಅನಿಸಿತು. ನನ್ನ ಕೈಯಲ್ಲಿ ಈಗ ದುಡ್ಡಿಲ್ಲ. ಮದುವೆ ಎಂದರೆ ಸಾಮಾನ್ಯವೇ? ಅಮ್ಮನಿಗೆ ತಿಳಿ ಹೇಳುವಲ್ಲಿ ಸಾಕಾಗಿತ್ತು. ಅಂದು ರಾತ್ರಿ ಊಟ ಮಾಡುತ್ತಿರುವಾಗ ಅಮ್ಮನ ಬಳಿ ಎಲ್ಲವನ್ನೂ ಹೇಳಿ ಅತ್ತು ಬಿಡಬೇಕೆನಿಸಿತು. ಆದರೆ ಹೇಳಲು ಆಗಲಿಲ್ಲ. ರಾತ್ರಿ ಮಲಗುವಾಗಲೂ ಅಮ್ಮನ ಬಳಿ ಹೇಳದೇ ಇದ್ದುದಕ್ಕೆ ನನ್ನನ್ನೇ ಜರೆದುಕೊಂಡೆ. ಈ ದುಃಖ ನನ್ನಲ್ಲಿಯೇ ಮಡುಗಟ್ಟಿ ಹುಚ್ಚು ಹಿಡಿಯಬಹುದೆನ್ನುವ ಆತಂಕ. ತಂಗೆ ರಾತ್ರಿ ಇಡೀ ಕೆಮ್ಮಿನಿಂದಾಗಿ ನಿದ್ದೆಯಿಲ್ಲದೆ ಹೊರಳಾಡುತ್ತಿದ್ದರು. ಅಮ್ಮ ಅಮೃತಾಂಜನ್ ತಂದು ಅವಳ ಎದೆಗೆ ಹಚ್ಚುತ್ತಿದ್ದರು. ನಾನು ಎದ್ದು ಕುಳಿತೆ. ನನಗೆ ನಿದ್ದೆ ಬರಲಿಲ್ಲವೆಂದು ತಂಗಿನ ಉಪಚರಿಸಿ ಅಮ್ಮನೂ ನನ್ನ ಬಳಿಯೇ ಕುಳಿತಳು. ಒಂದು ದಿನ ಹಾಲು ಕರೆಯುವುದನ್ನು ನಿಲ್ಲಿಸುತ್ತದೋ ಏನೋ. ಅಮ್ಮನ ಮಾತಿನಲ್ಲಿ ಆತಂಕವಿರಲಿಲ್ಲ. ಬದಲಾಗಿ ನನ್ನನ್ನು ಮಾತಿಗಿಳಿಯಲು ಅಮ್ಮ ಹೀಗೆ ಹೇಳುತ್ತಿದ್ದಾರೆಂದು ನನಗೆ ಅರಿವಾಯಿತು. ಸಂಬಳದ ದುಡ್ಡು ಬಾಡಿಗೆಯ ಖರ್ಚಿಗೆ ಸರಿಯಾಗುತ್ತೆ. ಕೂಡಿಡುವ ಪ್ರಶ್ನೆಯೇ ಇಲ್ಲ. ನೊಂದು ನುಡಿದಿದ್ದೆ. ಅಮ್ಮ ನನ್ನನ್ನು ಅರ್ಥ ಮಾಡಿಕೊಂಡವರಂತೆ ಕಂಡರು. ಅವರು ನನಗೇನಾದರೂ ಸಲಹೆ ನೀಡಬಹುದೆನ್ನುವುದು ನಿಜವಾಯಿತು. ಆಫೀಸ್ನ ಕೆಲಸವನ್ನೇ ಮಾಡಿಕೊಂಡಿರಬೇಕಾ? ನಮ್ಮ ಪಕ್ಕದ ಮನೆ ಆಕಾಶ್ MBA ಮಾಡಿ ಈಗ ಬೇಸಾಯ ಮಾಡ್ತಾ ಇಲ್ವಾ? ಮನೆಯ ಗದ್ದೆಗಳು ಬೇಸಾಯ ಮಾಡದೆ ಹಾಗೆ ಬಿದ್ದಿವೆ. ನೀನಾದರೂ ನೋಡಿಕೊಳ್ಳಬಹುದಲ್ವಾ? ಅಮ್ಮ ಹೇಳುವಾಗ ನನಗೆ ಸರಿ ಎನಿಸಿತು. ಜೀವನವೆಂದರೆ ಇಷ್ಟೇನಾ ಅನಿಸಿತು. ಅದನ್ನು ಅಮ್ಮನ ಬಳಿ ಕೇಳಿಯೂ ಬಿಟ್ಟೆ. ಯಾವಾಗ ಮಗ ಕಲಿತೋ ಒಳ್ಳೆಯ ಹುದ್ದೆಗೇರುತ್ತಾನೆನ್ನುವ ಅವಳ ಕನಸು ಮುರಿದು ಬಿತ್ತೋ ಆವಾಗಲೇ ಅವಳಿಗೆ ಜೀವನದ ಅರಿವಾಗಿರಬಹುದು. ತಂಗಿಯ ಆರೋಗ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಆಸ್ಪತ್ರೆಗೆ ಹೋದಾಗ ಅವಳಿಗೆ ಕ್ಯಾನ್ಸರ್ ಇದೆ ಎಂದು ತಿಳಿಯಿತು. ಲಾಸ್ಟ್ ಸ್ಟೇಜ್ನಲ್ಲಿ ಇರೋದ್ರಿಂದ ಅವಳು ಹೆಚ್ಚು ಬದುಕುವುದಿಲ್ಲ ಎನ್ನುವುದು ಗೊತ್ತಾಯಿತು. ಆದರೆ ಅಸಹಾಯಕತೆ. ಅಮ್ಮ ಹೇಳಿದ ನಂತರ ನನಗೂ ಬೆಂಗಳೂರಿನಲ್ಲಿ ನಿಲ್ಲುವ ಮನಸ್ಸಾಗಲಿಲ್ಲ. ಹರಿ ಜೊತೆಗೂ ಇದನ್ನೇ ಹೇಳಿದೆ. ವಿಂಧ್ಯಾಳ ವಿಷಯ ಅವನಿಗೂ ಗೊತ್ತಿರುವುದರಿಂದ ನನ್ನ ನಿರ್ಧಾರ ಸರಿ ಎಂದು ಹೇಳಿದ. ನಾನು ಕೆಲಸಕ್ಕೆ ರಾಜೀನಾಮೆ ನೀಡಿ ಬೇಸಾಯದ ಕಡೆಗೆ ಗಮನ ಕೊಟ್ಟೆ. ಬೇಸಾಯ ನನಗೆ ಹೊಗ್ಗದೆನ್ನುವುದು ಗೊತ್ತು. ಆದರೆ ಏನು ಮಾಡಲಿ? ವಿಂಧ್ಯಾಳನ್ನು ಮರೆಯಬೇಕೆಂದು ಬೆಂಗಳೂರು ಬಿಟ್ಟು ಊರಿಗೆ ಹೋದೆ. ಆದರೆ ವಿಂಧ್ಯಾಳನ್ನು ಮರೆತು ಬಿಡುವುದು ಅಷ್ಟು ಸುಲಭದ ಕೆಲಸವಲ್ಲವೆಂದು ನನಗೆ ಗೊತ್ತಿತ್ತು. ಒಂದೆರಡು ಬಾರಿ ವಿಂಧ್ಯ ಹರಿಗೆ ಫೋನ್ ಮಾಡಿ ನನ್ನನ್ನು ವಿಚಾರಿಸಿದ ವಿಷಯ ಹರಿ ನನಗೆ ಫೋನ್ ಮಾಡಿ ತಿಳಿಸಿದ್ದ. ಆವಾಗೆಲ್ಲ ಅವಳಿಗೆ ಫೋನ್ ಮಾಡಿ ಮಾತನಾಡುವ ತುಡಿತವಿತ್ತು. ಒಂದೆರಡು ಬಾರಿ ಫೋನ್ ಮಾಡಲು ಹೋಗಿದ್ದೆ. ಆದರೆ ತನ್ನನ್ನು ಅವಳು ಕೇವಲವೆಂದು ತಿಳಿದಿರುವಾಗ ಅವಳಲ್ಲಿ ಎಂಥ ಮಾತು ಅನಿಸಿತು. ಈಗ ನನ್ನ ಕೈಯಲ್ಲೂ ಸ್ವಲ್ಪ ಹಣ ಇತ್ತು. ಮನಸ್ಸು ಗಟ್ಟಿ ಮಾಡಿಕೊಂಡು ಅವಳಿಗೆ ಫೋನ್ ಮಾಡಿದೆ. ಅವಳ ಬದಲಾಗಿ ಅವಳ ತಂಗಿ ಸಂಧ್ಯಾ ಫೋನ್ ತೆಗೆದಿದ್ದಳು. ಅವಳಲ್ಲಿ ವಿಂಧ್ಯಾಳ ಬಗ್ಗೆ ಕೇಳುವ ಮನಸ್ಸಾಗಲಿಲ್ಲ. ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ಟೆ. ಹರಿ ಯಾಕೋ ಒಂದು ರಾತ್ರಿ ಫೋನ್ ಮಾಡಿದ್ದ. ವಿಂಧ್ಯ ನನ್ನನ್ನು ಹುಡುಕಿಕೊಂಡು ಮನೆಯ ಹತ್ತಿರ ಬಂದಿದ್ದ ವಿಷಯವನ್ನು ನನಗೆ ತಿಳಿಸಿದ. ಆ ವಿಷಯ ತಿಳಿದ ಕೂಡಲೇ ವಿಂಧ್ಯಾಗೆ ಫೋನ್ ಮಾಡಿದೆ. ಆದರೆ ಅವಳು ಫೋನ್ ತೆಗೆಯಲಿಲ್ಲ. ಮರುದಿನ ವಿಂಧ್ಯಾಳನ್ನು ಹುಡುಕುತ್ತಾ ಅವಳ ಮನೆಯವರೆಗೂ ಹೋಗಿದ್ದೆ. ಆದರೆ ಅವಳು ನನಗೆ ಕರೆ ಮಾಡಿದ್ದು ಅವಳ ಮದುವೆಗೆ ಕರೆಯಲು ಎಂದು ತಿಳಿದಾಗ ಅತ್ತು ಬಿಟ್ಟೆ. ಅವರ ಮದುವೆಗೆ ಮನೆಯವರ ವಿರೋಧ ಬಲವಾಗಿತ್ತು. ಆದರೆ ಅವಳದನ್ನು ಲೆಕ್ಕಿಸದೆ ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ದಳು. ನನ್ನ ನೋವು ಅವಳಿಗೆ ತಿಳಿಸಿಕೊಡಬೇಕಾಗಿತ್ತು. ಹೇಗೆ ಎಂದು ತಿಳಿಯಲಿಲ್ಲ. ಅತ್ತು ಕಣ್ಣುಗಳು ಕೆಂಪಾಗಿದ್ದವು. ಎಷ್ಟು ಸಮಾಧಾನಗೊಳ್ಳಲು ಪ್ರಯತ್ನ ಪಟ್ಟರೋ ವಿಂಧ್ಯ ಕಣ್ಣ ಮುಂದೆ ಬರುತ್ತಿದ್ದಳು.
ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡೆ ಮನೆಗೆ ಹೋದಾಗ ಅಮ್ಮ ತಂಗಿ ಮಲಗಿದ್ದ ಮಂಚದ ಬಳಿ ಕುಳಿತು ಬಿಕ್ಕಳಿಸುತ್ತಿದ್ದಳು. ಎಲ್ಲ ಮುಗಿದು ಹೋಗಿದ್ದು. ವಿಂಧ್ಯಾಗೆ ಖರ್ಚು ಮಾಡಿದ ಹಣವನ್ನು ತಂಗಿಯ ಔಷಧಿಗೆ ಖರ್ಚು ಮಾಡಿದ್ದರೆ ತಂಗಿ ಬದುಕುತ್ತಿದ್ದಳೋ ಏನೋ, ತಂಗಿಯ ಸಾವಿಗೆ ನಾನೇ ಕಾರಣವಾದೆನಾ ಎಂಬ ಅಪರಾಧಿ ಮನೋಭಾವ ಕಾಡತೊಡಗಿತು. ಅರೆಗೆ ಫೋನ್ ಮಾಡಿದೆ. ಆತ ನನ್ನ ನೆರವಿಗೆ ನಿಂತ. ತಂಗಿಯ ಕಾರ್ಯಗಳೆಲ್ಲ ಮುಗಿದು ಹರಿ ಹೊರಡಲು ತಯಾರಾದಾಗ ಅವನೆದುರಿಗೆ ನನ್ನ ಮನಸ್ಸನ್ನು ಬಿಚ್ಚಿಟ್ಟು ಸಣ್ಣ ಮಕ್ಕಳಂತೆ ಅತ್ತು ಬಿಟ್ಟೆ. ನೀನೊಬ್ಬ ಗಂಡಸಾಗಿ ಈ ರೀತಿ ಹೇಳ್ತಿದೀಯಾ? ಸಾವು ಎನ್ನುವುದು ಯಾರನ್ನು ಬಿಟ್ಟಿದೆ ಹೇಳು? ಇನ್ನೇನಿದ್ರೂ ಮದುವೆ ಮಾಡಿಕೊಂಡು ಅಮ್ಮನನ್ನು ಚೆನ್ನಾಗಿ ನೋಡ್ಕೋ, ನನ್ನನ್ನು ಸಾಂತ್ವನಿಸುವಂತೆ ಹೇಳಿದ್ದ. ಮದುವೆ ಎಂಬ ಶಬ್ದ ಕೇಳಿದ ಕೂಡಲೇ ಮೈಯೆಲ್ಲ ಹುರಿಯತೊಡಗಿತು. ಮದುವೆನಾ? ಅದು ವಿಂಧ್ಯಾ ಮದುವೆಯಾದಾಗಲೇ ಮುಗಿದು ಹೋಗಿತ್ತು. ಆದರೆ ಅವಕಾಶ ಸಿಕ್ಕಿದ್ರೆ ನನ್ನ ನೋವು ಏನು ಅಂತ ಅವಳಿಗೆ ತೋರಿಸ್ಬೇಕು. ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಎಂದೆ. ಕಿರಣ್, ಆತರ ಪಡ್ತಿದೀಯಾ? ನಿನ್ನ ನಿರ್ಧಾರನ ಬದಲಾಯಿಸ್ಕೋ. ಇಲ್ಲ ಹರಿ, ನನ್ನ ನಿರ್ಧಾರ ಬದಲಾಗದು. ಸಾಧ್ಯವಾದರೆ ಏನಾದರೂ ಐಡಿಯಾ ಕೊಡುವುದಿದ್ರೆ ಕೊಡು. ನಾನು ಅವಳಿಂದಾಗಿ ಎಷ್ಟೊಂದು ನೋವು ಅನುಭವಿಸಿದೆ ಅಂತ ನಿನಗೂ ಗೊತ್ತಿದೆ. ನಾನು ತುಂಬ ಇಷ್ಟಪಡ್ತಾ ಇದ್ದ ತಂಗಿಯನ್ನು ಅವಳಿಂದಾಗಿ ಚೆನ್ನಾಗಿ ನೋಡಿಕೊಳ್ಳೋಕೆ ಆಗಲಿಲ್ಲ. ನನ್ನ ನೋವು ಏನು ಅಂತ ಅವಳಿಗೆ ಗೊತ್ತಾಗಬೇಕು ಎಂದಾಗ ಹರಿ ಆಲೋಚಿಸಲು ಆರಂಭಿಸಿದ. ಹಾಗಾದರೆ ನೀನು ಹೀಗೆ ಮಾಡು. ಹರಿ ಹೇಳುವುದನ್ನು ಕೇಳಿಸಿಕೊಂಡೆ. ಸರಿ ಎನಿಸಿತು. ಮತ್ತೆ ಬೆಂಗಳೂರಿಗೆ ವಾಪಸ್ಸು ಬಂದು ಕೆಲಸ ನೋಡಿದೆ. ಒಳ್ಳೆ ಕೆಲಸನೂ ಸಿಕ್ತು. ಕೈ ತುಂಬ ಸಂಬಳ. ಇಲ್ಲೇ ಒಂದು ಮನೆ ಮಾಡಿ ಅಮ್ಮನನ್ನು ಊರಿನಿಂದ ಕರೆದುಕೊಂಡು ಬಂದು ನನ್ನ ಕೆಲಸ ಆರಂಭಿಸಿದೆ. ಅಂದು ಭಾನುವಾರ. ಉದ್ದೇಶಪೂರ್ವಕವಾಗಿ ವಿಂಧ್ಯಾಳ ಮನೆಗೆ ಹೋಗಿದ್ದೆ. ವಿಂಧ್ಯಾಳ ತಂದೆ ಹೊರಗೆಲ್ಲೂ ಹೋಗಿದ್ದು ನನಗೆ ಅನುಕೂಲವಾಗಿತ್ತು. ವಿಂಧ್ಯಾಳ ತಾಯಿಗೆ ನನ್ನ ತಾಯಿಯ ಪರಿಚಯ ಅಂತೆ. ನನ್ನ ತಂಗಿಯ ಸಾವಿನ ವಾರ್ತೆ ಅವರಿಗೆ ತಿಳಿದಿತ್ತಂತೆ. ಇದು ನನಗೆ ಅನುಕೂಲವೇ ಆಗಿತ್ತು. ವಿಂಧ್ಯಾಳ ಬಗ್ಗೆ ಕೇಳಬೇಕೆಂದುಕೊಂಡೆ. ಮನೆಯಲ್ಲಿ ಎಲ್ಲರ ವಿರೋಧದಿಂದಾದ ಮದುವೆ ಎಂದು ನನಗೆ ಗೊತ್ತಿತ್ತು. ಅದನ್ನು ಕೆದಕುವ ಮನಸ್ಸಾಗಲಿಲ್ಲ. ಅವರಿಗೂ ಆ ವಿಷಯದ ಬಗ್ಗೆ ಕೇಳುತ್ತೇನೋ ಎಂಬ ಅಂಜಿಕೆ ಇತ್ತು. ಯಾರಾದರೂ ತಮ್ಮ ಮಗಳ ವಿಷಯ ಕೇಳಿದರೆ ಏನೆಂದು ಉತ್ತರಿಸುವುದು ಎಂದು ಚಿಂತಿಸುತ್ತಿರಬಹುದು. ಆದರೆ ನನ್ನ ದ್ವೇಷದ ಕಿಡಿ ನನಗರಿವಿಲ್ಲದಂತೆ ಹೆಚ್ಚಾಗತೊಡಗಿತು. ನಾನು ಕೇಳುವ ಪ್ರಶ್ನೆ ಅವರನ್ನು ನೋಯಿಸುವಂತಿರಬೇಕು. ಅವರನ್ನು ಹೇಗೆಂದು ಸಂಬೋಧಿಸಲಿ? ಅತ್ತೆ ಎನ್ನಲೇ? ಸರಿಯಾದ ಕಡೆಗೆ ಪೆಟ್ಟು ಬಿದ್ದರೆ ನೋವು ಜಾಸ್ತಿ ತಾನೆ ಎಂದು ಯೋಚಿಸುತ್ತಿರುವಾಗಲೇ ಅವರು ನಿಂತುಕೊಂಡೇ ಮಾತು ಆರಂಭಿಸಿದರು. ಏನ್ ಮಾಡ್ಲಿ? ಕಾಫಿನೋ ಟೀನೋ? ಇಲ್ಲ, ಏನೂ ಬೇಡ ಅತ್ತೆ ಎಂದೆ. ಈಗಷ್ಟೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲೇ ಆಯಿತು. ನಾನು ಅವರನ್ನು ಸಂಬೋಧಿಸಿದ ಬಗ್ಗೆ ಪ್ರತಿಕ್ರಿಯೆಗಾಗಿ ಕಾದೆ. ಅವರ ಮುಖ ಇದ್ದಕ್ಕಿದ್ದಂತೆ ಜೊಳ್ಳು ಹಿಡಿದಂತಾಯಿತು. ಇಲ್ಲಪ್ಪ, ನೀನು ಅಪರೂಪಕ್ಕೆ ಮನೆಗೆ ಬಂದಿದ್ದೀಯಾ, ಏನಾದರೂ ತಗೋ ಅಂದಾಗ ಸಮ್ಮತಿ ಸೂಚಿಸಿದೆ. ಅವರು ಅಡುಗೆ ಮನೆಗೆ ಹೋದವರೇ ಹಾಗೆ ಹೊರಗೆ ಬಂದರು. ಸಂಧ್ಯಾ, ಇಲ್ಲಿ ಬಾ. ರಾಮಣ್ಣನ ಅಂಗಡಿಯಿಂದ ಅರ್ಧ ಲೀಟರ್ ಹಾಲು ತಾ. ತಮ್ಮ ಮಗಳನ್ನು ಕರೆದರು. ಅಲ್ಲಿಯವರೆಗೆ ಯಾರು ಬಂದಿದ್ದಾರೆ ಎನ್ನುವುದು ಅವಳಿಗೆ ತಿಳಿದಿರಲಿಲ್ಲವೆನ್ನುವಂತೆ ಅವಳು ಹೊರಗೆ ಬಂದು ಒಂದು ಕ್ಷಣ ನನ್ನ ಕಡೆಗೆ ನೋಡಿ ಮುಗಳ್ನಗೆ ಬೀರಿದಳು. ವಿಂಧ್ಯಾಳದ್ದೇ ನಗು, ಆದರೆ ನಾಚಿಕೆ ಸ್ವಭಾವ. ಒಮ್ಮೆ ತಬ್ಬಿಬ್ಬಾಗುವ ಸರದಿ ನನ್ನದು. ಸಾವರಿಸಿಕೊಂಡೆ. ಬಾಯಿ ಮಾತಿಗೆ ಹಾಯ್ ಅಂದೆ. ಅವಳು ಹಾಯ್ ಎಂದು ಪ್ರತಿಕ್ರಿಯಿಸಿ ತಾಯಿಯಿಂದ ಹಣ ಪಡೆದುಕೊಂಡು ಹಾಲು ತರಲೆಂದು ಹೊರಗೆ ಹೊರಟಳು. ನೀನು ಬೆಂಗಳೂರಿನಲ್ಲಿ ಇರೋದು ತಾನೇ? ನಾನು ಹೌದು ಎನ್ನುವಾಗ ಅವರ ಮುಖದ ಭಾವವೇ ಬದಲಾಯಿತು. ನನ್ನ ಹಾಗೂ ವಿಂಧ್ಯಾಳ ವಿಷಯ ಇವರಿಗೆ ಗೊತ್ತಿರಬಹುದೆಂದುಕೊಂಡೆ. ವಿಂಧ್ಯಾಳ ಮಾತೇನಾದರೂ ಹೇಳಬಹುದೆಂದುಕೊಂಡೆ ಕೂಡ. ಆದರೆ ಅವರು ಸಣ್ಣ ಹತಾಶೆಯ ನಗು ಬೀರಿ ತಮ್ಮ ಮಾತನ್ನು ಮುಂದುವರೆಸಿದರು. ನಮ್ಮ ಸಾರ್ಥಕ್ ಇಂಜಿನಿಯರಿಂಗ್ ಅರ್ಧಕ್ಕೆ ನಿಲ್ಲಿಸಿಬಿಟ್ಟ. ಸುಮ್ಮನೆ ಅಷ್ಟು ಓದಿಸಿದ್ವಿ, ಏನು ಪ್ರಯೋಜನ ಹೇಳು? ಅವರು ಹೇಳುವಾಗ ಅವನ ವಿಷಯ ನನಗೇಕೆ ಅನಿಸಿತು? ಅಣ್ಣ ಹೇಳಿದಂತೆ ನಾನು ಕೇಳುವವಳು ಎಂದು ವಿಂಧ್ಯ ಹೇಳಿದ್ದ ಮಾತುಗಳು ನೆನಪಾದವು. ಸಾರ್ಥಕ್ ಈಗ ಮನೆಯಲ್ಲಿಲ್ವಾ? ಕೇಳುವ ಅಗತ್ಯವಿರಲಿಲ್ಲ. ಆದರೆ ಅವನನ್ನು ನೋಡುವ ಕುತೂಹಲವಿತ್ತು. ತಂಗಿಯನ್ನು ಕಂಟ್ರೋಲ್ ಮಾಡಲಾಗದ ಅಣ್ಣ ಹೇಗಿರಬಹುದು ಎಂದು ಮನದಲ್ಲೇ ಅಂದುಕೊಂಡೆ.
ಅವರು ಎದುರಿದ್ದ ಕುರ್ಚಿಯ ಮೇಲೆ ಕುಳಿತರು. ಅವರ ಮುಖದಲ್ಲಿ ಯಾತನೆ ತುಂಬಿತ್ತು. ನಮ್ಮನೆಯಲ್ಲಿ ಒಬ್ಬಳು ಅವಾಂತರ ಮಾಡಿಕೊಂಡ್ಲು ಅಲ್ವಾ? ಅವನು ಬುದ್ಧಿ ಇಲ್ಲದವರಂತೆ ಅವಳನ್ನು ಉತ್ತೇಜಿಸಿದ್ದ. ನನಗಂತೂ ಸ್ವಲ್ಪನೂ ಇಷ್ಟವಿರಲಿಲ್ಲ. ಕೊನೆಗೆ ಸಾಯ್ತೀನಿ ಅಂತ ಬೆದರಿಸಿ ಅವನ ಜೊತೆ ಓಡಿ ಹೋಗಿ ಮದುವೆಯಾದಳು. ನಾವು ಏನೂ ಮಾಡುವ ಹಾಗಿರಲಿಲ್ಲ ಎಂದು ತಮ್ಮ ನೋವನ್ನು ನುಂಗಿಕೊಂಡರು. ಹಾಲು ತೆಗೆದುಕೊಂಡು ಬಂದ ಸಂಧ್ಯಾ ನೇರವಾಗಿ ಅಡುಗೆ ಮನೆಯೊಳಗೆ ನಡೆದಳು. ಸಂಧ್ಯಾ ತಾಯಿ ಅಡುಗೆ ಕೋಣೆಯತ್ತ ಇಣುಕಿ ಹಾಲು ಕಾಯಿಸಿ ಚಹಾಕ್ಕೆ ನೀರಿಟ್ಟು ಬಿಡು ಅಂದರು. ನನ್ನ ಸಮೀಪವಿದ್ದ ಕುರ್ಚಿಯ ಮೇಲೆ ಕುಳಿತು, ಹೆಣ್ಣು ಮಕ್ಕಳಾದರೂ ಕಲೀಲಿ ಅಂತ ಕಾಲೇಜಿಗೆ ಸೇರಿಸಿದ್ವಿ. ಅವಳು ಕಲ್ಲು ನಮ್ಮ ಎದೆಗೆ ಒದ್ದು ಬಿಟ್ಟು ಯಾರೋ ಏನೋ ಗೊತ್ತಿಲ್ಲದವನೋ ಅವಳಿಗೆ ಹೆಚ್ಚಾಗಿ ಬಿಟ್ಟ. ಅವರ ಧ್ವನಿಯಲ್ಲಿ ತುಂಬಿದ್ದ ವೇದನೆಯನ್ನು ಗುರುತಿಸಿಕೊಂಡೆ. ನಾನೇನೂ ಅವರಿಗೆ ಉತ್ತರಿಸುವ ಹಾಗೆ ಇರಲಿಲ್ಲ. ಸಂಧ್ಯಾ ಬಿಸಿ ಚಹಾ ತಂದು ನನ್ನೆದುರಿಗೆ ಇಟ್ಟಳು. ಥ್ಯಾಂಕ್ಸ್ ಅಂದೆ. ಮುಗಳ್ನಗೆ ಬೀರಿ ಸರಸರನೆ ನಡೆದು ರೂಮ್ ಸೇರಿಕೊಂಡಳು. ವಿಂಧ್ಯಾಳ ತಾಯಿ ಕಿರಿಯ ಮಗಳನ್ನು ಅದ್ದುಬಸ್ತಿನಲ್ಲಿಡುವಂತೆ ಕಂಡಿತು. ನಾನು ಹೊರಡಲು ಎದ್ದು ನಿಂತೆ. ಆಗಾಗ ಬರ್ತಾ ಇರೋ, ಅಮ್ಮನನ್ನು ಒಮ್ಮೆ ಕರೆದುಕೊಂಡು ಬಾ ಅನ್ನಲು ಅವರು ಮರೆಯಲಿಲ್ಲ. ಸರಿ ಎಂದೆ. ಅವರು ಎದ್ದು ಬಾಗಿಲಿನವರೆಗೂ ನನ್ನ ಜೊತೆ ಬಂದರು. ವಿಂಧ್ಯಾಳ ಮನೆಯಿಂದ ನೇರವಾಗಿ ಬಂದವನು ಕೂಡಲೇ ಹರಿಗೆ ಫೋನ್ ಮಾಡಿದೆ. ಸಕ್ಸಸ್ಸಾ ಅಂದ. ಕೋಟೆಯೊಳಗೆ ನುಗ್ಗಿದ್ದೀನಷ್ಟೇ, ಇನ್ನೂ ಸ್ವಲ್ಪ ಸಮಯ ಹಿಡಿಯಬಹುದು ಎಂದೆ. ಆಗಲೇ ಮುಂದುವರಿಸು ಎಂದು ನನ್ನನ್ನು ಉತ್ತೇಜಿಸಿದ್ದ. ಸ್ವಲ್ಪ ದಿನಗಳ ಬಳಿಕ ವಿಂಧ್ಯಾಳ ಮನೆಗೆ ಹೊರಟವನಿಗೆ ಸಂಧ್ಯಾ ಕಾಲೇಜಿನಿಂದ ಬರುತ್ತಿದ್ದವಳು ದಾರಿಯಲ್ಲಿ ಸಿಕ್ಕಿದ್ದಳು. ಅವಳು ಏನೂ ಮಾತಾಡಲಿಲ್ಲ. ನಾನೇ ಮಾತು ಆರಂಭಿಸಿದೆ. ವಿಂಧ್ಯಾ ಈಗ ಎಲ್ಲಿದ್ದಾಳೆ? ನನ್ನ ಪ್ರಶ್ನೆಗೆ ಅವಳ ತುಟಿಗಳು ಅದರಿದ್ದನ್ನು ನಾನು ಗಮನಿಸಿದೆ. ಕ್ಷಮಿಸಿ, ಅವಳು ನಿಮ್ಮ ವಿಷಯವೆಲ್ಲ ಹೇಳಿದ್ದಾಳೆ. ಅವಳು ಒಂದು ರೀತಿಯಲ್ಲಿ ನಿಮಗೆ ಮೋಸ ಮಾಡಿದ್ಲು. ನಮ್ಮ ಮನೆಯಲ್ಲಿ ನಿಮ್ಮ ಮಾತು ಬಂತು. ಸಾರ್ಥಕ್ ಅಣ್ಣನಿಗೂ ನಿಮ್ಮ ಬಗ್ಗೆ ಗೌರವವಿತ್ತು. ಆದರೆ ಅಕ್ಕ ಸಾಯ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಹಾಗಾಗಿ ಅವಳನ್ನು ಜಾಸ್ತಿ ಒತ್ತಾಯ ಮಾಡಲು ಆಗಲಿಲ್ಲ. ಈಗ ಅಕ್ಕ ಅಮೆರಿಕಾದಲ್ಲಿದ್ದಾಳೆ. ಸಂಧ್ಯಾಳ ಮಾತುಗಳನ್ನು ಕೇಳಿ ನನಗೆ ಅಸೂಯೆ ಆಯಿತು. ನನಗೆ ಮೋಸ ಮಾಡಿ ನನ್ನ ಜೀವನವನ್ನು ನನ್ನೂ ಹಾಳು ಮಾಡಿದವಳು ಈಗ ಅಮೆರಿಕಾದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾಳೆ. ನಿನಗೆ ಫೋನ್ ಮಾಡ್ತಾಳಾ ಎಂದು ಕೇಳಿದೆ. ನಾನು ನಿರೀಕ್ಷಿಸಿದ ಉತ್ತರವೇ ಅವಳಿಂದ ಬಂತು. ಯಾರೂ ಇಲ್ಲದ ಸಮಯದಲ್ಲಿ ನನಗೆ ಫೋನ್ ಮಾಡ್ತಾಳೆ ಎಂದಳು. ಯಾರೂ ಇಲ್ಲದ ಸಮಯದಲ್ಲಿ ತಂಗಿಗೆ ಫೋನ್ ಮಾಡುವಾಗಲೆಲ್ಲ ನನ್ನ ಹೆಸರು ಬಂದಿರಬಹುದೇ ಎನ್ನುವ ಕುತೂಹಲವಿತ್ತು. ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿರುವವಳಿಗೆ ನನ್ನ ನೆನಪಾದರೂ ಹೇಗೆ ಬಂದಿತು? ಇಷ್ಟಕ್ಕೂ ನಾನು ಯಾರು? ಅವಳಿಗೇನಾಗಬೇಕು? ಐಷಾರಾಮಿ ಜೀವನ ನಡೆಸುತ್ತಿರುವವಳಿಗೆ ಈ ಬಡಪಾಯಿಯ ನೆನಪಾದರೂ ಹೇಗೆ ಬರುತ್ತದೆ? ನನಗರಿವಿಲ್ಲದೆ ನನ್ನ ಹಲ್ಲುಗಳು ಒಂದಕ್ಕೊಂದು ಒತ್ತಿ ಕುಳಿತವು. ವಿಂಧ್ಯಾಳ ವಿಷಯ ಮಾತನಾಡಿದ ಬಳಿಕ ಸಂಧ್ಯಾಳ ಜೊತೆಗೆ ಅವಳ ಮನೆಯವರೆಗೂ ಹೋಗಲು ಮನಸ್ಸಾಗಲಿಲ್ಲ. ಸಂಧ್ಯಾಳ ಒತ್ತಾಯಕ್ಕೂ ಮಣಿಯದೆ ಅರ್ಧ ದಾರಿಯಿಂದಲೇ ಮರಳಿ ಬಂದೆ. ನನ್ನ ಗುರಿ ಇದ್ದಿದ್ದು ಇಷ್ಟೇ. ಸಂಧ್ಯಾ ನನ್ನನ್ನು ಪ್ರೀತಿಸುವಂತಾಗಬೇಕು. ಅವಳು ನನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲವೆಂದಾಗ ಅವಳಿಂದ ದೂರ ಸರಿಯಬೇಕು. ಒಂದಲ್ಲ ಒಂದು ದಿನ ನಮ್ಮ ಪ್ರೀತಿಯ ಬಗ್ಗೆ ವಿಂಧ್ಯಾಗೆ ಗೊತ್ತಾಗುತ್ತದೆ. ನಂತರ ತಂಗಿ ಮೋಸ ಹೋಗಿರುವ ವಿಷಯ ಅವಳಿಗೆ ತಿಳಿದು ಅವಳಿಗೆ ಸಹಿಸಲಾಗದಷ್ಟು ನೋವಾಗಬೇಕು. ನಾನು ಅಂದುಕೊಂಡಂತೆ ಎಲ್ಲವೂ ನಡೆಯುತ್ತಿತ್ತು. ಸಂಧ್ಯಾಗೆ ನನ್ನ ಮೇಲೆ ಎಳ್ಳಷ್ಟು ಸಂಶಯವಿರಲಿಲ್ಲ. ನಾನು ಅವಳನ್ನು ಪ್ರೀತಿಸುವ ನಾಟಕವಾಡಿದೆ. ಒಂದು ದಿನ ಸಂಜೆ ಸಂಧ್ಯಾಳನ್ನು ನೋಡಲೆಂದು ಅವರ ಮನೆಗೆ ಹೋದೆ. ಸಾರ್ಥಕ್ ಕೂಡ ಮನೆಯಲ್ಲಿದ್ದ. ಸಂಧ್ಯಾ ನನ್ನನ್ನು ಕಂಡು ಬಾಗಿಲಿನ ಮುಂದೆ ಬಂದು ನಿಂತಳು. ಅವಳ ಮುಖದಲ್ಲಿ ಸಂತಸವಿತ್ತು. ಆದರೆ ನನಗೆ ಅದರ ಅಗತ್ಯವಿರಲಿಲ್ಲ. ಸಾರ್ಥಕ್ಕೂ ನಮ್ಮ ವಿಷಯ ತಿಳಿದಿತ್ತು. ವಿಂಧ್ಯಾಳಿಂದಾಗಿ ಸಂಧ್ಯಾ ಮನೆಯಲ್ಲಿಯೇ ಉಳಿದು ಬಿಡುವಳು ಎಂಬ ಆತಂಕವಿರಬಹುದು. ಈಗ ನಾನೇನೋ ಒಪ್ಪಿಗೆ ನೀಡಿದರೆ ಸಂಧ್ಯಾಳ ಮದುವೆ ಸುಸೂತ್ರವೆಂದು ತಿಳಿದಿರಬಹುದು. ಇಲ್ಲ, ನಾನು ಇದಕ್ಕೆ ಆಸ್ಪಾದ ಕೊಡಲಾರೆ ಎಂದು ಯೋಚಿಸುತ್ತಿರುವಾಗಲೇ ಸಾರ್ಥಕ್ ಆತ್ಮೀಯವಾಗಿ ಮಾತನಾಡಲು ಆರಂಭಿಸಿದನು. ನಾನು ಗಂಭೀರವಾಗಿಯೇ ಕುಳಿತಿದ್ದೆ. ಸಂಧ್ಯಾಳ ತಾಯಿ ಕೂಡ ಕಾಫಿ ತಂದಿಟ್ಟು ಮಾತಿಗಿಳಿದರು. ಸಂಧ್ಯಾ ನಿಂತುಕೊಂಡು ನನ್ನ ಮುಖವನ್ನೇ ನೋಡುತ್ತಿದ್ದಳು. ನಾನು ಉದ್ದೇಶಪೂರ್ವಕವಾಗಿಯೇ ಅವಳಲ್ಲಿ ಮಾತು ಬಿಡಿ ಮುಖವನ್ನು ನೋಡದೆ ಬಂದೆ. ದಾರಿಯಲ್ಲಿ ಹೆಜ್ಜೆ ಹಾಕುವಾಗ ಕಿಟಕಿಯಿಂದ ನನ್ನನ್ನು ಮೆಲ್ಲಗೆ ಕೂಗಿದ್ದು ಕೇಳಿಸಿತು.
ನಾನು ಕಿವಿ ಕೇಳಿಸದವನಂತೆ ಬಂದೆ. ಇದಾದ ಬಳಿಕ ಸಂಧ್ಯಾಳ ಅಮ್ಮ ಮತ್ತು ಅವಳ ಅಪ್ಪ ಮನೆಗೆ ಬಂದರು. ಅಮ್ಮನ ಎದುರಿಗೆ ನೇರವಾಗಿ ಮಾತಿಗೆ ಇಳಿದರು. ನಮ್ಮ ಸಂಧ್ಯಾ ಕಿರಣ್ಣನ್ನು ತುಂಬ ಇಷ್ಟಪಟ್ಟಿದ್ದಾಳೆ. ನಮಗೂ ಕಿರಣ್ನ ಸ್ವಭಾವ ತುಂಬ ಇಷ್ಟ ಆಗಿದೆ. ಇವರಿಬ್ಬರೂ ಮದುವೆಯಾದರೆ ತುಂಬ ಖುಷಿಯಾಗಿ ಇರುತ್ತಾರೆ ಎಂದಾಗ ಅಮ್ಮ ಏನೂ ಮಾತಾಡದೆ ನನ್ನತ್ತ ನೋಡಿದರು. ಕ್ಷಮಿಸಿ, ನಾನು ಮೊದಲಿನ ಕಿರಣ್ ಅಲ್ಲ. ನಾನು ಪ್ರೀತಿಸಿದ್ದು ವಿಂಧ್ಯಾಳನ್ನು. ಆ ವಿಷಯ ನಿಮಗೂ ಗೊತ್ತು. ನೀವು ಸಂಧ್ಯಾಳನ್ನು ನನಗೆ ಗಂಟು ಹಾಕುವ ಯೋಚನೆ ಇದ್ದರೆ ದಯವಿಟ್ಟು ಹೊರಟು ಹೋಗಿ. ನಾನು ಸಂಧ್ಯಾಳನ್ನು ಯಾವತ್ತೂ ಮದುವೆಯಾಗಲ್ಲ. ನನ್ನ ನೇರವಾದ ಮಾತಿಗೆ ಅವರು ವಿಚಲಿತರಾದರು. ನೀನು ವಿಂಧ್ಯಾಳನ್ನು ಪ್ರೀತಿಸುತ್ತಿರುವ ವಿಷಯ ನಮಗೆ ಗೊತ್ತಾಗುವಾಗ ತಡವಾಗಿತ್ತು. ಸಂಧ್ಯಾಳೆ ನಮಗೆ ಎಲ್ಲ ವಿಷಯ ತಿಳಿಸಿದ್ದು. ಅವಳು ಅದಕ್ಕಾಗಿಯೇ ನಿನ್ನ ಇಷ್ಟಪಟ್ಟಿರೋದು. ಅಕ್ಕನಿಂದಾಗಿ ನೀನು ನೋವು ಅನುಭವಿಸೋದಕ್ಕೆ ಅವಳು ತೆಗೆದುಕೊಂಡ ನಿರ್ಧಾರವಿದು ಅಂದರು. ಅವರ ಮಾತು ಕೇಳಿ ಸಂಧ್ಯಾಳ ಬಗ್ಗೆ ಹೆಮ್ಮೆ ಅನಿಸಿತು. ಆದರೂ ಅವಳನ್ನು ಮದುವೆಯಾಗಬೇಕೆಂದು ನನಗೆ ಅನ್ನಿಸಲಿಲ್ಲ. ಕ್ಷಮಿಸಿ, ನನಗೆ ಸಂಧ್ಯಾಳನ್ನು ಮದುವೆಯಾಗಲು ಇಷ್ಟ ಇಲ್ಲ ಅಂದೆ. ಮತ್ತೆ ನೀನು ಸಂಧ್ಯಾಳನ್ನು ಪ್ರೀತಿಸಿದ್ದು ಎಂದು ಸಂಧ್ಯಾಳ ಅಮ್ಮ ಕೇಳುವಾಗ ನಕ್ಕು. ನಾನು ಯಾವಾಗ ಸಂಧ್ಯಾಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಬಾಯಿ ಬಿಟ್ಟು ಹೇಳಿದ್ದೇನೆ ಎಂದು ಕೇಳಿದಾಗ ಅವರಿಗೆ ನನ್ನ ನಿರ್ಧಾರ ಸ್ಪಷ್ಟವಾಗಿರಬೇಕು. ಅವರು ಅಲ್ಲಿಂದ ಎದ್ದು ತಮ್ಮ ಮನೆಯತ್ತ ಹೊರಟು ಹೋದರು. ಮೊನ್ನೆ ತಾನೇ ಅರೆ ಫೋನ್ ಮಾಡಿದ್ದ. ವಿಂಧ್ಯ ಗಂಡನಿಂದ ವಿಚ್ಛೇದನ ಪಡೆದಿದ್ದಾಳೆ ಎಂದು. ಅವನ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟೇ ಸಂತೋಷವಾಯಿತು ಎಂದು ಭುವನ್ ಹತ್ತಿರ ಕಿರಣ್ ಹೇಳಿದಾಗ, ನೀನು ತಪ್ಪು ಮಾಡ್ತಾ ಇದ್ದೀಯಾ ಕಿರಣ್. ಅಕ್ಕ ಮಾಡಿದ ತಪ್ಪಿಗೆ ತಂಗಿಗೆ ಮೋಸ ಮಾಡಿ ಸೇಡು ತೀರಿಸಿಕೊಂಡೆ ಎಂದುಕೊಂಡಿದ್ದೀಯಾ? ಆದರೆ ತಪ್ಪು ಮಾಡದ ತಂಗಿಗೆ ಶಿಕ್ಷೆ ಕೊಡಲು ನಾನು ಯಾರು ಎಂದು ನಿನ್ನ ಮನಸ್ಸಿಗೆ ಅನಿಸಲಿಲ್ಲವೇ? ವಿಂಧ್ಯ ನಿನ್ನಲ್ಲಿರುವ ಹಣ ನೋಡಿ ಬಂದಿರುವವಳು. ಆದರೆ ಸಂಧ್ಯಾ ನಿನ್ನ ಗುಣ ನೋಡಿ ಬಂದಿರುವವಳು. ವಿಂಧ್ಯಾಳನ್ನು ಮದುವೆಯಾಗಿದ್ರೆ ನೀನು ಖುಷಿಯಾಗಿ ಇರುತ್ತಾ ಇರಲಿಲ್ಲ. ಅವಳು ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ತಾ ಇರಲಿಲ್ಲ. ಆದರೆ ಸಂಧ್ಯಾ ನಿನ್ನನ್ನು, ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂಬ ನಂಬಿಕೆ ನನಗಿದೆ. ನೀನು ಸಂಧ್ಯಾಳನ್ನು ದೂರ ಮಾಡಿದಾಗ ವಿಂಧ್ಯಾಗೆ ಬೇಜಾರಾಗುತ್ತದೆ ಅಂದುಕೊಂಡಿರೋದು ತಪ್ಪು. ನೀನು ಸಂಧ್ಯಾಳನ್ನು ಮದುವೆಯಾಗಿ ಪ್ರೀತಿಯಿಂದ ನೋಡಿಕೊಂಡಾಗ ನಾನು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿ ತಪ್ಪು ಮಾಡಿದೆ ಅಂತ ಅವಳಿಗೆ ಅನಿಸಬೇಕು. ಆಗ ಅವಳಿಗೆ ನಿಜವಾದ ನೋವು ಏನು ಅಂತ ಗೊತ್ತಾಗೋದು ಎಂದಾಗ ಕಿರಣ್ಗೂ ಭುವನ್ ಹೇಳಿದ ಮಾತು ಸರಿ ಎನಿಸಿತು. ನಾನು ಸಂಧ್ಯಾಳನ್ನು ಮದುವೆಯಾಗ್ತೀನಿ, ಅವಳನ್ನು ಪ್ರೀತಿಯಿಂದ ನೋಡ್ಕೋತೀನಿ ಎಂದು ಭುವನ್ಗೆ ಮಾತು ಕೊಟ್ಟ. ನಾನು ಬಂದ ಕೆಲಸ ಆಯಿತು, ನನ್ನನ್ನು ಮದುವೆಗೆ ಕರೆಯಲು ಮರಿಬೇಡ ಎಂದು ಹೇಳಿ ಭುವನ್ ಅಲ್ಲಿಂದ ಹೊರಟ. ಭುವನ್ ಮನೆಗೆ ಬಂದಾಗ ಸೌಮ್ಯ ಹಾಗೂ ರಾಮಯ್ಯನವರು ಊರಿಗೆ ಹೊರಡಲು ತಯಾರಾಗಿದ್ದರು. ಭುವನ್ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡು ಅವರ ಜೊತೆಗೆ ರಾಮಯ್ಯನವರ ಮನೆಗೆ ಹೊರಟ. ಮನೆಗೆ ತಲುಪುತ್ತಿದ್ದಂತೆ ಸೌಮ್ಯ ತನ್ನ ಗೆಳತಿಯ ಬಳಿ ಬಂದು ಸಂಧ್ಯಾಳ ಮನೆಯಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಒಂದೊಂದಾಗಿ ವಿವರಿಸಿ ಭುವನ್ನನ್ನು ಹೊಗಳಲು ಆರಂಭಿಸಿದಳು. ಕವನ, ನಾಳೆ ನಿನಗೆ ನಮ್ಮ ಭುವನ್ ಪರಿಚಯ ಮಾಡಿಸ್ತೀನಿ. ಅವನು ನನ್ನ ಅತ್ತೆ ಮಗ. ಬೇರೆ ಊರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈಗ ಕೆಲಸಕ್ಕೆ ರಜೆ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದಾನೆ. ಭುವನ್ ತುಂಬ ಸುಂದರವಾಗಿದ್ದಾನೆ. ಆದರೆ ಅಷ್ಟೇ ಒಳ್ಳೆಯವನು ಕೂಡ. ಒಂದ್ಸಲ ಅವನನ್ನು ನೋಡು, ನೀನು ಅವನನ್ನು ಹಚ್ಕೋತೀಯ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದಳು ಸೌಮ್ಯ. ಈಗ ಹೋಗಿ ರೆಸ್ಟ್ ಮಾಡು, ನಾಳೆ ಮಾತಾಡೋಣ ಅಂತ ಕವನ ಹೇಳಿದ ತಕ್ಷಣ, ಹೌದು ಕಣೆ, ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನಾನು ನಿನಗೆ ನಾಳೆ ಸಿಗ್ತೇನೆ ಅಂತ ಹೇಳಿ ತನ್ನ ಮನೆಯತ್ತ ಸಾಗಿದಳು. ಮರುದಿನ ಬೆಳಗ್ಗೆ ಬೇಗ ಎದ್ದು ಭುವನ್ ಜಾಗಿಂಗ್ಗೆ ಹೋಗಿದ್ದ. ಸೌಮ್ಯ ಕವನಾಳ ಜೊತೆ ಹರಟುತ್ತಿದ್ದಳು. ಅಷ್ಟರಲ್ಲೇ ಜಾಗಿಂಗ್ ಮುಗಿಸಿ ಬರುತ್ತಾ ಇದ್ದ ಭುವನ್ನನ್ನು ಕವನ ನೋಡಿದ್ದ ತಕ್ಷಣ, ಅವನು ಇಲ್ಲಿಗೂ ನನ್ನ ಹುಡುಕಿಕೊಂಡು ಬಂದ್ಬಿಟ್ಟ ಎಂದಳು ಗಾಬರಿಯಿಂದ. ಅವನು ಅಂದ್ರೆ ಯಾರೋ? ಸೌಮ್ಯ ಪ್ರಶ್ನಿಸಿದಳು. ಅವನು ಕಣೆ, ನನ್ನ ಹಿಂಬಾಲಿಸಿಕೊಂಡು ಬರುತ್ತಾನೆ ಅಂತ ಹೇಳಿದ್ನಲ್ಲ, ಅವನೇ, ಅಲ್ಲಿ ನೋಡು ಅಂತ ಹೇಳಿದಾಗ ಸೌಮ್ಯ ಹಿಂತಿರುಗಿ ನೋಡಿದಾಗ ಭುವನ್ ಬರುತ್ತಾ ಇದ್ದದ್ದು ಅವಳಿಗೆ ಕಾಣಿಸಿತು. ಕವನ, ಏನ್ ಹೇಳ್ತಾ ಇದ್ದೀಯಾ? ನಾವು ಮೊನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದು ಇವನ್ ಮೇಲೇನಾ ಎಂದು ಕೇಳಿದರು ಆಶ್ಚರ್ಯದಿಂದ. ಹೌದು, ಅವನೇ ನನ್ನನ್ನು ಹಿಂಬಾಲಿಸಿಕೊಂಡು ಬಂದಿರೋದು ಎಂದಾಗ ಸೌಮ್ಯಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ
ಅನುಭವವಾಯಿತು. ಅವನು ನಮ್ಮ ಭುವನ್ ಕಣೆ, ತುಂಬ ಒಳ್ಳೆಯವನು. ನೀನು ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ಎಂದು ಸೌಮ್ಯ ಹೇಳಿದಾಗ, ಸರಿ ಹಾಗಾದ್ರೆ ಅವನ ಹತ್ತಿರ ಕೇಳಿ ನೋಡು ಎಂದಳು ಕವನ. ಭುವನ್ ನಿಂತ್ಕೋ. ಕವನಾಳತ್ತ ಕೈ ತೋರಿಸಿ, ನಿನಗೆ ಇವಳ ಪರಿಚಯ ಇದೆಯಾ ಎಂದು ಸೌಮ್ಯ ಕೇಳಿದ್ದ ತಕ್ಷಣ, ಹೌದು, ಇವರನ್ನು ದಿನಾಲೂ ನೋಡ್ತಾ ಇದ್ದೆ ಎಂದ ಭುವನ್. ನಾನು ಹೇಳಿಲ್ವಾ ಇವನೇ ಅವನು ಅಂತ? ನಿನ್ಗಾಗ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ, ಹೀಗೆ ಗೊತ್ತಾಯ್ತಾ ನಾನು ಸತ್ಯ ಹೇಳಿದ್ದು ಅಂತ? ನೀವಿಬ್ಬರೂ ಏನು ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ ಎಂದ ಭುವನ್. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ಯಾಕೆ ಕವನಾಳನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದೆ? ನೀನು ಹಿಂಬಾಲಿಸಿಕೊಂಡು ಹೋಗಿರೋ ವಿಷಯ ಎಲ್ಲಿ ಹೋಗಿ ತಲುಪಿದೆ ಅನ್ನೋ ಸಣ್ಣ ಊಹೆನಾದ್ರೂ ನಿನಗಿದೆಯಾ ಎಂದು ಕೇಳಿದಳು ಸೌಮ್ಯ. ಯಾಕೆ, ಅಂಥದ್ದೇನಾಯ್ತು ಎಂದ ಭುವನ್ ಆಶ್ಚರ್ಯದಿಂದ. ನೀನು ಕವನಾಳನ್ನು ದಿನಾಲೂ ಹಿಂಬಾಲಿಸಿಕೊಂಡು ಬರುತ್ತಾ ಇದೆಯಲ್ಲ, ಅದಕ್ಕೆ ನಿನ್ನ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಎಂದಳು ಸೌಮ್ಯ. ನಾನ್ಯಾಕೆ ಈ ಗೋಬೆನ ಫಾಲೋ ಮಾಡ್ಕೊಂಡೋಗ್ಲಿ? ನನಗೇನು ಬೇರೆ ಕೆಲಸ ಇಲ್ವಾ? ಪಾಪ, ಏನೋ ಅವತ್ತು ರೆಸ್ಟೋರೆಂಟ್ನಲ್ಲಿ ಹಣ ಬೀಳಿಸಿಕೊಂಡು ಹೋದ್ರು, ಅದನ್ನು ಇವರಿಗೆ ವಾಪಸ್ ಕೊಡೋಣ ಅಂತ ಇವರನ್ನು ಕರೆದೆ. ಆದರೆ ಇವರು ನಿಂತುಕೊಳ್ಳದೆ ಹಾಗೆ ಹೋದ್ರು. ನನಗ್ಯಾಕೆ ಬೇರೆಯವರ ಹಣ, ಅದನ್ನು ಇವರಿಗೆ ವಾಪಸ್ ನೀಡೋಣ ಅಂತ 2 ಸಲ ಇವರ ಹಿಂದೆ ಹೋದೆ. ಆದರೆ ಇವರು ಕರೆದಷ್ಟು ಹಿಂದೆ ತಿರುಗಿ ನೋಡ್ತಾನೇ ಇರಲಿಲ್ಲ ಎಂದು ಭುವನ್ ಹೇಳಿದಾಗ, ಸುಳ್ಳು ಹೇಳ್ಬಿಡಿ, ನೀವು ಬೇಕು ಅಂತ ನನ್ನ ಹಿಂದೆ ಬಂದಿರೋದು ಅಂತ ನನಗೆ ಗೊತ್ತಿದೆ ಎಂದಳು ಕವನ. ನಿಮ್ಮ ಮುಖ ಸರಿಯಾಗಿ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀರಾ? ಗೂಬೆ ಥರ ಇದ್ದೀರಾ. ನಿಮ್ಮನ್ನು ನಾನಲ್ಲ, ಬೇರೆ ಯಾವ ಹುಡುಗನೂ ಫಾಲೋ ಮಾಡ್ಕೊಂಡು ಬರಲ್ಲ ಎಂದ ಭುವನ್. ನಿನ್ನ ಕಣ್ಣಿಗೆ ನಾನು ಗೂಬೆ ಥರ ಕಾಣಿಸ್ತಾ ಇದ್ದೀನಾ? ನಿಮ್ಮ ಕಣ್ಣು ಸರಿ ಇದೆಯಾ ಅನ್ನೋದೇ ನನಗೆ ಡೌಟ್. ಮೊದಲು ಕಣ್ ಟೆಸ್ಟ್ ಮಾಡ್ಕೊಳ್ಳಿ ಎಂದಳು ಕವನ. ನನ್ನ ಕಣ್ಣು ಸರಿಯಾಗಿಯೇ ಇದೆ, ನೀ ಗೂಬೆ ಥರಾನೇ ಇದ್ದೀರಾ. ಬೇಕಾದ್ರೆ ಸೌಮ್ಯಾಳ ಹತ್ತಿರ ಕೇಳಿ ಎಂದ ಭುವನ್. ನೀವ್ ಕರಡಿ ಥರ ಇದ್ದೀರಾ, ನಿಮ್ ಮುಖ ಮೊದಲು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಎಂದು ಹೇಳಿದಳು ಕವನ. ಇವರಿಬ್ಬರ ಜಗಳ ನೋಡಿ ಸೌಮ್ಯಾಳಿಗೆ ಸುಸ್ತಾಯಿತು. ಒಮ್ಮೆ ನಿಮ್ಮ ಜಗಳ ನಿಲ್ಲಿಸ್ತೀರಾ ಎಂದು ಕಿರಿಚಿದಳು. ಒಂದು ಕ್ಷಣದಲ್ಲಿ ಇಬ್ಬರೂ ಮೌನವಾದರು. ಭುವನ್, ನೀನು ಮನೆಯೊಳಗಡೆ ಹೋಗು ಎಂದು ಸೌಮ್ಯ ಹೇಳಿದಾಗ ಭುವನ್ ಏನೂ ಮಾತಾಡದೆ ನೇರವಾಗಿ ಮನೆಯೊಳಗೆ ಹೋಗಿಬಿಟ್ಟ. ಪ್ರತಿದಿನ ಕಾಲೇಜಿಗೆ ಹೋಗೋ ಮೊದಲು ಕವನಾಗೆ ಭುವನ್ ಜೊತೆ ಜಗಳ ಮಾಡದಿದ್ದರೆ ಸಮಾಧಾನ ಆಗ್ತಾ ಇರಲಿಲ್ಲ. ಇವರಿಬ್ಬರ ಜಗಳ ದಿನದಿನಕ್ಕೆ ಹೆಚ್ಚಾಗುತ್ತಿತ್ತು ಹೊರತು ಕಡಿಮೆ ಆಗ್ತಾ ಇರಲಿಲ್ಲ. ಆದರೂ ಭುವನ್ಗೆ ಕವನಾಳ ಮುಗ್ಧ ಮನಸ್ಸು ಇಷ್ಟವಾಗತೊಡಗಿತು. ಕವನಾಳ ಜೊತೆ ಒಂದು ಕ್ಷಣ ಮಾತಾಡದಿದ್ದರೆ ಏನನ್ನೋ ಕಳೆದುಕೊಂಡ ಅನುಭವವಾಗುತ್ತಿತ್ತು. ದಿನವಿಡೀ ರಾಧಿಕಾ ಜೊತೆ ಚಾಟಿಂಗ್ ಮಾಡ್ತಾ ಇದ್ದ ಭುವನ್ ಹೀಗೀಗ ರಾಧಿಕಾಳಿಗೆ ಮೆಸೇಜ್ ಮಾಡುವುದನ್ನೇ ಕಡಿಮೆ ಮಾಡಿಬಿಟ್ಟ. ಆದರೆ ರಾಧಿಕಾ ದಿನಾಲೂ ಭುವನ್ಗೆ ತಪ್ಪದೇ ಮೆಸೇಜ್ ಮಾಡ್ತಾ ಇದ್ಲು. ಸೋಮವಾರ ಸಾಯಂಕಾಲ ಭುವನ್ಗೆ ಕಿರಣ್ ಕಾಲ್ ಮಾಡಿದವನೇ, ಬುಧವಾರ ನನ್ನದು ಉಡುಪಿಯಲ್ಲಿ ಮದುವೆ, ಲೊಕೇಶನ್ ಶೇರ್ ಮಾಡ್ತೀನಿ, ತಪ್ಪದೇ ಬರಬೇಕು ಎಂದಾಗ, ಏನು ಇಷ್ಟು ಲೇಟಾಗಿ ಹೇಳ್ತಾ ಇದ್ದೀಯಾ ಎಂದ ಭುವನ್. ತುಂಬಾ ಬ್ಯುಸಿ ಇದ್ದೆ ಕಣೋ, ಹಾಗಾಗಿ ಲೇಟಾಗಿ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಹೊರಟು ಬಂದ್ಬಿಡು ಎಂದು ಕಿರಣ್ ಹೇಳಿದಾಗ ಭುವನ್ ಒಪ್ಪಿಕೊಂಡ. ಮರುದಿನ ಬೆಳಗ್ಗೆ ಭುವನ್ ಉಡುಪಿಯತ್ತ ತನ್ನ ಪಯಣ ಆರಂಭಿಸಿದ. ಉಡುಪಿಗೆ ಹೋಗುವ ದಾರಿಯಲ್ಲಿ ನಾನ್ ಸ್ಟಾಪ್ ಬಸ್ ಒಂದು ಕಡೆ ನಿಲ್ಲುವುದು. ಅಲ್ಲಿ ಕಾಫಿ ಕುಡಿಯಲು ಕೂತಿದ್ದ. ಕೆಲವರು ಅಲ್ಲಿ ಕೂತು ಅರಟುತ್ತಿದ್ದರೆ, ಸಿಗರೇಟ್ ಸೇದುವ ಚಟ ಇದ್ದವರು ಸಿಗರೇಟ್ ಸೇದುತ್ತಾ ನಿಂತಿದ್ದರು. ಇವರೆಲ್ಲರ ಸುತ್ತ ಕಣ್ಣು ಹಾಯಿಸುತ್ತಾ ಭುವನ್ ಕಾಫಿ ಕುಡಿಯುತ್ತಿದ್ದಾಗ ಹಿಂದಿನಿಂದ ಯಾರೋ ಬೆನ್ನಿನ ಮೇಲೆ ಗುದ್ದಿದರು. ಗುದ್ದು ಬಲವಾಗಿಯೇ ಇತ್ತು. ಅದು ಹುಡುಗಿಯ ಕೈಯಿಂದ ಬಂದ ಗುದ್ದು ಎಂದು ಗೊತ್ತಾಯಿತು. ಹೇಗೆಂದರೆ ಗುದ್ದಿದಾಗ ಬಂದ ಬಳೆಗಳ ಶಬ್ದದಿಂದ ಹಿಂದೆ ತಿರುಗಲು ಯೋಚಿಸುತ್ತಿರುವಾಗಲೇ, ಏನೋ ಗೂಬೆ, ಹುಡುಗಿಯರಿಗೆ ಲೈನ್ ಹೊಡಿತಾ ನಿಂತಿದ್ದೀಯಾ ಎಂಬ ಮಾತನ್ನು ಕೇಳಿದಾಗ ಭುವನ್ನ ಆನಂದಕ್ಕೆ ಪಾರವೇ ಇಲ್ಲ. ಏನೋ ನಿಧಿ ಸಿಕ್ಕಿದ ಹಾಗಾಯಿತು. ಏನೇ ಗೂಬೆ, ಎಲ್ಲಿಗೆ ಸವಾರಿ ಎಂದು ಕೇಳಿದ ಭುವನ್. ಉಡುಪಿಯಲ್ಲಿ ನನ್ನ ಫ್ರೆಂಡ್ ಮದುವೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನು ಉಡುಪಿಗೆ ಹೋಗ್ತಾ ಇರೋದು ಅಂತ ಗೊತ್ತಾಯ್ತು, ಸೌಮ್ಯ ಹೇಳಿದಳು ಎಂದಳು ಕವನ. ಅಯ್ಯೋ, ಮಾತಾಡೋಕೆ ಯಾರೂ ಇಲ್ಲ ಅಂತ ಬೇಜಾರಾಗಿತ್ತು. ನೀನಾದ್ರೂ ಇದ್ದೀಯಲ್ಲ, ಅದೇ ಖುಷಿ ಎಂದು ನಗುತ್ತಾ ಹೇಳಿದ ಭುವನ್. ಉಡುಪಿಯಲ್ಲಿ ಯಾರ ಮದುವೆ? ಕವನ ಕೇಳಿದಳು. ನನ್ನ ಫ್ರೆಂಡ್ ಕಿರಣ್ ಸಂಧ್ಯಾ ಮದುವೆ ಎಂದು ಭುವನ್ ಹೇಳಿದಾಗ, ನಾನು ಅದೇ ಮದುವೆಗೆ ಹೋಗ್ತಾ ಇದ್ದೀನಿ
ಕವನ ಹೇಳಿದ್ದಳು. ನಿನಗೇಗೆ ಪರಿಚಯ ಎಂದ ಭುವನ್. ಸಂಧ್ಯಾ ನನ್ನ ಫ್ರೆಂಡ್ ಎಂದಳು ಕವನ. ಬಸ್ ಹೊರಡುತ್ತೆ, ಬಸ್ಸಲ್ಲಿ ಕುಳಿತುಕೊಂಡು ಮಾತಾಡೋಣ ಎಂದು ಹೇಳಿ ಕವನಾಳ ಜೊತೆ ಬಸ್ಸಿನತ್ತ ಸಾಗಿದ. ಭುವನ್ಗೆ ಕವನಾಳ ಮನೆಯವರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿತ್ತು. ಆದರೆ ಅವಳ ಬಳಿ ಹೇಗೆ ಕೇಳೋದು ಅಂತ ಯೋಚಿಸ್ತಾ ಇದ್ದಾಗಲೇ ಅವಳೇ ತನ್ನವರ ಬಗ್ಗೆ ಹೇಳಿಕೊಂಡಳು. ಅಂದು ಒಂದು ಕ್ಷಣ ಬಾಗಿಲಿನ ಹತ್ತಿರ ನಿಂತುಕೊಂಡ ನನಗೆ ಮನೆಯೊಳಗೆ ಕಾಲಿಡಲು ಬೇಜಾರೆನಿಸಿತು. ಒಂದು ಕಡೆ ಕಿರಿಕಿರಿ ಮಾಡುವ ಚಿಕ್ಕಮ್ಮ, ಇನ್ನೊಂದೆಡೆ ತನ್ನನ್ನು ದ್ವೇಷಿಸುತ್ತಿರುವ ತಂಗಿ, ಮತ್ತೊಂದೆಡೆ ಕುಡುಕ ತಂದೆ. ಇವರೆಲ್ಲರೂ ಜೊತೆ ಇದ್ದರೂ ಕೂಡ ನಾನು ಮಾತ್ರ ಏಕಾಂಗಿ ಎಂದುಕೊಳ್ಳುತ್ತಾ ತನ್ನ ಎದೆಯಲ್ಲಿರುವ ನೋವನ್ನು ನುಂಗುತ್ತಾ ಭಾರವಾದ ಮನಸ್ಸಿನಿಂದ ಹೊಳನಡೆದೆ. ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡು ಚಿಕ್ಕಮ್ಮನ ಆಸರೆಯಲ್ಲಿ ಬೆಳೆದ ನನಗೆ ತಾಯಿಯ ಪ್ರೀತಿಯ ಬಗ್ಗೆ ತಿಳಿದೇ ಇಲ್ಲ. ಚಿಕ್ಕಮ್ಮ ಯಾವತ್ತೂ ನನ್ನನ್ನ ಮಗಳ ಹಾಗೆ ಕಂಡವರಲ್ಲ. ಅಪ್ಪ ದುಡಿದ ಹಣವೆಲ್ಲ ಕುಡಿದು ಹಾಳು ಮಾಡುತ್ತಿದ್ದರು. ಹಾಗಾಗಿ ನಾನೇ ದುಡಿದು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ. ಅದರ ಜೊತೆಗೆ ಮನೆಯ ಖರ್ಚನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಹೆಗಲ ಮೇಲಿತ್ತು. ಬೆಳಗ್ಗೆ ಮನೆ ಮನೆಗೆ ತೆರಳಿ ಮನೆ ಕೆಲಸವನ್ನೆಲ್ಲ ಮುಗಿಸಿ ಆಮೇಲೆ ಶಾಲೆಗೆ ಹೋಗಬೇಕಾಗಿತ್ತು. ಸಂಜೆ ಶಾಲೆಯಿಂದ ಬಂದವಳೆ ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಮನೆಗೆ ಬಂದ ಮೇಲೆ ಅಲ್ಲಿಯೂ ನೆಮ್ಮದಿ ಇರಲಿಲ್ಲ. ಚಿಕ್ಕಮ್ಮ ಮತ್ತು ತಂಗಿಯ ಸೇವೆ ಮಾಡ್ತಾ ಕಾಲ ಕಳೆಯಬೇಕಿತ್ತು. ನಾನು ಯಾವತ್ತೂ ಅವರನ್ನು ಚಿಕ್ಕಮ್ಮ ಅಂತ ನೋಡಿದವಳಲ್ಲ, ನನ್ನ ತಾಯಿಯ ಹಾಗೆ ನೋಡಿದ್ದೆ. ಆದರೆ ಅವರು ಒಂದು ದಿನವೂ ನನ್ನನ್ನು ಮಗಳ ಹಾಗೆ ಕಂಡವರಲ್ಲ. ಅಪ್ಪ ಇರೋ ತನಕ ನನಗೆ ಆ ಮನೆಯಲ್ಲಿ ಸ್ವಲ್ಪ ಜಾಗ ಇತ್ತು. ಆದರೆ ಅಪ್ಪ ಯಾವಾಗ ಇಹಲೋಕ ತ್ಯಜಿಸಿದ್ರೋ ಆವತ್ತು ನನಗೆ ಮದುವೆ ಮಾಡಲು ಚಿಕ್ಕಮ್ಮ ತಯಾರಾದರು. ನನ್ನನ್ನು ಮದುವೆಯಾಗಲು ಬಂದವನು 60 ವರ್ಷದ ಮುದುಕ. ಅವನ ಪತ್ನಿ ಮೃತಪಟ್ಟಿದ್ದರು. ಅವನ ಆರೋಗ್ಯವೂ ಸರಿ ಇರಲಿಲ್ಲ. ಹಾಗಾಗಿ ತನ್ನನ್ನು ನೋಡಿಕೊಳ್ಳಲು ಯಾರಾದರೂ ಬೇಕಿತ್ತು. ಅದಕ್ಕೋಸ್ಕರ ಮದುವೆಯಾಗಲು ತಯಾರಾಗಿದ್ದ. ಆದರೆ ಮುದುಕನಿಗೆ ಹೆಣ್ಣು ಕೊಡಲು ಊರಿನವರು ಯಾರೂ ಮುಂದೆ ಬರಲಿಲ್ಲ. ಆಗ ಅವರು ನನ್ನನ್ನು ಮದುವೆ ಮಾಡಿಕೊಟ್ಟರೆ ಅರ್ಧ ಆಸ್ತಿಯನ್ನು ಚಿಕ್ಕಮ್ಮನ ಹೆಸರಿಗೆ ಬರೆದುಕೊಡುವುದಾಗಿ ಮಾತು ಕೊಟ್ಟಾಗ ಚಿಕ್ಕಮ್ಮ ಅವರ ಜೊತೆ ನನ್ನ ಮದುವೆ ಮಾಡಲು ಮುಂದಾದರು. ನಾನು ಮದುವೆಯಾಗಲು ಒಪ್ಪದಿದ್ದಾಗ ನನ್ನನ್ನು ಕೂಡಿ ಹಾಕಿ ಹಿಂಸೆ ನೀಡುತ್ತಿದ್ದರು. ಹೇಗೋ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಒಂದು ಮನೆಯಲ್ಲಿ ಮನೆ ಕೆಲಸಕ್ಕೆ ಸೇರಿದ್ದೆ. ಅವರಿಗೆ ಮಕ್ಕಳಿರಲಿಲ್ಲ. ಅವರು ನನ್ನನ್ನು ಮಗಳ ಹಾಗೆ ನೋಡುತ್ತಿದ್ದರು ಎಂದಾಗ ಅವಳ ಕಣ್ಣಂಚಿನಲ್ಲಿ ಮೂಡಿದ ಕಣ್ಣ ಹನಿಗಳನ್ನು ಗಮನಿಸಿದ ಭುವನ್ ಮಾತು ಬದಲಾಯಿಸಿ ಅವಳ ಮುದ್ದು ಮುಖದಲ್ಲಿ ನಗು ತರಿಸಿದ. ಇವರ ಮಾತು ನಿಂತಾಗ ಉಡುಪಿ ಬಂದಾಗಿತ್ತು. ಅಲ್ಲಿಂದ ಜೊತೆಯಾಗಿ ಮದುವೆ ಮನೆಗೆ ತೆರಳಿದರು. ಇವರಿಬ್ಬರನ್ನೂ ಕಿರಣ್ ಸಂಧ್ಯಾಳ ಮನೆಯವರು ಆತ್ಮೀಯವಾಗಿ ಬರಮಾಡಿಕೊಂಡರು. ನಿನ್ನಿಂದಲೇ ಈ ಮದುವೆ ನಡೀತಾ ಇರೋದು, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಎಂದುಕೊಳ್ಳುತ್ತಾ ಗೋವಿಂದಯ್ಯನವರು ಭುವನ್ ಗುಣಗಾನ ಮಾಡಿದಾಗ ಕವನಾಳ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು. ಮದುವೆ ಕಾರ್ಯಕ್ರಮ ಮುಗಿದು ಇಬ್ಬರು ಖುಷಿಯಿಂದಲೇ ಮನೆಗೆ ಹಿಂತಿರುಗಿದರು. ಭುವನ್ಗೆ ರಾಧಿಕಾಳಿಂದ ಮೆಸೇಜ್ ಬಂದಿತ್ತು. ಆದರೆ ಅವನಿಗೆ ಈಗ ರಾಧಿಕಾಳ ಬಗ್ಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಆದರೆ ರಾಧಿಕಾ ಮೆಸೇಜ್ ಮಾಡೋದನ್ನು ನಿಲ್ಲಿಸಲೇ ಇಲ್ಲ. ನಾನು ನಿಮ್ಮ ಜೊತೆ ಮಾತಾಡಲು ಕಾಯ್ತಾ ಇದ್ದೀನಿ, ಇವತ್ತು ಸಾಯಂಕಾಲ ಮೀಟ್ ಮಾಡೋಣ್ವಾ ಎಂದು ರಾಧಿಕಾ ಮಾಡಿರೋ ಮೆಸೇಜ್ ನೋಡಿದ ತಕ್ಷಣ ಸ್ತಬ್ಧನಾದ. ನಾನು ಅವಳನ್ನು ಇಷ್ಟಪಟ್ಟಿದ್ದೆ ಅಂತ ಯಾವತ್ತೂ ಹೇಳಿರಲಿಲ್ಲ. ಹಾಗಾಗಿ ಏನೂ ತೊಂದರೆ ಇಲ್ಲ, ಫ್ರೆಂಡ್ ಆಗಿ ಮಾತಾಡಿಸಿಕೊಂಡು ಬಂದ್ರೆ ಆಯ್ತು ಎಂದುಕೊಂಡ ಭುವನ್ ಮುಂದೆ ಯೋಚಿಸದೆ ಓಕೆ, ಎಲ್ಲಿ ಭೇಟಿಯಾಗೋಣ ಎಂದು ರಿಪ್ಲೈ ಮಾಡಿದ. ನಿಮ್ಮ ಮನೆ ಹತ್ತಿರ ಇರೋ ಕಾಫಿ ಡೇಯಲ್ಲಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ನಿಮ್ಮನ್ನು ಗುರುತು ಹಿಡಿಯೋದು ಹೇಗೆ ಎಂದು ಕೇಳಿದ ಭುವನ್. ಜನಗಳ ಮಧ್ಯೆ ಒಂದು ಸುಂದರವಾದ ಹುಡುಗಿಯ ಗುರುತು ಹಿಡಿಯೋದು ಕಷ್ಟವೇ ಎಂದು ಹೇಳಿದಾಗ ಆಯ್ತು ಎಂದು ಪ್ರತಿಕ್ರಿಯೆ ನೀಡಿದ. ಮರುದಿನ ಸಾಯಂಕಾಲ ಕಾಫಿ ಡೇಗೆ ಕಾಲಿಟ್ಟಾಗ ಗಿಜಿಗಿಜಿ ಎಂದು ಜನ ಆಗಲೇ ತುಂಬಿಕೊಂಡಿದ್ದರು. ಅದರಲ್ಲಿ 5-6 ಯುವತಿಯರೂ ಇದ್ದರು. ಅವರಲ್ಲಿ ರಾಧಿಕಾ ಯಾರೆಂದು ಕಣ್ಣು ಹಿಡಿಯುವುದು ಏಕೆಂದು ತೊಳಲಾಡಿದ. ಅಷ್ಟರಲ್ಲಿ ಹಾಯ್ ಭುವನ್ ಎಂದು ಬೆನ್ನ ಹಿಂದೆಯೇ ಮೃದುವಾದ ಧ್ವನಿ ಕೇಳಿ ತಿರುಗಿ ನೋಡಿದ. ಗಾಢ ಕಪ್ಪು ಬಣ್ಣದ ಚೂಡಿದಾರ್ ಧರಿಸಿದ್ದ ಯುವತಿ ನಗುತ್ತಾ ನಿಂತಿದ್ದಳು. ಕವನ, ನೀನಾ ಎಂದ ಭುವನ್. ರಾಧಿಕಾಳನ್ನು ಹುಡುಕುತ್ತಾ ನಿಂತಿದ್ದೀಯಾ ಎಂದು ನಗುತ್ತಾ ಕವನ ಕೇಳಿದಾಗ
ಇವಳಿಗೆ ಹೇಗೆ ರಾಧಿಕಾ ವಿಷಯ ಗೊತ್ತಾಯಿತು? ಸೌಮ್ಯ ಏನಾದರೂ ಹೇಳಿರಬಹುದೇ ಎಂದು ಯೋಚಿಸಿದ. ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ನನಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ಯೋಚಿಸ್ತಾ ಇದ್ದೀಯಾ ಎಂದು ಕವನ ಹೇಳಿದಾಗ ಭುವನ್ಗೆ ಮಾತೇ ಹೊರಡಲಿಲ್ಲ. ನಾನೇ ನಿನಗೆ ರಾಧಿಕಾ ಅಂತ ಹೇಳಿ ಮೆಸೇಜ್ ಮಾಡಿರೋದು ಎಂದು ಕವನ ಹೇಳಿದಾಗ ಭುವನ್ ಮುಖದಲ್ಲಿ ಆಶ್ಚರ್ಯ ಕಾಣಿಸಿತ್ತು. ಏನ್ ಹೇಳ್ತಾ ಇದ್ದೀಯಾ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ಎಂದ ಭುವನ್. ನನಗೆ ಮನೆಯಲ್ಲಿ ಆಶ್ರಯ ನೀಡಿದವರನ್ನು ಅಮ್ಮ ಅಂತ ಕರೆಯುತ್ತಾ ಇದ್ದೆ. ಅವರಿಗೂ ನಾನು ಹಾಗೆ ಕರೆಯೋದು ಇಷ್ಟವಾಗಿತ್ತು. ಒಂದು ದಿನ ಅವರ ಮನೆಯ ಕಾಂಪೌಂಡ್ ಬಳಿ ಇದ್ದ ದಾಸವಾಳದ ಹೂವಿನ ಗಿಡದ ಬಳಿ ನಿಂತು ದಾಸವಾಳ ಹೂವು ಕೊಯ್ಯುವ ಕಾಯಕದಲ್ಲಿದ್ದೆ. ಮುಸ್ಸಂಜೆಯ ಹೊತ್ತಿನಲ್ಲಿ ಬೀಸುತ್ತಿದ್ದ ತಂಗಾಳಿಗೆ ಮೈಯೊಡ್ಡಿ ಹೂವು ಕೀಳುವುದೆಂದರೆ ನನಗೆ ಎಲ್ಲಿಲ್ಲದ ಸಂತೋಷ. ಅಂದು ನನ್ನ ನೋಟ ಇತ್ತಲ ಕಡೆ ಸರಿಯಿತು. ಆಗಲೇ ಕಂಡಿದ್ದು ನೀನು. ನಿನ್ನ ಸುಂದರವಾದ ಬೈಕ್ನಲ್ಲಿ ಬಂದಿಳಿದು ಇತ್ತಲಿನಲ್ಲಿರುವ ಮನೆ ಕಡೆ ಹೋಗುತ್ತಿದ್ದೆ. ಆಗಲೇ ಆ ಮನೆಗೆ ಹೊಸ ಜನ ಬಾಡಿಗೆಗೆ ಬರುವ ಸಂಗತಿ ಅಮ್ಮನಿಂದ ತಿಳಿದುಕೊಂಡಿದ್ದೆ. ನನ್ನದೇ ವಯಸ್ಸಿನ ಹುಡುಗಿಯರು ಆ ಮನೆಗೆ ಬರಬೇಕೆಂಬ ಬಯಕೆ ನನ್ನದಾಗಿತ್ತು. 3 ದಿನಗಳ ಮುಂಚೆಯೇ ಸಾಮಾನಿನ ಸಾಗಾಟ ನನ್ನ ಕುತೂಹಲಕ್ಕೆ ಕಾರಣವಾಗಿತ್ತು. ಆದರೆ ಅಂದು ನೀನು ಬೈಕಿನಿಂದ ಇಳಿದು ಹೋಗುವಾಗ ಮೊದಲ ನೋಟಕ್ಕೆ ನಿನ್ನನ್ನು ಮೆಚ್ಚಿಕೊಂಡೆ. ಹೆಣ್ಣಿಗಪ್ಪು ಮೈಬಣ್ಣ, ಸಪೂರ ಶರೀರ, 6 ಅಡಿಗಿಂತಲೂ ಹೆಚ್ಚು ಉದ್ದ ಇರುವಂತೆ ಕಾಣುತ್ತಿದ್ದೆ. ಮೊದಲ ಬಾರಿಗೆ ನಿನ್ನನ್ನು ಕಂಡಾಗ ನನಗೆ ಖುಷಿಯಾಗಿತ್ತು. ಬೈಕ್ ಕೂಡ ನಿನ್ನ ಹಾಗೆ ಸುಂದರವಾಗಿತ್ತು. ಬೈಕಿಗೆ ನೀನಿಟ್ಟಿದ್ದ ಹೆಸರು ನನಗೆ ಗೊತ್ತಾಗಿತ್ತು. ಆದರೆ ಬೈಕಿನ ಮಾಲೀಕನ ಹೆಸರು ಮಾತ್ರ ಗೊತ್ತಾಗಲೇ ಇಲ್ಲ. ತಿಳಿದುಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಅದು ಸಾಧ್ಯ ಆಗಲಿಲ್ಲ. ಒಂದು ದಿನ ಸಂಜೆ ನಿನ್ನ ಗೆಳೆಯ ಮನೆಗೆ ಬಂದವನೇ ನಾಳೆ ಪೂಜೆ ಇರುವುದಾಗಿ ಹೇಳಿ ನಮ್ಮನ್ನು ಪೂಜೆಗೆ ಆಹ್ವಾನಿಸಿ ಹೋಗಿದ್ದೆನೋ. ಅಂದು ಅಮ್ಮ ನನ್ನನ್ನು ಕರೆದು ನಾಳೆ ನೀನು ನನ್ನ ಜೊತೆ ಪೂಜೆಗೆ ಬಾ ಎಂದು ಹೇಳಿದಾಗ ನನಗೆ ಎಲ್ಲಿಲ್ಲದ ಸಂತೋಷವಾಯಿತು. ನನ್ನಲ್ಲಿರುವ ಬಟ್ಟೆಗಳಲ್ಲಿ ಒಂದು ಒಳ್ಳೆಯ ಬಟ್ಟೆಯನ್ನು ಹಾಕಿ ಎಂದೂ ಅಲಂಕಾರ ಮಾಡುವುದನ್ನು ಇಷ್ಟಪಡದ ನನಗೆ ಅಂದು ಎಲ್ಲ ಅಲಂಕಾರಗಳು ಬೇಕು ಎಂಬ ಬಯಕೆ ಇತ್ತು. ನನ್ನ ಮನಸ್ಸು ಎಲ್ಲೆಲ್ಲೋ ಹಾದು ಹೋಗುವ ಹಾಗೆ ನನಗೆ ಅನಿಸುತ್ತಿತ್ತು. ನಾನೇನಾದರೂ ನಿನ್ನ ಪ್ರೀತಿಸಲು ಆರಂಭಿಸಿದ್ದೇನಾ ಎಂದು ಗೊಂದಲವಾಗುತ್ತಿತ್ತು. ಅವತ್ತು ನಿಮ್ಮ ಮನೆಗೆ ಪೂಜೆಗೆ ಬಂದಾಗ ನೀನು ಮನೆಯಲ್ಲಿ ಇರದಿರುವುದನ್ನು ಕಂಡು ನನಗಾದ ದುಃಖ ಅಷ್ಟಿಷ್ಟಲ್ಲ. ನಿನ್ನ ಗೆಳೆಯನ ಬಳಿ ನಿನ್ನನ್ನು ಕೇಳಬೇಕೆಂದುಕೊಂಡೆ. ಆದರೆ ಅವರೇನು ಅಂದುಕೊಳ್ಳುತ್ತಾರೋ ಎಂಬ ಭಯ ನನ್ನ ಮನದಲ್ಲಿ ಅಡಗಿತ್ತು. ನನ್ನ ಕಣ್ಣುಗಳು ನಿನ್ನನ್ನು ಹುಡುಕುತ್ತಿತ್ತು. ಅಷ್ಟರಲ್ಲೇ ಪೂಜೆಗೆ ಬಂದವರೊಬ್ಬರು ನಿನ್ನ ಫ್ರೆಂಡ್ ಭುವನ್ ಎಲ್ಲಿ ಎಂದಾಗ ಅವನು ಬರಲು ಸ್ವಲ್ಪ ಲೇಟ್ ಆಗುತ್ತೆ ಎಂದು ಹೇಳಿದಾಗ ನಿನ್ನ ಹೆಸರು ಭುವನ್ ಎನ್ನುವುದು ಖಾತ್ರಿಯಾಯಿತು. ನೀನು ಪೂಜೆಗೆ ಬರುವ ಮೊದಲೇ ನಾನು ಮನೆಗೆ ಹಿಂತಿರುಗಿದ್ದೆ. ಕಿಟಕಿಯ ಬಳಿ ಕುಳಿತು ನಿನ್ನ ದಾರಿಯನ್ನೇ ಕಾಯುತ್ತಿದ್ದಾಗ ನಿನ್ನ ಬೈಕಿನ ಧ್ವನಿ ಕೇಳಿ ನನಗಾದ ಖುಷಿ ಅಷ್ಟಿಷ್ಟಲ್ಲ. ಸ್ವಲ್ಪ ಹೊತ್ತು ನಿಮ್ಮ ಮನೆಯಲ್ಲಿ ಇದ್ದಿದ್ದರೆ ನಿನ್ನನ್ನು ಹತ್ತಿರದಿಂದ ನೋಡಬಹುದಿತ್ತು ಎಂದು ಮನದಲ್ಲೇ ಅಂದುಕೊಂಡೆ. ನಿನ್ನನ್ನು ಪ್ರತಿದಿನ ನಾನು ಗಮನಿಸುತ್ತಿದ್ದೆರೋ ಆ ವಿಷಯ ಮಾತ್ರ ನಿನಗೆ ಗೊತ್ತಾಗದಂತೆ ಜಾಗ್ರತೆ ವಹಿಸಿದ್ದೆ. ನಿನ್ನ ಮುಂದೆ ನಿಂತು ನಿನ್ನ ಬಳಿ ಮಾತಾಡಬೇಕೆಂದು ಪ್ರತಿಕ್ಷಣ ಅಂದುಕೊಂಡೆ. ಆದರೆ ನಿನ್ನ ಮುಂದೆ ಬರುವಷ್ಟು ಧೈರ್ಯ ನನಗಿರಲಿಲ್ಲ. ನಿನ್ನ ಮುಂದೆ ಬರಲು ಭಯವಾದರೂ ನನ್ನ ಮನಸ್ಸು ಕನಸು ಕಾಣುವುದನ್ನು ಮಾತ್ರ ಬಿಟ್ಟಿರಲಿಲ್ಲ. ನಾನು ಸುಂದರಿ ಎಂದು ನನಗೆ ತಿಳಿದಿತ್ತು. ಆದರೆ ನಿನಗೆ ನಾನು ಇಷ್ಟವಾಗುತ್ತೇನಾ ಎಂಬ ಭಯ. ಕೆಲವೊಮ್ಮೆ ಕೇವಲ ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋದದ್ದು ಎಷ್ಟು ಸರಿ ಎಂದು ನನಗೆ ಅನಿಸುತ್ತಿದ್ದೆರೋ ನನ್ನ ಹೃದಯಕ್ಕೆ ಬುದ್ಧಿ ಹೇಳಲು ನನ್ನ ಕೈಯಲ್ಲಿ ಆಗಿರಲಿಲ್ಲ. ನೀನು ನನ್ನ ಎದೆಯ ಪುಟ್ಟ ಗೂಡಿನಲ್ಲಿ ಭದ್ರವಾಗುತ್ತಾ ಬಂದಿದ್ದೆ. ದಿನಾಲೂ ನಿನ್ನನ್ನೇ ಕದ್ದು ನೋಡುತ್ತಾ ಸಂಭ್ರಮ ಪಡುತ್ತಿದ್ದ ನನಗೆ ಅಂದು ಮಾತ್ರ ನಿನ್ನನ್ನು ನೋಡಿದ ತಕ್ಷಣ ಆತಂಕ ಹೆಚ್ಚಾಯಿತು. ನೀನು ಯಾವುದೋ ಹುಡುಗಿಯನ್ನು ಕರೆದುಕೊಂಡು ಮನೆಗೆ ಬಂದಿದ್ದೆ. ಅಂದು ನೀನು ಮದುಮಗನಂತೆ ಕಾಣುತ್ತಿದ್ದರೆ ಅವಳು ಮದುಮಗಳಂತೆ ಕಾಣುತ್ತಿರುವುದನ್ನು ಕಂಡ ತಕ್ಷಣ ಭಯ ಆರಂಭವಾಯಿತು. ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಅವಳು ನಿನ್ನ ಚಿಕ್ಕಮ್ಮನ ಮಗಳು, ಅವಳ ಫ್ರೆಂಡ್ ಮದುವೆ ಇತ್ತು, ಹಾಗಾಗಿ ಅವಳು ನಿಮ್ಮ ಮನೆಗೆ ಬಂದಿರೋದು. ನೀನು ಅವಳ ಜೊತೆಗೆ ಮದುವೆಗೆ ಹೋಗಿ ಬಂದಿರುವ ವಿಷಯ ಅಮ್ಮನಿಂದ ನನಗೆ ತಿಳಿದಾಗ ನಿಟ್ಟುಸಿರು ಬಿಟ್ಟೆ. ಅಮ್ಮನೂ ಖುಷಿಯಾಗಿದ್ದಳು. ನೆರೆಮನೆಗೆ ಬಾಡಿಗೆಗೆ ಎಂಥವರು ಬರುತ್ತಾರೋ ಎಂಬ ಭಯ ಆಕೆಗೆ ಇತ್ತು. ಆದರೆ ಇಂದು ಒಳ್ಳೆಯ ಹುಡುಗರು ಬಂದಿದ್ದಾರೆ ಅನ್ನೋ ನೆಮ್ಮದಿ.
ಅಮ್ಮ ನನ್ನ ಬಳಿ ಎಷ್ಟೋ ಸಲ ಹೇಳಿದ್ದರು, ತುಂಬ ಒಳ್ಳೆಯ ಹುಡುಗರು, ಅವರ ಪಾಡಿಗೆ ಅವರು ಇರುತ್ತಾರೆ ಎಂದು. ನನಗೆ ಗೆಳತಿ ಸಿಗದ ಬೇಸರಕ್ಕಿಂತಲೂ ಮಿಗಿಲಾಗಿ ಭುವನ್ ಬಗ್ಗೆ ಸಂಭ್ರಮ. ನನ್ನ ಎಲ್ಲ ಭಾವನೆಗಳನ್ನು ಅಮ್ಮನ ಮುಂದೆ ತೋರಿಸುವುದು ಮಾತ್ರ ತರವಲ್ಲ ಎಂದುಕೊಳ್ಳುತ್ತಾ ಅದನ್ನೆಲ್ಲ ಅದುಮಿಟ್ಟುಕೊಂಡೆ. ಮರುದಿನ ನನ್ನಮ್ಮನಿಂದ ಸಿಕ್ಕ ಸುದ್ದಿ, ಅವರ ಅಣ್ಣನ ಮಗನ ಮದುವೆ ಮುಂದಿನ ವಾರ ಎಂದು. ನಾವು ನಾಳೆ ಸಂಜೆಯೇ ಅಲ್ಲಿಗೆ ಹೋಗಬೇಕು, 1 ವಾರ ಅಲ್ಲೇ ಇದ್ದು ವಾಪಸ್ ಬರೋಣ ಎಂದಾಗ ನನ್ನ ಮನಸ್ಸು ಚಡಪಡಿಸಲು ಆರಂಭಿಸಿತು. ಆದರೆ ನಾನು ಮದುವೆಗೆ ಬರಲ್ಲ ಅನ್ನೋ ಹಾಗೆ ಇರಲಿಲ್ಲ. ನನ್ನನ್ನು ಸ್ವಂತ ಮಗಳ ಹಾಗೆ ಪ್ರೀತಿಯಿಂದ ನೋಡಿಕೊಂಡವರನ್ನು ಹೇಗೆ ತಾನೇ ನೋಯಿಸಲಿ? ಅಮ್ಮ ಹೇಳಿದ್ದ ತಕ್ಷಣ ಆಯ್ತು ಅಂತ ಹೇಳಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡಲು ತಯಾರಾದೆ. ಮದುವೆ ಎಲ್ಲ ಮುಗಿಸಿ ಮನೆಗೆ ವಾಪಸ್ ಬಂದ ತಕ್ಷಣ ನಮಗೆ ಗೊತ್ತಾದ ವಿಷಯ, ಪಕ್ಕದ ಮನೆಗೆ ಬಾಡಿಗೆಗೆ ಬಂದವರು ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಎಂದು. ಆ ವಿಷಯ ಕೇಳಿದ ತಕ್ಷಣ ನನ್ನಿಂದ ಸಹಿಸಲು ಆಗಲಿಲ್ಲ. ನನ್ನ ದುಃಖ ಹೆಚ್ಚಾಯಿತು. ಸ್ವಲ್ಪ ದಿನದ ಬಳಿಕ ಆ ಮನೆಗೆ ಹೊಸ ಜನರ ಆಗಮನವಾಯಿತು. ಅವರಿಗೆ ನನ್ನದೇ ವಯಸ್ಸಿನ ಮಗಳಿದ್ದಳು. ಅವಳು ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತಾಡ್ತಾ ಇದ್ಲು. ನಾನು 4-5 ಬಾರಿ ಅವಳ ಮನೆಗೆ ಹೋಗಿದ್ದೆ. ಒಂದು ಸಲ ಅವಳು ನಮ್ಮ ಮನೆಗೆ ಬಂದವಳೆ, ನೀನು ಫೇಸ್ಬುಕ್ನಲ್ಲಿ ಇದ್ದೀಯಾ ಎಂದು ಕೇಳಿದಾಗ ಅವಳ ಮುಖವನ್ನೇ ಹಾಗೇ ಒಂದು ಕ್ಷಣ ನೋಡಿಬಿಟ್ಟೆ. ನನಗೆ ಅವಳು ಏನು ಹೇಳಿದಳು ಅಂತ ಅರ್ಥ ಆಗಲಿಲ್ಲ ಅಂತ ಅವಳಿಗೆ ಗೊತ್ತಾಗಿರಬೇಕು. ಅವಳು ಏನನ್ನೂ ಹೇಳದೆ ನನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ ಅಕೌಂಟ್ ಲಾಗಿನ್ ಮಾಡಿ ನನಗೆ ತೋರಿಸಿ ಅದರ ಬಗ್ಗೆ ಮಾಹಿತಿ ನೀಡಿದಾಗ ನನಗೆ ಭುವನ್ ಸಿಗ್ತಾನೆ ಅನ್ನೋ ಭರವಸೆ ಹೆಚ್ಚಾಯಿತು. ಆದರೆ ನನಗೆ ಅಮ್ಮನ ಬಳಿ ಮೊಬೈಲ್ ತೆಗೆದುಕೊಡಿ ಎಂದು ಕೇಳಲು ಮನಸ್ಸಾಗದೆ ಸುಮ್ಮನಿದ್ದೆ. ಆದರೆ ಅವರೇ ನಾನು ಕೇಳೋದಕ್ಕೆ ಮುಂಚೆನೇ ಮೊಬೈಲ್ ತಂದು ನನ್ನ ಕೈಗಿಟ್ಟರು. ಅವತ್ತೇ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ಭುವನ್ ಅನ್ನೋ ಹೆಸರು ಟೈಪ್ ಮಾಡಿ ಹುಡುಕಾಟ ನಡೆಸಿದೆ. ಆದರೆ ಅದರಲ್ಲಿ ಸಾವಿರಾರು ಭುವನ್ ಎಂಬ ಹೆಸರು ಕಾಣಿಸಿದಾಗ ನಿಬ್ಬೆರಗಾದೆ. ಪ್ರಯತ್ನ ಬಿಡದೆ ನನಗೆ ಕಂಡ ಎಲ್ಲ ಅಕೌಂಟ್ ಓಪನ್ ಮಾಡಿ ಪ್ರೊಫೈಲ್ ಪಿಕ್ಚರ್ ನೋಡಲು ಆರಂಭಿಸಿದೆ. ಆದರೆ ಎಲ್ಲೋ ಭುವನ್ ಕಾಣಿಸದಾಗ ನನ್ನ ಈ ಪ್ರಯತ್ನವೂ ವ್ಯರ್ಥವಾಯಿತೆ ಅನ್ನೋ ಭಯ ಶುರುವಾಯಿತು. ಕೊನೆಗೆ ಹೇಗೋ ನಿನ್ನ ಅಕೌಂಟ್ ಸಿಕ್ಕಾಗ ನನಗೆ ಆದ ಖುಷಿ ಅಷ್ಟಿಷ್ಟಲ್ಲ. ನಿನಗೆ ನನ್ನ ಹೆಸರು ಗೊತ್ತಿಲ್ಲ ಅಂತ ಗೊತ್ತಿತ್ತು. ಆದರೂ ನನ್ನ ಹೆಸರಲ್ಲೇ ರಿಕ್ವೆಸ್ಟ್ ಕಳಿಸಲು ನನಗೆ ಧೈರ್ಯ ಬರಲಿಲ್ಲ. ಅದಕ್ಕೆ ರಾಧಿಕಾ ಅನ್ನೋ ಹೆಸರಲ್ಲಿ ರಿಕ್ವೆಸ್ಟ್ ಕಳಿಸಿ ನಿನ್ನ ಜೊತೆ ಬ್ಯಾಟಿಂಗ್ ಮಾಡಲು ಆರಂಭಿಸಿದೆ. ನೀನು ಬೆಂಗಳೂರಿನಲ್ಲಿರೋ ವಿಷಯ ಗೊತ್ತಾಗಿ MCA ಮಾಡಲು ಬೆಂಗಳೂರಿಗೆ ಬಂದೆ. ಅಮ್ಮ ನನ್ನನ್ನು ಇಷ್ಟು ದಿನ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಇನ್ನಾದರೂ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಮೊನ್ನೆ ನೀನು ನನ್ನನ್ನು ಹಿಂಬಾಲಿಸಿಕೊಂಡು ಬಂದಾಗ ಅವತ್ತು ನನಗೆ ನಿನ್ನ ಹತ್ತಿರ ಮಾತಾಡಬೇಕು ಅಂತ ಅನಿಸ್ತಾ ಇತ್ತು. ಆದರೆ ನಿನ್ನ ಮುಂದೆ ನಿಂತು ಮಾತನಾಡುವ ಧೈರ್ಯ ನನಗೆ ಬರಲಿಲ್ಲ. ನಾನವತ್ತು ತುಂಬ ಬೇಜಾರಾಗಿದ್ದಿದ್ದು ನಿನ್ನ ಜೊತೆ ಮಾತನಾಡಲು ಆಗಲಿಲ್ಲ ಅಂತ. ಆದರೆ ಸೌಮ್ಯ ಕೇಳಿದಾಗ ಅವಳ ಬಳಿ ನಿಜ ಹೇಳೋ ಮನಸ್ಸು ನನಗೆ ಆಗಲಿಲ್ಲ. ಅದಕ್ಕೆ ಯಾರೋ ಹಿಂಬಾಲಿಸಿಕೊಂಡು ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ. ಆದರೆ ಅವಳು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಅವತ್ತು ಅವರಿಬ್ಬರ ಒತ್ತಾಯಕ್ಕೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಅವತ್ತು ನನಗೆ ನಿನ್ನ ಸೌಂದರ್ಯ ನೋಡಿ ಖುಷಿಯಾಗಿತ್ತು. ಆದರೆ ಇವತ್ತು ನನಗೆ ನಿನ್ನ ಗುಣ ನೋಡಿ ತುಂಬ ಖುಷಿಯಾಗ್ತಾ ಇದೆ. ನಿನ್ನಂತಹ ಒಳ್ಳೆ ಮನಸ್ಸು ಇರುವವನಿಗೆ ನನ್ನಿಂದ ತುಂಬ ತೊಂದರೆ ಆಯಿತು. ನನಗೆ ಕ್ಷಮೆ ಕೇಳೋ ಅರ್ಹತೆಯೂ ಇಲ್ಲ. ಆದರೂ ನಾನು ನಿನ್ನ ಹತ್ತಿರ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸು ಬಿಡು. ಇನ್ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ನಾನು ಇವತ್ತೇ ಊರಿಗೆ ಹೋಗ್ತಾ ಇದ್ದೀನಿ ಎಂದು ಹೇಳುತ್ತಾ ಅವನ ಪ್ರತಿಕ್ರಿಯೆಗೆ ಕಾಯದೆ ಅಳುತ್ತಾ ತನ್ನ ಹೆಜ್ಜೆಯನ್ನು ಮುಂದಿಟ್ಟಾಗ ಕವನಾಳ ಕೈ ಹಿಡಿದು ಅವಳನ್ನು ಅಲ್ಲೇ ನಿಲ್ಲಿಸಿ, ನನ್ನ ಮಾತು ಕೇಳ್ದೆ ನೀನು ಎಲ್ಲಿಗೆ ಹೋಗ್ತೀಯಾ ಎಂದು ಪ್ರಶ್ನಿಸಿದ ಭುವನ್. ಏನದು ಹೇಳು ಎಂದಳು ಕವನ. ತಾನು ಹಿಡಿದ ಅವಳ ಕೈಯನ್ನು ಬಿಡದೆ ರಾಮಯ್ಯನವರ ಮನೆಗೆ ಕರೆದುಕೊಂಡು ಹೋದ. ರಾಮಯ್ಯನವರು ಹಾಗೂ ಸೌಮ್ಯ ಇಬ್ಬರೂ ಹೊರ ಹೋಗಿದ್ದರು. ಮನೆಯಲ್ಲಿ ಯಾರೂ ಇರಲಿಲ್ಲ. ಭುವನ್ ಅವಳನ್ನು ಚೇರ್ನಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ತನ್ನ ಬ್ಯಾಗ್ನಲ್ಲಿದ್ದ ಪುಸ್ತಕವನ್ನು ತೆಗೆದು ಅವಳ ಕೈಗಿಟ್ಟ. ಕವನ ಪುಸ್ತಕದ ಪುಟ ಬಿಡಿಸುತ್ತಿದ್ದಂತೆಯೇ ಅವಳ ಕಣ್ಣಿಂದ ನೀರು ಜಾರಿಬಿತ್ತು. ಆ ಪುಸ್ತಕದ ತುಂಬ ಅವಳ ಭಾವಚಿತ್ರಗಳೇ ತುಂಬಿತ್ತು. ತಾನು ದಾಸವಾಳ ಕೀಳುತ್ತಾ ನಿಂತಿದ್ದ ಫೋಟೋವನ್ನು ನೋಡಿದ ತಕ್ಷಣ ತಲೆ ಎತ್ತಿ ಭುವನ್ನತ್ತ ನೋಡಿದ್ದಳು. ನೀನು ನನ್ನನ್ನು ಮೊದಲೇ ನೋಡಿದ್ದೀಯಾ
ಎಂಬ ಪ್ರಶ್ನೆಗೆ ನಗುತ್ತಾ ಹೌದು ಅನ್ನೋ ಹಾಗೆ ತಲೆಯಲ್ಲಾಡಿಸಿದ. ಕವನ ತನ್ನ ಪ್ರಶ್ನೆಯ ಸುರಿಮಳೆಯನ್ನು ಸುರಿಸಿದಾಗ ಅದಕ್ಕೆಲ್ಲ ಉತ್ತರ ಈ ಡೈರಿಯಲ್ಲಿದೆ ಎಂದು ಹೇಳಿ ಡೈರಿಯನ್ನು ಕವನಾಳ ಕೈಗಿಟ್ಟ. ಕವನ ಇನ್ನೇನು ಡೈರಿಯನ್ನು ಬಿಡಿಸಿ ಓದಬೇಕು. ಅಷ್ಟರಲ್ಲೇ ಹೊರಗಡೆ ಹೋಗಿದ್ದ ರಾಮಯ್ಯನವರು ತಮ್ಮ ಮಗಳ ಜೊತೆ ಅರಟುತ್ತಾ ಮನೆಗೆ ಬಂದರು. ಭುವನ್ ಕವನಾಳ ಬಳಿ ಡೈರಿ ಓದಿದ ತಕ್ಷಣ ಟೆರೆಸ್ ಮೇಲೆ ಬಂದು ಬಿಡು ಅಂತ ಮೆತ್ತಗೆ ಹೇಳಿದ. ಯಾವಾಗಲೂ ಕೋತಿಗಳ ಥರ ಆಡ್ತಾ ಇದ್ದೋರು ಇವತ್ತೇನು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ಎಂದು ಅವರ ಕಾಲೆಳೆಯಲು ಆರಂಭಿಸಿದಳು. ಕವನ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಡೈರಿ ಹಿಡಿದು ಮನೆಗೆ ತೆರಳಿದಳು. ಡೈರಿಯಲ್ಲಿ ಅಕ್ಷರ ರೂಪದಲ್ಲಿದ್ದ ಒಂದೊಂದು ಪುಟವೂ ಅವಳಿಗೆ ಭುವನ್ ಮೇಲಿರುವ ಪ್ರೀತಿಯನ್ನು ಹೆಚ್ಚಿಸುವಂತಿದ್ದವು. ಇತ್ತ ಭುವನ್ ತನ್ನ ಪ್ರೀತಿಯ ವಿಷಯವನ್ನು ಸೌಮ್ಯ ಹಾಗೂ ರಾಮಯ್ಯರ ಬಳಿ ಹೇಳಿಕೊಂಡ. ಅಂದು ಬೆಳಗ್ಗೆ ಸುಮಾರು 8ರ ಸಮಯ. ಬಸ್ ಸ್ಟ್ಯಾಂಡಿನಲ್ಲಿ ಜನ ತುಂಬಿ ಹೋಗಿದ್ದರು. ಕೈಯಲ್ಲಿ ಬುತ್ತಿ ಚೀಲ ಹಿಡಿದು ಕೆಲಸಕ್ಕೆ ಹೋಗುವ ಗಂಡಸರು, ಹೆಂಗಸರು ಹಿಂಡು ಹಿಂಡಾಗಿ ನಿಂತುಕೊಂಡು ಬಸ್ಸಿಗಾಗಿ ಕಾಯುತ್ತಾ ಪಕ್ಕದಲ್ಲಿ ನಿಂತವರ ಬಳಿ ಹರಟೆ ಹೊಡೆಯುತ್ತಿದ್ದರು. ನೀಟಾಗಿ ಯೂನಿಫಾರ್ಮ್ ಧರಿಸಿದ್ದ ಕಾಲೇಜ್ ವಿದ್ಯಾರ್ಥಿಗಳು ಸಾಲಾಗಿ ಬಸ್ಸಿನಿಂದ ಇಳಿದು ಸರಸರನೆ ಇರುವೆಗಳಂತೆ ನಡೆದು ಹೋಗುತ್ತಿದ್ದರು. ಅವರ ಮಧ್ಯದಲ್ಲಿ ನನಗೆ ಕಂಡವಳು ಕವನ. ಸಪೂರ ದೇಹ, ಹಾಲಿನಂಥ ಮೈಬಣ್ಣ, ಕಮಲದಂಥ ಕಣ್ಣುಗಳು ಎಂಥವರನ್ನೂ ಆಕರ್ಷಿಸುವಂತಿತ್ತು. ಅವಳು ನಡೆದಾಗ ಅವಳ ಗೆಜ್ಜೆಯ ನಾದ ಸುಮಧುರವಾಗಿ ಕೇಳಿಸುತ್ತಿತ್ತು. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಬಸ್ ಸ್ಟ್ಯಾಂಡ್ನಲ್ಲಿ ಹಿಂಡು ಹಿಂಡಾಗಿ ನಿಂತಿದ್ದ ಗುಂಪು ಚದುರಿತು. ನನ್ನ ಕಣ್ಣ ಮುಂದೆಯೇ ಇದ್ದ ಕವನ ಈಗ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದಳು ಅಂತ ಸುತ್ತಲೂ ಹುಡುಕಾಡಿದೆ. ಆಗ ನನಗೆ ಕಂಡಿದ್ದು ಆಕೆಯ ಒಳ್ಳೆ ಮನಸ್ಸು. ಮಳೆಯಲ್ಲಿ ಒದ್ದೆಯಾಗ್ತಾ ಇದ್ದ ಭಿಕ್ಷುಕಿಗೆ ಕೊಡೆ ಹಿಡಿದು ಕವನ ನಿಂತುಕೊಂಡಿದ್ದ ದೃಶ್ಯ ನನ್ನ ಮನಸ್ಸೆಳೆಯಿತು. ಸ್ವಲ್ಪ ಹೊತ್ತಿನ ಬಳಿಕ ಮಳೆ ನಿಂತಾಗ ಅವಳ ಗೆಳತಿ ಕವನ ಎಂದು ಅವಳನ್ನು ಕರೆದಾಗ ಹಿಂತಿರುಗಿಕೊಂಡಳು. ಅಂದು ನನಗೆ ಅವಳ ಹೆಸರು ಗೊತ್ತಾಯಿತು. ಅವಳನ್ನು ನೋಡಬೇಕು ಅಂತ ದಿನಾಲೂ ಅದೇ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ. ಆದರೆ ಅವಳು ನನ್ನನ್ನು ಯಾವತ್ತೂ ಗಮನಿಸಿರಲಿಲ್ಲ. ಒಂದು ದಿನ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಅವಳನ್ನು ನೋಡಲು ಕಾಯ್ತಾ ಇದ್ದೆ. ಆದರೆ ಅವಳು ಅಂದು ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಅವತ್ತು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಹೊರಳಾಡಿದೆ. ಮರುದಿನ ಬೆಳಗ್ಗೆ ಬೇಗ ಹೋಗಿ ಅವಳು ಬರುವುದನ್ನೇ ಕಾಯ್ತಾ ಇದ್ದೆ. ಆದರೆ ಅವಳು ಕಾಣಿಸಲಿಲ್ಲ. ಅವಳ ಗೆಳತಿ ಒಬ್ಬಳೇ ಬರುತ್ತಾ ಇದ್ಲು. ಅವಳ ಹತ್ತಿರ ಹೋಗಿ ಕೇಳಿದಾಗ ಕವನ ಅವಳ ಚಿಕ್ಕಮ್ಮನ ಕಾಟ ತಡೆಯಲಾರದೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದಳು. ಆ ವಿಷಯ ತಿಳಿದ ದಿನದಿಂದ ಅವಳನ್ನು ಹುಡುಕಾಟ ನಡೆಸದ ಜಾಗ ಇಲ್ಲ. ಆದರೆ ಅವಳ ಸುಳಿವೇ ಸಿಗಲಿಲ್ಲ. ಒಂದು ದಿನ ನಾನು ನನ್ನ ಫ್ರೆಂಡ್ ಗಗನ್ ಬೇರೆ ಮನೆಗೆ ಶಿಫ್ಟ್ ಆದ್ವಿ. ಅವತ್ತು ನಾನು ಬೈಕಿನಲ್ಲಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದದ್ದು ನಮ್ಮ ಮನೆಯ ಪಕ್ಕದ ಮನೆಯ ಕಾಂಪೌಂಡ್ ಬಳಿ ಇದ್ದ ದಾಸವಾಳದ ಗಿಡದ ಹತ್ತಿರ ನಿಂತುಕೊಂಡು ಹೂವು ಕೀಳುತ್ತಾ ಕವನ ನಿಂತಿದ್ದ ದೃಶ್ಯ. ಅವತ್ತು ನಾನು ಅವಳನ್ನು ನೋಡಿಯೂ ನೋಡದ ಹಾಗೆ ಹೋಗಿದ್ದೆ. ಅವಳ ಬಳಿ ಹೇಗಾದರೂ ಮಾಡಿ ಮಾತಾಡಬೇಕು ಎಂಬ ಆಸೆ ನನಗಿತ್ತು. ಆದರೆ ಅವಳ ಹತ್ತಿರ ಹೋಗಿ ಮಾತಾಡಲು ಧೈರ್ಯ ಸಾಲದೆ. ಗಗನ್ ಹತ್ತಿರ ಅವರ ಮನೆಗೆ ಹೋಗಿ ಪೂಜೆಗೆ ಕರೆಯುವಂತೆ ಹೇಳಿ ಕಳುಹಿಸಿದೆ. ಆದರೆ ಪೂಜೆ ದಿನ ನನಗೆ ಅರ್ಜೆಂಟ್ ಆಗಿ ಆಫೀಸ್ನಲ್ಲಿ ಕೆಲಸ ಇತ್ತು. ಹಾಗಾಗಿ ಅವತ್ತು ನಾನು ಮನೆಗೆ ಬರುವಾಗ ಪೂಜೆ ಮುಗಿದಿತ್ತು. ಗಗನ್ ಬಳಿ ಕೇಳಿದಾಗ ಅವನು ಕವನ ಬಂದಿದ್ದ ವಿಷಯ ಹೇಳಿದ. ಅವಳ ಜೊತೆ ಮಾತಾಡಬೇಕು ಅಂತ ಪ್ರತಿ ಕ್ಷಣ ಅನಿಸಿದರೂ ಅವಳು ಮಾತ್ರ ನನ್ನ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಹೇಗೋ ಧೈರ್ಯ ಮಾಡಿ ಯಾವುದೋ ನೆಪ ಹೊಡ್ಡಿ ಅವಳ ಮನೆಗೂ ಹೋಗಿದ್ದೆ. ಆದರೆ ಅವಳು ಮನೆಯಲ್ಲಿ ಇರಲಿಲ್ಲ. ಅವಳ ಅಮ್ಮನ ಬಳಿ ನೀವೊಬ್ಬರೇ ಮನೆಯಲ್ಲಿ ಇರೋದಾ ಆಂಟಿ ಎಂದು ಕೇಳಿದಾಗ ಇಲ್ಲ, ನನ್ನ ಮಗಳಿದ್ದಾಳೆ, ಅವಳು ಕಾಲೇಜಿಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ ಎಂದು ಹೇಳಿದಾಗ ಅಲ್ಲಿಂದ ಹೊರಟು ಬಂದೆ. ನಮ್ಮ ಮನೆಯ ಕಿಟಕಿ ಬಳಿ ನಿಂತು ಅವಳ ಬರುವಿಕೆಯನ್ನೇ ಕಾಯುತ್ತಿದ್ದ ನನಗೆ ಕೊನೆಗೂ ಅವಳ ದರ್ಶನ ಭಾಗ್ಯ ಅಂದು ಒದಗಿ ಬಂದಿತ್ತು. ಅವತ್ತೇ ನಾನು ಅವಳನ್ನು ನೋಡಿದ್ದು ಕೊನೆ. ಮತ್ತೆ ಅವಳು ನನ್ನ ಕಣ್ಣಿಗೆ ಕಾಣಿಸಲೇ ಇಲ್ಲ. ಅವಳ ಸಂಬಂಧಿಕರ ಮದುವೆಗೆ ಬೇರೆ ಊರಿಗೆ ಹೋಗಿದ್ದಾಳೆ ಎಂಬ ವಿಷಯ ತಿಳಿಯಿತು. ಅವಳು ವಾಪಸ್ ಮನೆಗೆ ಬರುವಷ್ಟರಲ್ಲಿ ನನಗೂ ಬೆಂಗಳೂರಿಗೆ ಕೆಲಸ ವರ್ಗಾವಣೆ ಆದ ಕಾರಣ ನಾವು ಅಲ್ಲಿ ಮನೆ ಖಾಲಿ ಮಾಡಿ ಬರಬೇಕಾಯಿತು. ಆದರೆ ನನಗೆ ಯಾವಾಗಲೂ ಅವಳನ್ನು ನೋಡಬೇಕು ಅಂತ ಅನಿಸ್ತಾ ಇತ್ತು. ನನಗೆ ಫೇಸ್ಬುಕ್ನಲ್ಲಿ ರಾಧಿಕಾ ಅನ್ನೋ ಹುಡುಗಿಯ ಪರಿಚಯ ಆಯಿತು. ಅವಳ ಜೊತೆ ಮಾತಾಡ್ತಾ ಇದ್ದಾಗ
ಕವನ ಜೊತೆಗೆ ಮಾತಾಡಿದ ಹಾಗೆ ಅನಿಸ್ತಾ ಇತ್ತು. ಒಂದು ದಿನ ಕವನಾಳನ್ನು ಹುಡುಕಿಕೊಂಡು ಅವಳ ಮನೆಯತ್ತ ಹೋಗಿದ್ದೆ. ಅವಳ ಅಮ್ಮನ ಜೊತೆ ಮಾತಾಡಿದಾಗ ಕವನ MCA ಮಾಡಲು ಬೆಂಗಳೂರಿಗೆ ಬಂದಿರೋ ವಿಷಯವನ್ನು ನನ್ನ ಹತ್ತಿರ ಹೇಳಿದರು. ನನಗೆ ಕವನ ಸಿಗ್ತಾಳೆ ಎಂಬ ನಂಬಿಕೆ ಇರಲಿಲ್ಲ. ಹಾಗಾಗಿ ಅವಳನ್ನು ರಾಧಿಕಾಳಲ್ಲಿ ಕಾಣಲು ಆರಂಭಿಸಿದ್ದೆ. ಆದರೆ ಅಂದು ಶನಿವಾರ ನಾನು ರೆಸ್ಟೋರೆಂಟ್ಗೆ ಹೋಗಿದ್ದಾಗ ಕವನಾಳನ್ನು ನೋಡಿ ನನ್ನ ಆಸೆ ಮತ್ತೆ ಚಿಗುರಿತು. ಅವಳನ್ನು ಫಾಲೋ ಮಾಡಿಕೊಂಡು ಅವಳ ಹಿಂದಿಗೆ ಹೋದೆ. ಆದರೆ ಅವಳ ಮನೆ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ನನಗೆ ಅವಳು ನಿಮ್ಮ ಮನೆ ಹತ್ತಿರ ಇರೋ ವಿಷಯ ಸೌಮ್ಯ ಅವಳ ಮುಂದೆ ನನ್ನನ್ನು ಕರೆದು ಮಾತನಾಡಿಸಿದಾಗಲೇ ತಿಳಿದಿದ್ದು. ನನಗೆ ಅವಳು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ತಾಳೋ ಅನ್ನೋ ಅನುಮಾನವಿತ್ತು. ಆದರೆ ಇವತ್ತು ಅದು ಪರಿಹಾರ ಆಯಿತು ಎಂದು ಹೇಳಿ ಭುವನ್ ನಿಟ್ಟುಸಿರು ಬಿಟ್ಟ. ಅದೆಲ್ಲ ಸರಿ, ಈಗ ರಾಧಿಕಾ ಹತ್ತಿರ ಏನು ಅಂತ ಹೇಳ್ತೀಯಾ ಎಂದು ಪ್ರಶ್ನಿಸಿದಳು ಸೌಮ್ಯ. ರಾಧಿಕಾಳನ್ನು ಯಾರು ಅಂತ ತಿಳ್ಕೊಂಡಿದ್ದೀಯಾ? ಅವಳು ನಮ್ಮ ಕವನ. ಏನು ಹೇಳ್ತಾ ಇದ್ದೀಯಾ? ಸ್ವಲ್ಪ ಅರ್ಥ ಆಗೋ ರೀತಿ ಹೇಳ್ತೀಯಾ ಎಂದಳು ಸೌಮ್ಯ. ಭುವನ್ ಕವನ ಹೇಳಿರುವ ವಿಷಯವನ್ನೆಲ್ಲ ಹೇಳಿದಾಗ, ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನಿನಗೆ ಕವನ ಇಷ್ಟ ಆಗ್ತಾಳೆ ಅಂತ. ನೀನೇ ನನ್ನ ಮಾತು ಕೇಳಲಿಲ್ಲ. ಅವತ್ತು ಕೇಳಿದ್ದರೆ ಇಷ್ಟೆಲ್ಲ ಕಷ್ಟಪಡುವ ಅಗತ್ಯವೇ ಇರಲಿಲ್ಲ ಎಂದಳು ಸೌಮ್ಯ. ಅಷ್ಟರಲ್ಲಿ ಡೈರಿಯನ್ನು ಓದಿ ಮುಗಿಸಿದ್ದ ಕವನ ಓಡಿಕೊಂಡು ಬಂದು ಭುವನ್ನನ್ನು ತಬ್ಬಿಕೊಂಡಳು. ರಾಮಯ್ಯನವರು ಭುವನ್ ಬಳಿ, ಒಳ್ಳೆ ಹುಡುಗಿಯನ್ನೇ ಸೆಲೆಕ್ಟ್ ಮಾಡಿದ್ದೀಯಾ. ಈ ವಿಷಯವನ್ನು ಮೊದಲು ನಿನ್ನ ಅಮ್ಮನಿಗೆ ಹೇಳಬೇಕು, ತುಂಬ ಖುಷಿ ಪಡ್ತಾಳೆ ಎಂದು ಹೇಳಿ ತಕ್ಷಣವೇ ತನ್ನ ತಂಗಿಗೆ ಕಾಲ್ ಮಾಡಿದವರೇ, ಕಾವೇರಿ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಅಣ್ಣ ಎಂದು ಕೇಳಿದರು ಕಾವೇರಿ. ನಾನು ಚೆನ್ನಾಗಿದ್ದೇನೆ, ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕಿತ್ತು ಎಂದರು ರಾಮಯ್ಯನವರು. ಹೇಳಣ್ಣ, ಏನು ವಿಷಯ? ನಮ್ಮ ಭುವನ್ಗೆ ಒಂದು ಹುಡುಗಿ ನೋಡಿದ್ದೀನಿ, ಅವನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಎಂದರು ರಾಮಯ್ಯನವರು. ತುಂಬ ಒಳ್ಳೆ ವಿಷಯ. ಹುಡುಗಿ ಹೆಸರೇನು? ಹುಡುಗಿ ಹೆಸರು ಕವನ ಅಂತ ಎಂದರು ರಾಮಯ್ಯನವರು. ಹುಡುಗಿ ಏನು ಮಾಡಿಕೊಂಡಿದ್ದಾಳೆ? MCA ವಿದ್ಯಾರ್ಥಿನಿ, ನಮ್ಮ ಸೌಮ್ಯಾಳ ಫ್ರೆಂಡ್ ಎಂದರು ರಾಮಯ್ಯನವರು. ಹುಡುಗಿ ನೋಡೋಕೆ ಹೇಗಿದ್ದಾಳೆ ಎಂದು ಕಾವೇರಿಯವರು ಪ್ರಶ್ನಿಸಿದರು. ಹುಡುಗಿ ಮುದ್ದಾಗಿದ್ದಾಳೆ, ತುಂಬ ಒಳ್ಳೆಯವಳು ಕೂಡ. ನಾಳೆ ನೀನೇ ಇಲ್ಲಿಗೆ ಬರುತ್ತೀಯಾ ಅಲ್ವಾ, ನಿನಗೆ ಗೊತ್ತಾಗುತ್ತೆ ಎಂದು ಹೇಳಿ ಫೋನ್ ಇಟ್ಟರು. ಮರುದಿವಸವೇ ಕಾವೇರಿಯವರು ತನ್ನ ಅಣ್ಣನ ಮನೆಗೆ ಹೊರಟು ಬಂದರು. ಅವರಿಗೆ ಕವನಾಳನ್ನು ನೋಡಿ ಎಲ್ಲಿಲ್ಲದ ಸಂತೋಷ. ಅವಳ ಗುಣ ನಡತೆ ಅವರ ಮನಸ್ಸೆಳೆಯಿತು. ಕವನಾಳ ಅಮ್ಮನಿಗೂ ಮಗಳು ಭುವನ್ನನ್ನು ಮದುವೆಯಾಗುವುದರ ಬಗ್ಗೆ ಸಂತೋಷವಿತ್ತು. ಏಕೆಂದರೆ ಅವರಿಗೆ ಭುವನ್ನ ಗುಣ ನಡತೆಯ ಬಗ್ಗೆ ಮೊದಲೇ ತಿಳಿದಿತ್ತು. ರಾಮಯ್ಯನವರು ಪುರೋಹಿತರನ್ನು ಆಹ್ವಾನಿಸಿ ಮದುವೆಗೆ ಒಳ್ಳೆಯ ದಿನವನ್ನು ನಿಗದಿ ಮಾಡಿದರು. ಭುವನ್ ಕವನಾಳ ಚಿಕ್ಕಮ್ಮನನ್ನು ಮದುವೆಗೆ ಕರೆಯಲು ಅವರನ್ನು ಹುಡುಕಿಕೊಂಡು ಅವರ ಮನೆಯತ್ತ ಹೋದ. ಈ ವಿಷಯ ಕವನಾಗೆ ಗೊತ್ತಿರಲಿಲ್ಲ. ಭುವನ್ ಕವನಾಳ ಚಿಕ್ಕಮ್ಮನಿಗೆ ಮದುವೆಯ ಆಮಂತ್ರಣ ಪತ್ರಿಕೆ ನೀಡಿ ಅವರನ್ನು ಮದುವೆಗೆ ಆಮಂತ್ರಿಸಿದ. ಅವರ ಸ್ಥಿತಿ ಉತ್ತಮವಾಗಿರುವಂತೆ ಕಂಡುಬರಲಿಲ್ಲ. ಆದರೂ ಅವನಿಗೆ ಅವರ ಬಗ್ಗೆ ಕೇಳುವ ಮನಸ್ಸಾಗಲಿಲ್ಲ. ಭುವನ್ ಆಮಂತ್ರಣ ಪತ್ರಿಕೆ ನೀಡಿ ಅವರನ್ನು ಮದುವೆಗೆ ಕರೆದಿರುವ ಉದ್ದೇಶ ಅವರು ಕವನ ಖುಷಿಯಾಗಿರುವುದನ್ನು ನೋಡಿ ಅಸೂಯೆ ಪಡಬೇಕೆಂಬುದು ಮಾತ್ರ ಆಗಿತ್ತು. ಅಲ್ಲಿಂದ ಹೊರಡುವಾಗ, ನಿಮ್ಮ ಮಗಳನ್ನೂ ಕರೆದುಕೊಂಡು ಬನ್ನಿ ಅಂದ. ಆಗ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಎಂದು ಕೇಳಿದ. ನಾನು ಕವನಾಗೆ ಮಾಡಿದ್ದ ಅನ್ಯಾಯಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಎಂದರು. ಅರ್ಥ ಆಗಲಿಲ್ಲ. ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ ಎಂದ ಭುವನ್. ತಮ್ಮ ಕಣ್ಣೀರನ್ನು ಒರೆಸುತ್ತಾ, ನನ್ನ ಮಗಳು ಪವಿತ್ರಾಳನ್ನು ಕಷ್ಟಪಟ್ಟು ಓದಿಸಿದೆ. ಆದರೆ ಅವಳು ಒಬ್ಬ ಹುಡುಗನನ್ನು ಪ್ರೀತಿಸಿ ಅವನಿಂದ ಮೋಸ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಳು. ನಾನು ಅವಳನ್ನು ಅತೀ ಮುದ್ದಾಗಿ ಸಾಕಿದ್ದೇ ತಪ್ಪಾಯಿತು. ಕವನಾಗೆ ಕಷ್ಟ ಕೊಟ್ಟಿದ್ದಕ್ಕೆ ದೇವರು ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ. ಈಗ ನನಗೆ ನನ್ನವರೆಂದು ಯಾರೂ ಇಲ್ಲ ಎಂದು ಗೋಳಾಡಿದರು. ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಿ ಅವರನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಬಂದ ಭುವನ್. ಕವನಾಗೆ ತನ್ನ ಚಿಕ್ಕಮ್ಮನನ್ನು ಕಂಡು ಎಲ್ಲಿಲ್ಲದ ಸಂತೋಷವಾಯಿತು. ಚಿಕ್ಕಮ್ಮ ಹೇಗಿದ್ದೀರಾ? ಪವಿತ್ರ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದಾಗ ಅವಳ ಚಿಕ್ಕಮ್ಮ ನಡೆದ ವಿಷಯವನ್ನೆಲ್ಲ ವಿವರಿಸಿದರು. ತನ್ನ ತಂಗಿ ಅಗಲಿದ ವಿಷಯವನ್ನು ಕೇಳಿದ ಕವನ ದುಃಖ ತಡೆಯಲು ಆಗದೆ ಅಲ್ಲೇ ಕುಸಿದು ಬಿದ್ದಳು. ಭುವನ್ ಕವನಾಳನ್ನು ಸಮಾಧಾನ ಪಡಿಸಿದ. ಕವನಾಳ ಚಿಕ್ಕಮ್ಮ ಕವನಾಳ ಬಳಿ, ನನ್ನನ್ನು ಕ್ಷಮಿಸಿಬಿಡು,
ನಾನು ನಿನಗೆ ತುಂಬ ಕಷ್ಟ ನೀಡಿದ್ದೇನೆ ಎಂದು ಹೇಳಿ ಕ್ಷಮೆ ಕೇಳಿದಾಗ ಕವನ, ಕ್ಷಮೆ ಯಾಕೆ ಕೇಳ್ತಾ ಇದ್ದೀರಾ? ನಾನು ಅಳಿಯದನ್ನು ಮರೆತು ಬಿಟ್ಟಿದ್ದೇನೆ ಎಂದಳು. ಇತ್ತ ಭುವನ್ ಕಿರಣ್ಗೆ ಕಾಲ್ ಮಾಡಿ ಮದುವೆಗೆ ಕುಟುಂಬ ಸಮೇತರಾಗಿ ಬರುವಂತೆ ಆಹ್ವಾನಿಸಿದ. ಮದುವೆ ಕೆಲಸಗಳು ಭಾರದಿಂದ ಸಾಗುತ್ತಿತ್ತು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಮದುವೆ ದಿನ ಬಂದೇ ಬಿಟ್ಟಿತು. ಕಿರಣ್ ಸಂಧ್ಯಾ ತಮ್ಮ ಪುಟ್ಟ ಮಗುವಿನೊಂದಿಗೆ ಮದುವೆ ಮನೆ ಪ್ರವೇಶಿಸಿದಾಗ ಎಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ. ಕಿರಣ್ ಸಂಧ್ಯಾ ಖುಷಿಯಾಗಿ ಇರೋದನ್ನು ನೋಡಿ ಭುವನ್ ಕವನಾಗೂ ಸಂತಸವಾಯಿತು. ಕಿರಣ್ ಭುವನ್ ಬಳಿ, ತುಂಬ ಥ್ಯಾಂಕ್ಸ್ ಕಣೋ, ತಪ್ಪು ದಾರಿ ಹಿಡಿದಿದ್ದವನನ್ನು ಸರಿ ದಾರಿಯಲ್ಲಿ ನಡೆಸಿದೆ. ಸಂಧ್ಯಾ ನನ್ನನ್ನು ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾಳೆ. ವಿಂಧ್ಯಾಗೂ ಅವಳ ತಪ್ಪಿನ ಅರಿವಾಗಿದೆ ಅಂತ ಹೇಳಿದಾಗ ಭುವನ್ಗೆ ಅವರಿಬ್ಬರನ್ನೂ ಒಂದು ಮಾಡಿ ಒಳ್ಳೆ ಕೆಲಸ ಮಾಡಿದೆ ಎಂದು ಅನಿಸಿತು. ಇತ್ತ ಭುವನ್ ಕವನ ಮಂಟಪಕ್ಕೆ ಆಗಮಿಸಿದಾಗ ಮದುವೆಗೆ ಆಗಮಿಸಿದವರೆಲ್ಲ ಅವರಿಬ್ಬರ ಜೋಡಿಯನ್ನು ವರ್ಣಿಸಲು ಆರಂಭಿಸಿದರು. ಕೆಲವರು ಇವರಿಬ್ಬರು ರಾಮ ಸೀತೆಯಂತೆ ಕಾಣುತ್ತಿದ್ದಾರೆ ಎಂದು ಹೇಳ್ತಾ ಇದ್ದರೆ, ಕೆಲವರು ಶಿವ ಪಾರ್ವತಿಗೆ ಹೋಲಿಸುತ್ತಿದ್ದರು. ಇನ್ನೂ ಕೆಲವರು ಆಕಾಶದಲ್ಲಿ ಮಿನುಗುತ್ತಿರುವ ಜೋಡಿ ನಕ್ಷತ್ರಗಳಂತೆ ಕಾಣುತ್ತಿದ್ದಾರೆ ಎನ್ನುತ್ತಿದ್ದರು. ಮನೆಯವರೆಲ್ಲರ ಆಶೀರ್ವಾದದಿಂದ ಭುವನ್ ಕವನಾಳ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೆಯಿತು. ಮದುವೆಗೆ ಬಂದವರೆಲ್ಲ ನವಜೋಡಿಗೆ ಹೃದಯ ತುಂಬಿ ಆಶೀರ್ವದಿಸಿದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.